ನಮಃ. ಹರಿ ಓಂ. ಓಂ ಉದಯರವಿ ಸಹಸ್ರದ್ಯೋತಿತಂ ರೂಕ್ಷವೀಕ್ಷಂ ಪ್ರಳಯ ಜಲಧಿನಾದಂ ಕಲ್ಪಕೃದ್ವನ್ಹಿ ವಕ್ತ್ರಂ ಸುರಪತಿರಿಪುವಕ್ಷಚ್ಛೇದ ರಕ್ತೋಕ್ಷಿತಾಂಗಂ ಪ್ರಣತಭಯಹರಂ ತಂ ನಾರಸಿಂಹಂ ನಮಾಮಿ. ಬುದ್ಧಿರ್ಬಲಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಫಣಿಗಣವರಭೂಷಃ ಪಾರ್ವತೀ ಶ್ಲಾಘ್ಯವೇಷಃ ಖಲಜನಕೃತರೋಷಃ ಖಂಡಿತಾತ್ಮೀಯದೋಷಃ ಸದರುಣಗಿರಿವಾಸಃ ಶಕ್ರಸೂರ್ಯಾದ್ಯಧೀಶಃ ಪರಿಹೃತ ಭವಪಾಶಃ ಪಾತು ಮಾಂ ಪಾರ್ವತೀಶಃ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಸತ್ಯವಿಕ್ರಮಯತೀಂದ್ರಕರಾಬ್ಜಜಾತಃ ಶ್ರೀಮೂಲರಾಮಪದಪಂಕಜಚಂಚರೀಕಃ ಶ್ರೀ ಸತ್ಯಬೋಧಕರುಣಾದಿಮಖದ್ಗುಣಾಬ್ಧಿಃ ಶ್ರೀ ಸತ್ಯವೀರಗುರುರಾಟ್ ಮುದಮಾತನೋತು. ನುಮಃಸತ್ಯಪ್ರಮೋದಾರ್ಯಾನ್ ಸುಧಾಮಂಡನಕೃದ್ವರಾನ್ ಧಿಕೃತಾಶೇಷದುರ್ವಾದಾನ್ ಧ್ಯಾನತೀರ್ಥಗುರುಪ್ರಿಯಾನ್. ಶ್ರೀ ಸತ್ಯಾತ್ಮತೀರ್ಥಗುರುಭ್ಯೋ ನಮಃ. ದುರ್ವಾದ್ಯುವ್ರಾತಮಾದ್ಯತ್ಕರಿವರದಮನೋದ್ದಾಮ ಪಂಚಾಸ್ಯ ಲೀಲಾಮಾತನ್ವನ್ಮೋದತೀರ್ಥಾಗಮಗಹನ ಪಯೋರಾಶಿಮಂಥಾಚಲಶ್ರೀಃ ವಿಖ್ಯಾತಃ ಕಂಠಪಲ್ಲೀ ಸ್ಥಳವರವಸತಿ ಶ್ರೀರಘೂತ್ತಂ ಸನಾಮ ದದ್ಯಾತ್ ವಾಗರ್ಥಬೋಧಂ ಮಮ ಪರಮಗುರುರ್ಗ್ರಂಥಮೇನಂ ವಿಧಾತುಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾತ್ ಅಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಘೋ ರಸಿಕಾ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಾಕ್ಷಾತ್ ಶ್ರೀಮನ್ನಾರಾಯಣ ಅವತಾರಿಯಾದಂತಹ ವೇದವ್ಯಾಸ ದೇವರು ತಾವು ಒಬ್ಬ ಮಗನನ್ನ ಪಡೆದರು. ಅದೇ ಯಾರು? ಶುಕಾಚಾರ್ಯರು. ಅವರಿಗೆ ಮಕ್ಕಳನ್ನ ಪಡೆಯೋ ಥರ ನಮ್ಮಂತಹ ಪ್ರಾಕೃತ ಶರೀರ ಅವರಿಗಿಲ್ಲ. ವೇದವ್ಯಾಸ ದೇವರಾಗಲಿ, ಕೃಷ್ಣ ಆಗಲಿ, ರಾಮ ಆಗಲಿ, ಅವರಿಗೆ ನಮ್ಮಂತಹ ಪ್ರಾಕೃತ ಶರೀರ ಇರೋದಿಲ್ಲ. ಇದ್ರೂ ಅಪ್ರಾಕೃತಮಯ ಶರೀರ. ದೇವರಿಗಿದ್ದದ್ದು ಯಾವುದು? ಅಪ್ರಾಕೃತ ಶರೀರ. ಏನು ಪ್ರಾಕೃತ ಅಪ್ರಾಕೃತ ಅಂದ್ರೇನು?
ಪ್ರಕೃತಿಗೆ ಸಂಬಂಧಪಟ್ಟದ್ದು ಪ್ರಾಕೃತ, ಪ್ರಕೃತಿಗೆ ಸಂಬಂಧಪಡದೇ ಇದ್ದದ್ದು ಅಪ್ರಾಕೃತ. ನಮ್ಮ ದೇವರದ್ದು ಅಪ್ರಾಕೃತ, ಪ್ರಕೃತಿಗೆ ಸಂಬಂಧಪಟ್ಟದ್ದಲ್ಲ. ನಮ್ದು ಪ್ರಾಕೃತ, ಪ್ರಕೃತಿಗೆ ಸಂಬಂಧಪಟ್ಟದ್ದು. ಪ್ರಕೃತಿ ಅಂದ್ರೆ ಯಾವುದು? ಈ ಇಡೀ ದೇಹಕ್ಕೆ ಮುಖ್ಯ ತತ್ವ ಪ್ರಕೃತಿ ತತ್ವ. ಅಲ್ಲಿಂದ ಶುರು ಆಗುತ್ತೆ ನಮ್ಮ ದೇಹ, ಅಲ್ಲಿಂದ ಬರೋದು ಪ್ರಕೃತಿ. ಮಹತ್ತತ್ವ, ಅಹಂಕಾರ, ಪಂಚಭೂತಗಳು ಸೃಷ್ಟಿ ಆಗ್ತಾ 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 ಒಬ್ಬ ಜೀವ ದೇಹ ಹಿಂಗ್ ಬರ್ತದೆ. ಈ ತರ ಸೃಷ್ಟಿ ಪರಮಾತ್ಮನಿಗಿಲ್ಲ. ಯಾಕೆ ಸೃಷ್ಟಿ ಇಲ್ಲ ಅನ್ನೋಕ್ಕಿಂತ ಸೃಷ್ಟಿನೇ ಇಲ್ಲ ಅವನಿಗೆ. ಹುಟ್ಟು ಇಲ್ಲ, ಸಾವು ಇಲ್ಲ, ಯಾವಾಗಲೂ ಅಪ್ರಾಕೃತಮಯನಾಗಿ ಸಚ್ಚಿದಾನಂದಮಯನಾಗಿ. ಹಾಗಾದ್ರೆ ಅವನಿಗೆ ದೇಹನೇ ಇಲ್ವಾ? ಹಾಗಾದ್ರೆ ಹಿಂಗಂದಾಗ ಎಷ್ಟೋ ಮಂದಿ ನಿರಾಕಾರ ಅಂದ್ಬಿಡ್ತಾರೆ, ದೇಹ ಇಲ್ಲ ಅಂದ್ಬಿಡ್ತಾರೆ. ಹಾಗೆ ಪ್ರಾಕೃತಿಕ ದೇಹ ಇಲ್ಲ, ಆದ್ರೆ ಅಪ್ರಾಕೃತಮಯವಾದ ದೇಹ ಇದೆ. ಅದು ಹೇಗಿದೆ? ನಮ್ಮಂಗೆ ಕೈ ಅವ ಪರಮಾತ್ಮನಿಗೂ ಕೂಡ. ಎರಡು ಕೈ ಅವ, ಎರಡು ಕೈನೂ ಅವ, 4 ಕೈನೂ ಅವ, 1000 ಕೈನೂ ಹಂಗ ಅಂತ ರೂಪಗಳು ಬೇಕಾದಷ್ಟವ. ನಮ್ಮಂಗ ಕೈ ಅವ, ಕಣ್ಣವ, ಕಿವಿಯವ, ಮೂಗದ, ಬಾಯದ, ಹೊಟ್ಟೆದ, ಎಲ್ಲ ಅದ. ಆದರೆ ನೋಡ್ಲಿಕ್ಕೆ ಹಂಗ ಇದ್ರು ಒಳಗೆ ನಾವು ಹೆಂಗ ಮಜ್ಜ, ಮಾಂಸ, ರಕ್ತ, ಕೀವು ತುಂಬಿಕೊಂಡೇವೋ ಹಂಗವ ತುಂಬಿಕೊಂಡಿಲ್ಲ. ಒಳಗೆ ಏನ್ ತುಂಬಿಕೊಂಡಾನ? ಒಳಗೆ ಆನಂದ, ಜ್ಞಾನ, ಅದೇ ತುಂಬಿಕೊಂಡಿತ್ತು. ಅದಕ್ಕೆ ಜ್ಞಾನಾನಂದಮಯ ಅಂತ ಪರಮಾತ್ಮ ಕೇಳ್ತೇವೆ. ಅದು ಹೆಂಗಿರ್ತದ್ರಿ ಆಚಾರ್ಯ ಅಂತ ನಂಗೆ ಕೇಳ್ಬೇಡ, ನಂಗೂ ಗೊತ್ತಿಲ್ಲ. ಮತ್ತು ಯಾಕೆ ನಾವು ನೋಡಿದವರೆಲ್ಲ ಕೇಳೇವಿ. ಭಾಗವತ ಹೇಳ್ತದೆ ಪರಮಾತ್ಮನ ಅತ್ಯಂತ ಶಕ್ತಿ ಅಂತದ್ದು, ಮಹಿಮಾ ಅಂತದ್ದು. ಅದ ಒಬ್ಬರ ಬಗ್ಗೆ ಹೇಳ್ಬೇಕಾದ್ರೆ ನಾವು ನೋಡಿರ್ಬೇಕಪ್ಪ. ಉದಾಹರಣೆ ಕೊಡ್ಲಿಕ್ಕೆ ಒಬ್ಬರು ಉದಾಹರಣೆ ಯಾರಿದ್ದಾರೆ? ಪರಮಾತ್ಮನ ಒಬ್ಬನೇ ಆ ತರ ಇರುವುದು. ಸಚ್ಚಿದಾನಂದಮಯನಾಗಿ ಜ್ಞಾನಾನಂದಮಯನಾಗಿರೋ ಅವನೊಬ್ಬನೇ ಹಾಗಿದ್ದಾನೆ. ಆ ತರ ಒಳಗಡೆ ತುಂಬಿಕೊಂಡು ಪರಮಾತ್ಮ ಅಂತ ಅವನಿದ್ದಾನೆ. ಆದ್ದರಿಂದ ಅವನಿಗೆ ನಮ್ಮ ತರ ಪ್ರಕೃತಿಗೆ ಸಂಬಂಧಪಟ್ಟ ದೇಹ ಆದರೆ ಈ ಜ್ವರ, ಈ ತಲೆನೋವು, ಈ ಮಂಡೆ ನೋವು, ಈ ಹೊಟ್ಟೆ ನೋವು ಬರ್ಲಿಕ್ಕೆ ಸಾಧ್ಯ. ಪ್ರಕೃತಿಗೆ ಸಂಬಂಧಪಡದೇ ಇದ್ರೆ ಪರಮಾತ್ಮ ಅವು ಯಾವೂ ಇಲ್ಲ. ಅದಕ್ಕೆ ಅವ ಆನಂದಮಯನಾಗಿರ್ತಾನೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಮಾತಾಡೋದುಂಟು, ಏನ್ರಿ ದೇವರು ತಾನು ಮಾತ್ರ ಆರಾಮಿದ್ದಾನೆ, ತಾನು ಮಾತ್ರ ಎಲ್ಲ ಮಾಡೋದು ಮಾಡಿ, ಜಗತ್ ಸೃಷ್ಟಿ ಮಾಡಿ, ನಮ್ಮನ್ನೆಲ್ಲ ಒಗದು ನಮಗೆಲ್ಲ ದುಃಖ ಕೊಟ್ಟು ತಾನು ಮಾತ್ರ ಆರಾಮಿದ್ದಾನೆ, ತಾನು ಮಾತ್ರ ಆನಂದದಿಂದ ಇದ್ದಾನೆ, ಇದು ಯಾವ ನ್ಯಾಯ ಅಂತ ಕೇಳ್ತಾರೆ. ಅದಕ್ಕೆ ದೇವರ ಬಗ್ಗೆ ನಾವು ಈ ತರ ಎಂದೂ ಕಲ್ಪನೆ ಮಾಡ್ಕೋಬಾರ್ದು. ದೇವರ ಬಗ್ಗೆ ಹಿಂಗ್ ಮಾಡಿದ ಹಂಗ್ ಮಾಡಿದ ಅಂತ ನಾವು ಎಂದೆಂದೂ ಹಂಗ್ ಮಾಡ್ಕೋಬಾರ್ದು. ಯಾಕೆಂದ್ರೆ ಇದು ಈ ಜಗತ್ತು ನಡೆಯೋದೇ ದೇವರ ಇಚ್ಛಾ ಪ್ರಕಾರ, ದೇವರ ಆಟ ಇದು, ದೇವರ ಆಟ. ಅವ ಹಿಂಗ್ ಮಾಡಬೇಕು ಅಂತ ಇಚ್ಛಾ ಪಡ್ತಾನೆ, ನಡೆದು ಬಿಡ್ತಾನೆ ಅಷ್ಟೇ. ಇದಕ್ಕೂ ಮಾತಾಡ್ತಾರೆ, ಹೌದ್ರಿ ಮತ್ತೆ ದೇವ್ರ ಇಚ್ಛಾ ಮಾಡ್ತಾನ, ದೇವರೇ ಮಾಡಿಸೋದೆಲ್ಲ ನಮ್ದೇನದ ಅದ್ರೊಳಗ. ಇವತ್ತು ಏಕಾದಶಿಪ, ನಾ ಏನೂ ತಿನ್ಬಾರ್ದು ಅಂತ ಅನ್ಕೊಂಡ್ ಕೂತಿದ್ದೆ. ಏನೋ ಯಾರೋ ಒಬ್ರು ಮ್ಯಾಗಿ ನೋಡಿ ನನಗೂ ತಿನ್ಬೇಕು ಅನಿಸ್ತು, ತಿಂದೆ. ಆದ್ರೆ ಹಾಗಾದ್ರೆ ತಿಂದೆ ಅಂದ ಮೇಲೆ ಅದು ಮಾಡಿಸಿದ್ಯಾರು? ಅದನ್ನ ತಿನ್ನುವಂತೆ ಮಾಡಿಸಿದ್ಯಾರು? ದೇವರು. ನಮ್ದೇನದ ರೀ ಪಾಪ ದೇವರಿಗೆ ತಟ್ಲಿ ಅಂತ ಮಾತಾಡೋರು ಇದ್ದಾರೆ ಕೆಲವರು. ಅದಕ್ಕೆಲ್ಲ ಉತ್ತರ ಏನ್ ಗೊತ್ತಾ? ಅದಕ್ಕೆಲ್ಲ ಉತ್ತರ ಇದು ದೇವರು ಮಾಡಿಸೋದು ನಿಜ, ಎಲ್ಲ ಮಾಡಿಸೋದು ದೇವರೇ ಹೌದು. ಆದ್ರೆ ಈಗ ದೇವ್ರು ಯಾಕೆ ಹಿಂಗ್ ಮಾಡ್ತಾನೆ, ಈ ಇದೆಲ್ಲ ಜಗತ್ತಿನ ಸೃಷ್ಟಿಯಾದಿಗಳನ್ನ ಯಾಕೆ ಮಾಡ್ತಾನೆ ಅಂದ್ರೆ ಅವನೊಂದು ಆಟ, ಅವನ ಆಟ. ಇದಕ್ಕೆ ಉತ್ತರ ಇಲ್ಲ. ಮತ್ತೆ ದೇವ್ರು ಯಾಕೆ ಹಿಂಗ್ ಮಾಡ್ತಾನೆ ಅದಕ್ಕೆ ಉತ್ತರ ಇಲ್ಲ. ಈಗ ಯಾವನೋ ಕ್ಲಾಸ್ ರೂಮ್ನಾಗ ಪಾಪ ಯಾವಾಗಲೂ ಬೆಂಚ್ ಬರ್ಸ್ಕೋ ಕೂತ ಡಗ ಡಗ ಡಗ, ಟೀಚರ್ ಎಷ್ಟು ಹೇಳಿದ್ರು ಮತ್ತು ಬರಸ್ತಾನ. ಯಾಕೆ ಬರಸ್ತಾನ ಅಂದ್ರೆ ಉತ್ತರ ಏನದಕ್ಕೆ? ಅದಕ್ಕೆ ಯಾಕೆ ಬರಸ್ತಾನಂದ್ರೆ ಅವನ್ ಚಟ, ಅವನ ಇಚ್ಛಾ ಅಪ್ಪ. ಹೆಂಗೋ ಹಂಗ ದೇವ್ರ ಇಚ್ಛಾ, ಹಿಂಗ್ ಸೃಷ್ಟಿ ಮಾಡ್ಬೇಕು, ಹಿಂಗೆಲ್ಲ ಮಾಡ್ಬೇಕು ಅಂತ ದೇವ್ರ ಇಚ್ಛಾ ಆ ತರ ನಡೀತಾ ಹೋಗ್ತದೆ. ಹಾಗಂತವ ದೇವ್ರು ಮೋಸ ಮಾಡಂಗಿಲ್ಲ, ದೇವ್ರು ಮೋಸ ಮಾಡಲ್ಲ. ಅವ ಏನ್ ಮಾಡ್ತಾನಂದ್ರೆ ಎಲ್ಲ ಜೀವರಾಶಿಗಳನ್ನ ಸಂಸಾರ ಎಂಬ ಎಕ್ಸಾಮ್ ಹಾಲಿ ಒಗಿತಾನೆ ಫಸ್ಟ್. ಈ ಸಂಸಾರ ಅನ್ನೋದು ಏನ್ ಗೊತ್ತಾ? ಈ ಲೌಕಿಕ ನಾವು ದೃಷ್ಟಾಂತ ನೋಡೋದಾದ್ರೆ ಎಕ್ಸಾಮ್ ಹಾಲ್ ಇದ್ದಂಗ, ಎಕ್ಸಾಮ್ ಹಾಲ್ ಇರ್ತದಿಲ್ಲ ಆ ತರ ಇದ್ದಂಗ, ಆ ಹಾಲಿಗೆ ಮೊದ್ಲು ಎಲ್ಲರನ್ನೂ ಒಗಿತಾನೆ. ಅವಾಗ ಎಲ್ಲರಿಗೂ ಬುದ್ಧಿ ಎಂಬ ಪೆನ್ ಅನ್ನು ಕೊಡ್ತಾನೆ. ಏನ್ ಕೊಡ್ತಾನೆ? ನಮಗೂ ಬುದ್ಧಿ ಅದ, ನಿಮಗೂ ಬುದ್ಧಿ ಅದ, ಎಲ್ಲ ಹಿರಿಯರಿಗೂ ಬುದ್ಧಿ ಅದ, ನಮಗೂ ಬುದ್ಧಿ ಅದ. ಹಿರಿಯರು ಆ ಬುದ್ಧಿ ಎಂಬ ಪೆನ್ ಅನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು. ಏನು ಏಕಾದಶಿ ಏನು ತಿನ್ಬಾರ್ದು ಅಂತ ಅವ್ರು ಯೂಸ್ ಮಾಡ್ಕೊಂಡ್ರು. ಆದ್ರೆ ನಾವು ಮಾಡ್ಕೊಳ್ಳಿಲ್ಲ. ಅದೇ ಪರೀಕ್ಷಾ ಒಳಗೆ ನಾವು ಇದ್ದೇವೆ, ಅವರು ಇದ್ದಾರೆ. ಕೆಲವರು ಉಪಯೋಗ ಮಾಡ್ಕೊಂಡ್ರು, ಕೆಲವು ಮಾಡ್ಕೊಳ್ಳಿ. ಇದು ಯಾರ ತಪ್ಪಿದು? ಇದು ದೇವ್ರ ತಪ್ಪಲ್ಲ. ದೇವರು ಎಲ್ಲ ಮಾಡಿಸ್ತಾನೆ ಖರೆ. ಎಲ್ಲಿ ತನಕ ಗೊತ್ತಾ? ಎಕ್ಸಾಮ್ ಹಾಲಿ ಬರೋ ತನಕ ದೇವ್ರ ಕೆಲಸ ಇರ್ತದೆ. ಇದು ನಮ್ಮ ಸಂಸಾರ ಅಂದ್ರೆ, ನಮ್ಮ ಜೀವನ ಅಂದ್ರೆ ಒಂದು ಟೆಸ್ಟ್ ಇದ್ದಂಗ. ಒಂದು ಜೀವನ ಅಂದ್ರೆ ಅದೊಂದು ಎಕ್ಸಾಮ್ ಇದ್ದಂಗ. ಅದನ್ನ ನೋಡ್ಲಿಕ್ಕೆ ಅಂತಾನೆ ಪರಮಾತ್ಮ ಬಿಟ್ಟಿರ್ತಾನೆ. ಈ ಜೀವರಾಶಿಗಳು ಏನೇನ್ ಮಾಡ್ತಾರೆ ಅಂತ ನೋಡ್ಲಿಕ್ಕೆ ಅಂತ ನಮ್ಮ ಸಂಸಾರಕ್ಕೆ ಒಗೆದಿರ್ತಾನೆ. ಈಗ
ಟೀಚರ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ಎಲ್ಲಿ ತನಕ ಗೊತ್ತಾ, SSLC ಎಕ್ಸಾಮ್ ಹಾಲ್ ತನಕ ಅಷ್ಟೇ ಕೆಲಸ ಅವ್ರದ್ದು. ಎಲ್ಲ ಅವರೇ ಮಾಡ್ಸಿರ್ತಾರೆ, ಮತ್ತೆ ಓದಿಸಿರ್ತಾರೆ, ಬರ್ಸಿರ್ತಾರೆ, ಮಾಡ್ಸಿರ್ತಾರೆ, ಅವಾಗ ರಿವಿಷನ್ ಮಾಡ್ಸಿರ್ತಾರೆ, ಅಲ್ಲಲ್ಲಿ ಪ್ರಶ್ನೆ ಹೇಳಿರ್ತಾರೆ, ಉತ್ತರ ಕೊಟ್ಟಿರ್ತಾರೆ, ಎಲ್ಲ ಮಾಡಿ ಚೆನ್ನಾಗಿ ಮಾಡ್ಸಿರ್ತಾರೆ, ತಯಾರು ಮಾಡ್ಸಿರ್ತಾರೆ. ಹಂಗ ಚೆನ್ನಾಗಿ ತಯಾರು ಮಾಡ್ತಾರೆ ಅಂತ ಹೇಳಿ ಎಕ್ಸಾಮ್ ಹಾಲಿಗೆ ಬಂತ ಅವ್ರು ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಹೌದಾ? ಅವ್ರು ಎಷ್ಟು ಕೆಲಸ, ಎಕ್ಸಾಮ್ ಹಾಲಿಗೆ ಅಪ್ಪಣ್ಣ ಹೋಗ್ಬಾಪ, ಬೆಸ್ಟ್ ಆಫ್ ಲಾಕ್, ಆಲ್ ದ ಬೆಸ್ಟ್ ಅನ್ನೋ ತನಕ ಅಷ್ಟೇ ಕೆಲಸ ಅವ್ರು ಮುಗಿದೋಯ್ತು. ಹೇಗೋ ಹಾಗೆ ನಮ್ಮ ತಂದೆ ತಾಯಿ ರೂಪದಲ್ಲಿ, ತಂದೆ ತಾಯಿ ಸ್ಥಾನದಲ್ಲಿರುವಂತಹ ದೇವರು ನಮ್ಮ ಮಕ್ಕಳಾದ ನಮ್ಮನ್ನು ಎಲ್ಲಾ ಬುದ್ಧಿ ಕೊಟ್ಟು, ಚೆನ್ನಾಗಿ ವಿವೇಚನಾ ಶಕ್ತಿ ಕೊಟ್ಟು, ಎಲ್ಲಾ ಮಾಡಿ ಎಲ್ಲಿ ತಂದು ಬಿಡ್ತಾನೆ, ಈ ಎಕ್ಸಾಮ್ ಅಲ್ಲಿ ತಂದು ಬಿಡ್ತಾನೆ. ಇನ್ನು ಮುಂದೆ ಅವನ ಕೆಲಸ ಅಲ್ಲ, ಮುಂದೆ ನಮ್ ಕೆಲಸ ನಾವು ಮಾಡಬೇಕು. ಅಲ್ಲಿ ಎಕ್ಸಾಮ್ ಒಳಗ ಅಪ್ಪ ಅಮ್ಮ ಬರೆಯಂಗಿಲ್ಲ, ನಾವು ಬರಿಬೇಕು. ಅದು ಏನ್ ಟಿಕ್ ಮಾಡಿದ್ರೆ ಏನ್ ಬರಬೇಕು, ಅದೇನೋ ಮಾಡಿದ್ರೆ ಏನ್ ಬರಿಬೇಕು, ಅದು ನಮಗ್ ಬರ್ತದೆ. ಹಾಗೆ ಈ ಸಂಸಾರ ಎಂಬ ಎಕ್ಸಾಮ್ ಅಲ್ಲಿ ಬಂದಾಗ ನಾವು ಏನ್ ತಿಳ್ಕೊಬೇಕು, ನಮ್ದು ಅಂತ ತಿಳ್ಕೊಂಡು ನಾವ್ ಏನ್ ಮಾಡ್ಬೇಕು ಅದನ್ನ ಕರೆಕ್ಟ್ ಆಗಿ ಟಿಕ್ ಮಾಡ್ಬೇಕು. ಅಲ್ಲಿ ನಾಲ್ಕು ಆಪ್ಷನ್ಸ್ ಇರ್ತಾವ. ದಶರಥ ರಾಜನ ರಾಮನ ತಂದೆ ಯಾರು? ದಶರಥ, ಸುಗ್ರೀವ, ವಸುದೇವ, ನಂದಗೋಪ ಅಂತ. ಟಿಕ್ ಯಾವುದು ಕರೆಕ್ಟ್? ದಶರಥ ಕರೆಕ್ಟ್. ಯಾವುದು ಸರಿ ಟಿಕ್ ಮಾಡ್ತೀವೋ ಅದಕ್ಕೆ ಆನ್ಸರ್ ಕರೆಕ್ಟ್ ಆಗಿ ನಮ್ಗೆ ಮಾರ್ಕ್ ಸಿಗ್ತದೆ. ಹೇಗೋ ಹಾಗೆ ನಮ್ಮ ಸಂಸಾರ ಎಂಬ ಈ ಎಕ್ಸಾಮ್ ಹಾಲಿನಲ್ಲಿ ದೇವರು ಬಿಟ್ಟಾಗ ನಾವು ಕೂಡ ಅನೇಕ ಪರೀಕ್ಷೆಗಳನ್ನ ಒಳಗೊಳ್ತೇವೆ. ಅನೇಕ ಪರೀಕ್ಷೆಗಳು ಸಿಗ್ತಾವೆ. ಏಕಾದಶಿ ತಿನ್ಬೇಕೋ ಬೇಡೋ, ಇವೆಲ್ಲ ಒಂದೊಂದು ಪರೀಕ್ಷೆ, ಧರ್ಮದ ಪರೀಕ್ಷೆ, ಆಚರಣೆಯ ಪರೀಕ್ಷೆ, ಎಲ್ಲ ಪರೀಕ್ಷೆಗಳು ಸಿಕ್ಕಾಕೋತೇವೆ ನಾವೆಲ್ಲ. ಏಕಾದಶಿ ತಿನ್ನ ನಡೀತದೆ ಬಿಡ್ರಿ ಅಂತ ಕೆಲವ್ರು ಪಾಪ. ಈ ಏಕಾದಶಿ ತಿನ್ನೋದೇನದ ನೋಡ್ರಿ, ಏಕಾದಶಿ ತಿನ್ನೋದೇನದ, ಇಷ್ಟು ದಿವಸ ದಶಮಿ ತನಕ ನಾವು ಸುಮ್ಮನೆ ಏನಿರಂಗಿಲ್ಲ ಮನ್ಯಾಗ, ಅನ್ನ ಸಾರು, ಹಬ್ಬ ಅಂದ್ರೆ ಚಪಾತಿ, ರೋಟಿ, ಭಕ್ರಿ, ಉಪ್ಪಿಟ್ಟು ಅಷ್ಟೇ ಏನೇನು ಮಾಡ್ಕೊಂಡು ತಿಂದಿರ್ತೇವೆ. ಈ ಏಕಾದಶಿ ಅಂದ್ಕೊಂಡು ಪ್ಲಸ್ ಆಗ್ತವೆಲ್ಲ. ಏಕಾದಶಿ ಅಂದ್ಕೊಳ್ಳಿ, ಇಲ್ರಿ ಏಕಾದಶಿ ಏನು ಬರಂಗಿಲ್ಲ, ಅದಕ್ಕೆ ಹಾಲಾಗಿನ ಚಪಾತಿ ಮಾಡ್ಕೊಂಡೆ, ಹಾಲಾಗಿನ ಚಪಾತಿ ತಿಂದೆ, ಮತ್ತೊಂದು ಏನೋ ಇದನ್ನ ಕಿಚಡಿ ಮಾಡ್ಕೊಂಡೆ, ಒಂದು ಹಾಲಾಗಿಂದ ಅದನ್ನ ಮಾಡಿದೆ, ಇದನ್ನ ಮಾಡಿದೆ. ಮುಸುರಿ ಏನು ಚಪಾತಿಗೆ ಹಾಲು ಹಾಕಿದ್ರೆ ಮುಸುರೆಲ್ಲ ಅಂತ ಯಾರು ಹೇಳಿದ್ರು? ಆ ಚಪಾತಿ ಹಿಟ್ಟಿಗೆ ಹಾಲು ಹಾಕಿದ್ರೆ ಮುಸುರೆಲ್ಲ ಅಂತ ಯಾರು ಹೇಳಿದ್ರು? ಇವೆಲ್ಲ ನಾವು ಮಾಡ್ಕೊಂಡಿದ್ದು, ಸುಮ್ಮನೆ ನಾವೇನೋ ಮಾಡ್ಕೊಂಡು ಅದನ್ನ ಮುಸುರಿ ಎಲ್ಲ ನಾವು ಮಾಡ್ಕೊಂಡಿದ್ದು ಅಷ್ಟೇ ಹೊರತು ಏನೇನೇನು ಬರಂಗಿಲ್ಲ. ಹರಿದಿನದಲ್ಲಿ ಉಂಡ ನರರಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆ. ಶ್ರುತಿ ಏನ್ ಹೇಳ್ತಾ ಇದೆ? ಹರಿದಿನ ಅಂದ್ರೆ ಏಕಾದಶಿ ದಿನ ಅಂತ. ಏಕಾದಶಿ ದಿನದಲ್ಲಿ ನಾವು ಏನಾದ್ರೂ ತಿಂದ್ರೆ ಅದು ನರಕನೇ ಪ್ರಾಪ್ತಿ ಆಗುತ್ತೆ ಅಂತ ಎಲ್ಲ ಪುರಾಣಗಳು, ಶಾಸ್ತ್ರಗಳು ನಿರ್ಣಯ ಮಾಡ್ತವೆ. ಅದಕ್ಕೋಸ್ಕರ ಏನೂ ತಿನ್ಬಾರ್ದು. ಕಿಚಡಿ ಎಲ್ಲ ತಗೊಳ್ಳೋ ತೀರ್ಥನೆ ಎಷ್ಟು ಇರುತ್ತೆ ಗೊತ್ತಾ? ಪ್ರತಿ ದಿವಸ 3 ಸಲ ತಗೊಂಡ್ರೆ ಅವತ್ತು ಮಾತ್ರ ಒಂದೇ ಸಲ ತಗೊಂಡು, ಇವತ್ತು ಒಂದೇ ಸಲ ತಗೊಳ್ತು, ಒಂದೇ ಸಲ. ಯಾರೊಬ್ರು ಒಂದೇ ಸಲ ತಗೋಬೇಕು ಅಂತ ಹೇಳಿ ಒಂದು ಏಕಾದಶಿ ಸೌಟ್ ಮಾಡ್ಬಿಟ್ಟಿರ್ತಾರೆ, ಏಕಾದಶಿ ಸೌಟ್ ಅಂತ ಹೇಳಿ ದೊಡ್ಡ ಸೌಟ್ ಮಾಡಿ ಅದರಿಂದ ತಗೊಂಡ್ಬಿಡ್ತಾರೆ. ಅದು ಅಲ್ಲ, ಮತ್ತೆ ತೀರ್ಥ ಹೆಂಗ್ ತಗೋಬೇಕು? ತೀರ್ಥ ಒಂದು ತೊಗರಿ ಬೇಳಿ, ಕಡ್ಲಿ ಬೇಳೆ ಮುಳುಗುವಷ್ಟು ತಗೋಬೇಕಂತ, ಅಷ್ಟೇ ಒಂದು ಡ್ರಾಪ್ ತಗೊಂಡು ಹಿಂಗೆ ತಗೊಂಡ್ಬಿಡ್ಸ್ಬೇಕು. ತೀರ್ಥ ತಗೊಂಡು ಮುಗಿದು ಉಪವಾಸ ಇರಬೇಕು. ಅದು ಏಕಾದಶ ಇಂದ್ರಿಯಗಳಿಗೆ ಉಪವಾಸ ಕೊಡ್ಬೇಕು. ಏಕಾದಶ ಇಂದ್ರಿಯಗಳೇನಿರ್ತಾವೆ ಎಲ್ಲ ಸ್ಟಾಪ್ ಆಗುತ್ತೆ, ಏನೇನೋ ಇಲ್ಲವಕ್ಕೆ. ಹರಿದಿನದಲ್ಲಿ ಹರಿನಾಮ ಸ್ಮರಣೆ ಮಾಡ್ತಾ ಮಾಡ್ತಾ ನಾವು ಇರಬೇಕು. ಇದು ಏಕಾದಶಿ ಉಪವಾಸ. ಏನು ತಿನ್ಲಿಕ್ಕೆ ಬರಂಗಿಲ್ಲ. ಕೆಲವರು ಪಾಪ ಆರೋಗ್ಯ ದೃಷ್ಟಿಯಿಂದ ಕೇಳ್ತಾರೆ, ಆಚಾರ ಆರೋಗ್ಯ ಇದ್ದರೆ, ಅನಾರೋಗ್ಯ ಆಗಿದ್ರೆ ತಗೊಳ್ಳಿಕ್ಕೆ ಅಡ್ಡಿ ಇಲ್ಲ. ನಾ ಹೇಳಿಕತ್ತೇನೆ, ಶಾಸ್ತ್ರ ಅಲ್ಲ. ಮತ್ತೆ ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ ಸತ್ರು ಪರವಾಗಿಲ್ಲ ಮಾಡು ಅಂತ ಹೇಳ್ತಾರೆ. ನೀ ಏನ್ ಹಬ್ಬ ಅಂದ್ರೆ ಏನ್ ಮಾಡ್ತೀವಿ? ಸಾಯ್ತಿ. ಉಪವಾಸ ಮಾಡೋದ್ರಿಂದ ಏನ್ ಮಾಡ್ತೀವಿ? ಹಬ್ಬ ಅಂದ್ರೆ ಸಾಯ್ತಿ. ಸತ್ರು ಪರವಾಗಿಲ್ಲ ಉಪವಾಸ ಮಾಡಿ. ಇದು ಶಾಸ್ತ್ರ ಕೊಡುದು. ಈಗಿನ ಕಾಲಕ್ಕೆ ಇಲ್ರಿ ಆರೋಗ್ಯ ಬಹಳ ಕೆಟ್ಟದ, ನಮ್ ಶುಗರ್ ಅದ, ಏನಾದ್ರು ತಗೊಳ್ಳೇಬೇಕು, ಏನಾದ್ರು ತಗೊಳ್ಬೇಕು. ಏನಾದ್ರು ತಗೊಳ್ಳೋದಾಗಿದ್ರೆ ಹಣ್ಣು ಹಾಲು ತಗೊಳ್ಳಿಕ್ಕೆ ಒಂದು ಅಡ್ಡಿ ಇಲ್ಲ ನನ್ನ ಪ್ರಕಾರ. ನಾ ಏನೋ ಪಾಪ ಆರೋಗ್ಯ ದೃಷ್ಟಿಯಿಂದ ಹೇಳಲಿಕ್ಕೆ ಹಣ್ಣು ಹಾಲು ತಗೊಳ್ಳಿಕ್ಕೆ ಅಡ್ಡಿ ಇಲ್ಲ. ಏನ್ ರೋಗ ಬಂದದ ಅಂತ ಹೇಳಿ ಏನೋ ಎಲ್ಲ ತಿನ್ನೋದು, ಕಿಚಡಿ ಮಾಡ್ಕೊಡು, ಅದನ್ನ ಮಾಡ್ಕೊಡು, ಇದು ಮಾಡಿ ಎಷ್ಟೊಂದು ತಿನ್ನೋದು. ಹಂಗೆ ಈ ಉಪವಾಸ ದಿವಸ ಏನು ತಗೊಳ್ಳಿಕ್ ಬರಂಗಿಲ್ಲ, ಏನೇನೋ ತಗೋಬಾರ್ದು ಅಂತ ಶಾಸ್ತ್ರ ನಿಯಮಗಳು ಮಾಡ್ತಾವೆ. ಅಂತಹ ಈ ಏಕಾದಶಿ ಉಪವಾಸವನ್ನ ಗಟ್ಟಿಯಾಗಿ ಆಚರಣೆ ಮಾಡಿದಾಗ ನಮಗೆ ಫಲ ಸಿಗುತ್ತೆ. ಹಾಗಾದ್ರೆ ಈ ನಿಯಮಗಳು, ಈ ಪರೀಕ್ಷೆಗೆ ನಮ್ಮ ಪರಮಾತ್ಮ ಹಾಕ್ತಾನೆ. ಏಕಾದಶಿ ತಿನ್ಬೇಕೋ ಬೇಡವೋ. ಒಟ್ಟು ಎರಡು ಹೆಂಗ ಆಪ್ಷನ್ಸ್ ಕೊಡ್ತಾರಲ್ವಾ, ದಶರಥ ರಾಜ ಅಂತ ಏನು ಆಪ್ಷನ್ಸ್ ಕೊಡ್ತಾರಲ್ಲ, ಹಂಗೆ 2 ಆಪ್ಷನ್ಸ್ ಕೊಟ್ಬಿಡ್ತಾನೆ ಎಲ್ಲಾ ಪರೀಕ್ಷೆ. ಇದು ಆಪ್ಷನ್ ಏಕಾದಶಿ ತಿನ್ಬೇಕಾ ಬೇಡ, ಆಪ್ಷನ್ 6. ತಿನ್ಬೇಕು ಅಂತ ಟಿಕ್ ಮಾಡಿದ ಸೋತ ಅಂತ, ಮಾರ್ಕ್ ಇಲ್ಲ ಅಂತ. ತಿನ್ಬಾರ್ದು ಅಂತ ಟಿಕ್ ಮಾಡಿದ ಒಳ್ಳೆ ಮಾರ್ಕ್ಸ್ ಬಂತು ಅಂತ.
ಅಷ್ಟೇ. ಹಿಂಗ ಎಲ್ಲ ಪರೀಕ್ಷೆಗಳು ಹಿಂಗೆ ಪಾಸ್ ಮಾಡ್ತಾ ಮಾಡ್ತಾ ಹೋದಾಗ ದೇವರ ವಿಶೇಷ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ. ಅಂತಹ ಒಂದು ಅನುಗ್ರಹ ಆಗಬೇಕು ಅಂತಾನೆ ಇಷ್ಟೆಲ್ಲ. ಹಾಗಾದ್ರೆ ಹೆಂಗ್ ಬರುತ್ತೀವಲ್ಲ ಅನುಗ್ರಹ? ಮತ್ತೆ ಮತ್ತೆ ಭಾಗವತ ಶ್ರವಣಾದಿಗಳು, ಹರಿನಾಮ ಸ್ಮರಣಾದಿಗಳು ನಾವು ಮಾಡಿದಾಗ ನಮಗೆ ಪರಮಾತ್ಮನ ವಿಶೇಷ ಅನುಗ್ರಹ ಆಗುತ್ತೆ ಅಂತ ಶುಕಾಚಾರ್ಯರು ಅದನ್ನೇ ಹೇಳ್ತಾ ಇದ್ದಾರೆ. ಪರೀಕ್ಷಿತ ರಾಜನಿಗೆ ವೇದವ್ಯಾಸ ದೇವರು ಕರೆದ್ರಂತೆ. ಸಚ್ಚಿದಾನಂದಮಯನಾದಂತಹ ವೇದವ್ಯಾಸ ದೇವರು ಶುಕಾಚಾರ್ಯರಿಗೆ ಎಲ್ಲ ಜ್ಞಾನ ಕೊಟ್ಟು ಕರೆದ್ರಂತೆ. ಹೇ ಶುಕಾ ಬಾಯಿಲೆ ಅಂತ ಕರೆದ್ರಂತೆ. ಶುಕಾ ಬಾಯಿಲೆ ಅಂತ ಕರೆದಾಗ ನಂಗೆ ಯಾರೋ ಸುಘೋಷ ಅಂತ ಕರೆದ್ರಪ್ಪ. ಸುಘೋಷಾಚಾರ ಅಥವಾ ಸುಘೋಷ ಅಂತ ಕರೆದ್ರು. ಏನ್ರಿ ಅಂತ ನಾವು ಒಬ್ಬನೇ ತಿರುಗಿ ನೋಡ್ತೇನೆ ಅಷ್ಟೇ. ನಾ ಸುಘೋಷ ಆದ್ದರಿಂದ ನಾವು ಒಬ್ಬನೇ ತಿರುಗಿ ನೋಡ್ತೇನೆ. ವೇದವ್ಯಾಸ ದೇವರು ಶುಕ ಅಂತ ಕರೆದಾಗ ಅಲ್ಲಿದ್ದ ಋಷಿಮುನಿಗಳು, ಅಲ್ಲಿದ್ದ ಗಿಡ ಪಕ್ಷಿಗಳು, ಅಲ್ಲಿದ್ದ ಮನುಷ್ಯರು, ಅಲ್ಲಿದ್ದ ಗಂಧರ್ವರು ಎಲ್ಲರೂ ಓ ಅಂತ ಕೂಗಿದ್ರಂತೆ. ಆ ವೇದವ್ಯಾಸ ದೇವರ ಕೂಗಿಗೆ, ವೇದವ್ಯಾಸ ದೇವರ ಮಾತಿಗೆ ಶುಕ ಅಂತ ಕರೆದಾಗ ಎಲ್ಲರೂ ಓ ಅಂದ್ರಂತೆ. ಯಾಕೆ ಅಂತಂದ್ರೆ ಶುಕಾಚಾರ್ಯರು ಎಲ್ಲರೊಳಗೂ ಇದ್ದಾರೆ. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರ ಇತಿ ತನ್ಮಯತಯ ತರವೋಪಿ ನೇದುಹು ತಂ ಸರ್ವಭೂತ ಹೃದಯಂ ಮುನಿಂ ಆನತೋಸ್ಮಿ. ಹೇ ಶುಕ ಅಂತ ಕರೆದಾಗ ಎಲ್ಲ ಅಲ್ಲಿದ್ದ ತರುಗಳು, ಗಿಡಗಳು, ಪಕ್ಷಿಗಳು ಓ ಅಂತ ಕೂಗಿದಂತೆ. ಹಾಗೆ ಯಾಕೆ ಅಂದ್ರೆ ಶುಕಾಚಾರ್ಯ ಎಲ್ಲರಿಗೂ ಇದ್ದಾರೆ. ಏನ್ ಶುಕಾಚಾರ್ಯ ಅಂದ್ರೆ ಯಾರವರು? ಸಾಕ್ಷಾತ್ ರುದ್ರದೇವರ ಅವತಾರರು. ಸಾಕ್ಷಾತ್ ರುದ್ರದೇವರು ಅಂದ್ರೆ ಯಾರು? ಮನೋನಿಯಾಮಕರು, ಮನಸ್ಸಿಗೆ ಪ್ರೇರಕರೇ ಅವರು. ಕೈಲಾಸ ವಾಸ ಗೌರೀಶ ಈಶ, ಮನಸ್ಸು ಕೊಡು ಹರಿಯಲ್ಲಿ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸ ವಾಸ. ಅವ್ರೇನಾದ್ರೂ ಮನಸ್ಸು ಕೊಟ್ರೆ ದುರ್ಗದ ವೆಂಕಪ್ಪ ಗುಡಿಯಾಗ ಭಾಗವತ್ ಪ್ರವಚನ, ಮನಸ್ಸು ಕೊಡದೇ ಇದ್ರೆ ಅಗ್ನಿ ಸಾಕ್ಷಿ ಇಷ್ಟದ. ಆದ್ದರಿಂದ ಅಂತಹ ಅವರು ಮನಸ್ಸು ಕೊಡಬೇಕು ಅಂತಾನೆ ಅವ್ರ ಪ್ರಾರ್ಥನೆ ಮಾಡ್ತಾ ಇರಬೇಕು. ಸರ್ವ ಮಂಗಲ ದಾತಾರವು ಪಾರ್ವತಿ ಪರಮೇಶ್ವರವು ಗಣೇಶ ಸ್ಕಂದ ಸಂಯುಕ್ತವು ಒಂದೇ ವಾಂಛಿತ ಸಿದ್ಧ. ಅಂತಹ ದೊಡ್ಡ ಸ್ಥಾನ ರುದ್ರದೇವರದ್ದು. ರುದ್ರದೇವರದ್ದು ಮಹಾಸ್ಥಾನ ಇದೆ. ಅಂತಹ ರುದ್ರದೇವರ ಅವತಾರರು ಶುಕಾಚಾರ್ಯರು. ಆ ಶುಕಾಚಾರ್ಯರು ತಮ್ಮ ತಂದೆ ಅರ್ಥಾತ್ ವೇದವ್ಯಾಸ ದೇವರ ಮುಖದಿಂದ ಎಲ್ಲವನ್ನೂ ಕಲ್ತ್ಕೊಂಡು ಸರ್ವಜ್ಞರಾಗಿ ಎಲ್ಲೂ ನಿಲ್ಲಂಗಿಲ್ಲ, ಎಲ್ಲೂ ನಿಲ್ತಾ ಇದ್ದಿದ್ದಿಲ್ಲ. ಅಂತಹ ಶುಕಾಚಾರ್ಯರು ಪರೀಕ್ಷಿತ ರಾಜನ ಮುಂದೆ ನಿಂತ್ಕೊಂಡಪ್ಪ. ಪರೀಕ್ಷಿತ ರಾಜನ ಮುಂದೆ ಅವ ಏನೇನು ಕೇಳುತ್ತಾನೋ ಎಲ್ಲವನ್ನ ಉಪದೇಶವನ್ನು ಕೊಡ್ತಾ ಇದ್ದಾರೆ. ನಿನ್ನೆ ದಿವಸ ಪರೀಕ್ಷಿತ ರಾಜ ಕೇಳಿದ್ದ. ಏನು ಕೇಳಿದ್ದ? ಆಚಾರ್ಯರೇ, ಶುಕಾಚಾರ್ಯರೇ, ನೀವು ಅನೇಕ ಮಹಿಮೆಗಳನ್ನು ಹೇಳಿದ್ರಿ. ಎಷ್ಟು ಏನು ಜಂಬೂದ್ವೀಪ ಅಂದ್ರಿ, ಅದರೊಳಗೆ ಏನು ಎಷ್ಟು ವಿಸ್ತಾರವಾದ ಕಥೆಗಳನ್ನ ನಿರೂಪಣೆ ಮಾಡಿದ್ರಿ. ನನಗೆ ಅದನ್ನೆಲ್ಲ ಕೇಳಿ ಮೈ ರೋಮಾಂಚನ ಆಗಿದೆ. ಮತ್ತೊಂದು ಕತೆ ಶುರು ಮಾಡಿದ್ರಿ ನೀವು. ಏನಂದ್ರೆ ವಾಮನ ರೂಪಿ ಪರಮಾತ್ಮ ತ್ರಿವಿಕ್ರಮನಾದಾಗ ಬಲಪಾದ ಒಂದನೇ ಪಾದ ಇಲ್ಲಿಟ್ಟ, ಎಡಪಾದ ಮೇಲೆ ಹಾಕಿದಾಗ ಅಲ್ಲಿ ಗೋಡೆಗೆ ಬಡದಾಗ ಅಲ್ಲಿ ಒಂದು ನೀರು ಬಂತು. ಅದಕ್ಕೆ ವಿಷ್ಣುಪದಿ ಅಂತ ಕರೆದ್ರು. ಯಾಕೆ? ವಿಷ್ಣುವಿನ ಪಾದಸ್ಪರ್ಶ ಆಗಿದ್ದಕ್ಕೆ ಬಂದಂತಹ ಒಂದು ಜಲಧಾರೆ, ಅದಕ್ಕೆ ವಿಷ್ಣುಪದಿ ಅಂತ ಕರೆದ್ರು. ಅವಳು ಯಾರು? ಆ ವಿಷ್ಣುಪದಿ ಯಾರು ಅಂತ ನಾನು ಕೇಳಿದ್ದೆ. ಇವತ್ತು ಉತ್ತರ ಕೊಡಿ ಅಂತ ಪರೀಕ್ಷಿತ ರಾಜ ಕೇಳ್ತಾ ಇದ್ದ. ಅದಕ್ಕೆ ಶುಕಾಚಾರ್ಯ ಉತ್ತರ ಕೊಡ್ತಾರೆ. ಶ್ರೀ ಶುಕ ಉವಾಚ ತತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋಃ ವಿಕ್ರಮತಃ ವಿಕ್ರಮತಃ ವಾಮಪಾದಾಂಗುಷ್ಟ ನಖ ನಿರ್ಭಿನ್ನ ಊರ್ಧ್ವಾಂಡಕಟಾಕವಿವ ರೇಣಾಂತಃ ಪ್ರವಿಷ್ಟಾ ಯಾ ಬಾಹ್ಯ ಜಲಧಾರ ತಚ್ಚರಣ ಪಂಕಜ ಅವನೇಜನಾರುಣ ಕಿಂಜಲ್ಕೋಪರಂಜಿತ ಅಖಿಲ ಜಗದ ಕಮಲಾಪಕ ಉಪಸ್ಪರ್ಶನಾಮಲಾ ಸಾಕ್ಷಾತ್ ಭಗವತ್ಪದಿ ವಿಷ್ಣುಪದಿ ಇತಿ ಅನುಪಲಕ್ಷಿತ ವಚೋಭಿಃ ಅಭಿಧೀಯಮಾನಾ ಅತಿಮಖತಾ ಕಾಲೇನ ಯುಗ ಸಹಸ್ರೋಪಲಕ್ಷಣೇನ ದಿವಃ ಮೂರ್ಧನಿ ಅವತತಾರ ಯತ್ತದ್ವಿಷ್ಣು ಪದಮಾಹುಃ. ಅದ್ಭುತವಾದ ವಾಣಿ ಶುಕಾಚಾರ್ಯರ ವಾಣಿ. ಏನಂದ್ರು ನೋಡಪ್ಪ, ಏನು ಭಗವತ್ಪದಿ ವಿಷ್ಣುಪದಿ ಅಂತ ಕರೆದ್ವಿ,
ಅದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಗಂಗಾ, ಸಾಕ್ಷಾತ್ ಭಾಗೀರಥಿ. ಏನು ಇವತ್ತು ನಾವು ಅವಳಿಗೆ ಹೆಸರು ಕೇಳಿದ್ರೆ ನಮಗೇನೋ ಒಂದು ಖುಷಿ ಆಗುತ್ತೋ, ಗಂಗಾ ಅಂದ್ರೆ ಸಾಕು, ಏನೋ ಒಂದು ಆನಂದ. ಎಷ್ಟು ಆ ಕಡೆ ಎಲ್ಲ ಉತ್ತರದ ಕಡೆಗೆ ಎಷ್ಟು ಗೌರವ ಕೊಡ್ತಾರೆ ಗೊತ್ತಾ? ಜೈ ಜೈ ಗಂಗಾ ಮಾತಾ ಹಾಡಾಡ್ತಾರೆ, ದೀಪ ಬೆಳಗ್ತಾರೆ, ಆರತಿ ಮಾಡಿಸ್ತಾರೆ, ಏನ್ ದೊಡ್ಡ ದೊಡ್ಡ ಆರತಿ ಮಾಡಿಸ್ತಾರೆ, ಏನು ವೈಭವ. ಈಗ ಹರಿದ್ವಾರದಾಗ ಈಗೂ ಒಂದು ಹಬ್ಬ ನಡೀತದಲ್ಲಿ, ಎಷ್ಟೋ ಸಾವಿರಾರು ಕಿಲೋಮೀಟರ್ ಇಂದ ನಡ್ಕೊಂಡ್ ಬರ್ತಾರೆ ಪಾಪ ಜನ. ಅದು ಯಾಕೆ? ಮಡಿಲೇ ಬಂದು ಗಂಗಾನ್ ತಗೊಂಡ್ಕೊಂಡು ಹೋಗ್ಲಿಕ್ಕೆ ಅಂತ. 1000 ಕಿಲೋಮೀಟರ್ ಹೆಂಗ್ ಬರ್ತಾರೆ? ಅಲ್ಲ 10 ತಿಂಗಳಾದ್ರೂ ಮುಂಗೆ ಬರ್ತಾರೋ. ಅಲ್ಲ ಕ್ಯಾಂಪ್ ಹಾಕೋದು, ಒಂದೊಂದ್ ಕಡೆ ಕ್ಯಾಂಪ್ ಹಾಕೋದು, ಒಂದು ಊಟ ಮಾಡೋದು, ಮತ್ತೆ ಹೋಗೋದು. ಹಿಂಗ ಗಂಗಾನ್ ತುಂಬ್ಕೊಂಡು ಹೋಗಿ ಕ್ಯಾನು ಚಕ್ಕಡಿ ಒಳಗ ಹೆಂಗಾದ್ರೆ ಈ ಶ್ರವಣ ಕುಮಾರ್ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ತೀನಿ ನೋಡ್ರಿ, ಶ್ರವಣ ಹೆಂಗ ಕೋಲ್ ಹಿಡ್ಕೊಂಡು, ಹಂಗ ಬಿಂದಿಗೆ ಒಳಗೆ ಆ ಕಡೆ ಬಿಂದಿಗೆ ಈ ಕಡೆ ಬಿಂದಿಗೆ ಇಟ್ಕೊಂಡು ಹಿಂಗ್ ತಗೊಂಡು ಹೋಗ್ತಾರಲ್ಲ. ಗಂಗಾ ಅಷ್ಟು ಗಂಗಾ ಮಹತ್ವ ಕೊಡ್ತಾರೆ ಎಲ್ಲ. ನಾವು ಕೂಡ ತಗೊಂಡ್ಬರ್ತೇವೆ ನೋಡಿ ಭಾಗೀರಥಿ ಗಿಂಡಿ ಅಂತ. ಅಲ್ಲೇ ಅಂಗಡಿ ಸಿಗ್ತಾವ, 10 ರೂಪಾಯಿ ಭಾಗೀರಥಿ ಕೊಡಪ್ಪ ಅಂತೇವಿ, ತಗೊಂಡ್ಬಿಡ್ತೀವಿ. ಅದು ಭಾಗೀರಥಿ ಗಿಂಡಿ. ನಿಜವಾದ ಭಾಗೀರಥಿ ಗಿಂಡಿ ಹಂಗಲ್ಲ. ಮಡಿಲೇ ಶುದ್ಧವಾಗಿ ಸ್ನಾನ ಮಾಡಿ ಅಲ್ಲಿ ಗಂಗಾವನ್ನು ತುಂಬ್ಕೋಬೇಕು. ನಿಜವಾದ ಭಾಗೀರಥಿ ಗಿಂಡಿ ಹೆಂಗಾಗಬೇಕು ಅನ್ನೋದು, ಅಲ್ಲಿ ಹರಿದ್ವಾರದಾಗೋ ಪ್ರಯಾಗದಾಗೋ ಅಥವಾ ಕಾಶಿ ಒಳಗೋ ಗಂಗಾ ತುಂಬಿಕೊಂಡು ಆಮೇಲೆ ಗೋದಾವರಿ ಸನ್ನಿಧಾನಕ್ಕೆ ಬರ್ಬೇಕಂತೆ. ಗೋದಾವರಿ ಸನ್ನಿಧಾನ ಅದು ಎಲ್ಲಿ? ರಾಜಮಂಡ್ರಿ ಅಥವಾ ಸೋನ್, ಅಲ್ಲಿ ಬಂದು ಆ ಗೋದಾವರಿಯನ್ನು ಇವಳು ಜೋಡಿ ಮಾಡ್ಬೇಕಂತೆ. ಅಂದ್ರೆ ಇದೊಂದು ಸ್ವಲ್ಪ ತೆಗಿಯೋಂಗಿರ್ಬೇಕು, ಇದು ಗಿಂಡಿ ತೆಗಿಯೋಂಗಿರ್ಬೇಕು, ಆ ಗೋದಾವರಿನ ಸೇರಿಸ್ಬೇಕು. ಅವಾಗ ಅದು ಭಾಗೀರಥಿ ಗಿಂಡಿ ಅಂತ ಆಗ್ತದೆ. ಅದು ಭಾಗೀರಥಿ ಗಿಂಡಿ, ಗಂಗಾ ಗಿಂಡಿ ಅಂತ ಆಗ್ತದೆ. ಇಲ್ಲ ಸೇರಿಸಿಲ್ಲ ಅಂದ್ರೆ 10 ರೂಪಾಯಿ ಗಿಂಡಿ ಅಂತ ಅಷ್ಟೇ ಇರ್ತದೆ. 10 ರೂಪಾಯಿ ಗಿಂಡಿ ಅದು ಭಾಗೀರಥಿ ಗಿಂಡಿ ಅಂದ್ರೆ ಹಿಂಗ ಅಷ್ಟು ಪೂಜಾಕರವಾದದ್ದು. ಯಾಕೆಂದ್ರೆ ಗೋದಾವರಿ ಅವಳು ವೃದ್ಧ ಗಂಗಾ, ಅವಳು ಕೂಡ ಗಂಗಾನೇ. ಆ ಕಥೆಯೆಲ್ಲ ನಿಮ್ಗೆ ಹಿಂದೆ ಬಂದದ. ಗೌತಮ ಋಷಿಗಳ ಶಾಪ, ವೇದವ್ಯಾಸದೇವರ ಅವತಾರ ಕಥಾ. ಆ ಗೌತಮ ಋಷಿಗಳಿಗೆ ತಪಸ್ಸಿಗೆ ಮೆಚ್ಚಿ ಬಂದವಳು ಅವಳು. ಶಿವನ ಜಟದಾರಿಯಲ್ಲಿ ಇದ್ದವಳು ಕೆಳಗಿಳಿದ್ಲು, ಗೌತಮರ ಬೆನ್ನತ್ತಿ ಬಂದ್ಲು. ಆದ್ದರಿಂದ ಅವಳೇ ಗೌತಮಿ ಅಂತ ಅದ್ಲು. ಗೌತಮಿ, ಗೋದಾವರಿ ಅಂತ ಯಾಕೆ ಆದದ್ದು? ಗೋದಾವರಿ ಅನ್ನೋ ಸಪರೇಟ್ ನದಿ ಅಂತ ತಿಳ್ಕೊಬೇಡ್ರಿ. ಗೋದಾವರಿ ಅಂದ್ರೆ ಗಂಗಾನೇ. ಯಾಕಂದ್ರೆ ಅವರ ಒಂದು ಬ್ರಾಹ್ಮಣರ ಒಂದು ಆಲೋಚನೆ ಪ್ರಕಾರ, ಅವ್ರು ಮಾಡಿದ ಪ್ರಕಾರ ಒಂದು ಆಕಳ ಹತ್ಯೆ ಆಗ್ಬಿಡ್ತಲ್ಲಿ. ಆಕಳ ಹತ್ಯೆ, ಗೋ ಹತ್ಯೆ ಆಯ್ತು. ಆ ಗೋ ಹತ್ಯೆ ಮಾಡಿದ್ದಕ್ಕೆ ಗೋ ಬದುಕಿಸ್ಬೇಕು ಅಂತ ಪ್ರಾರ್ಥನೆ ಮಾಡಿದ್ರು ಇವರು. ಗೋ ಬದುಕಿಸ್ಬೇಕಂತ ಪ್ರಾರ್ಥನೆ ಮಾಡಿದಾಗ ಗಂಗಾ ಕೆಳಗಿಳಿದ್ಲು. ಆ ಗಂಗಾ ಗೌತಮರ ಮನೆಯ ಗೋವಿನ ಮೇಲೆ ಹಾಯಿಸಿ ಹೋದ್ಲು. ಆದ್ದರಿಂದ ಗೋದಾವರಿ ಅಷ್ಟೇ. ಗಂಗೆಯೇ, ಆ ಶಿವನ ಜಟಾ ಮೇಲೆ ಇರುವಂತಹ ಗಂಗೆಯೇ ಗೋವಿನ ಮೇಲೆ ಹಾಯಿಸಿ ಗೋವನ್ನ ಬದುಕಿಸಿದ್ಲು. ಆದ್ದರಿಂದ ಗೋವಿಗೆ ಪ್ರಾಣದಾನ ಮಾಡಿದ್ಲು. ಆದ್ದರಿಂದ ಗೋದಾವರಿ ಅಷ್ಟೇ ಹೊರತು ಗೋದಾವರಿ ಸಪರೇಟ್ ನದಿ ಅಂತ ಅಲ್ಲ. ಗಂಗೆಯೇ ಗೋದಾವರಿ. ಅಂತಹ ಗಂಗಾ ಕೆಳಗಿಳಿತಾ ಇದ್ದಾಳೆ ನೋಡಿ. ನಮ್ಮ ತ್ರಿವಿಕ್ರಮ ರೂಪಿ ಪರಮಾತ್ಮ ಕೊಟ್ಟಂತಹ ನಮಗೆ ಇವತ್ತು ಭಾಗ್ಯ, ದೊಡ್ಡ ಭಾಗ್ಯ ನಮಗೆ. ಅಲ್ಲಿ ಬ್ರಹ್ಮಾಂಡದ ಗೋಡೆಗೆ ತಾಕಿಸಿದ್ದಕ್ಕೆ ಬ್ರಹ್ಮಾಂಡ ಢಲ್ ಅಂತ ಶಬ್ದ ಬಂತಂತೆ. ಬರೀ ನಾನು ಬಾಯಾಗಂದೆ, ಅದು ಬ್ರಹ್ಮಾಂಡದ ಢಲ್ ಅಂದಾಗ ಎಷ್ಟೋ ಮಂದಿ ಗಾಬರಿ ಆಗ್ಬಿಟ್ರು, ಏನಾಯ್ತು ಅಂತ ಹೇಳಿ. ಒಂದು ದೊಡ್ಡ ಶಬ್ದ ಬಂದಂತೆ. ಆ ದೊಡ್ಡ ಶಬ್ದ ಬಂದಾಗ ನೀರು ಹೊರಗೆ ಬಂತು. ಅದು ನೀರು ಹೊರಗೆ ಬಂತು ಅನ್ಲಿಕ್ಕೆ ಅರ್ಥ ಏನು? ಬ್ರಹ್ಮಾಂಡದ ಗೋಡೆ ಆಚೆ ನೀರದ ಅಂತರ್ಥ. ಅಷ್ಟು ನೀರು. ಏನ್ ಗೊತ್ತಾ, ಇಡೀ ಬ್ರಹ್ಮಾಂಡ ನಾವೇನು ಇವೆಲ್ಲ ಪ್ರದೇಶ ನೋಡ್ತಾ ಇದ್ದೇವೆ, ಜಸ್ಟ್ 1/4% ಇದು. ಇನ್ನು 3/4% ನೀರೇ ಇರೋದು. ಮತ್ತೆ 3/4% ಪೂರ್ತಿ ನೀರೇ ಇರೋದು. ಅದು ಏನೂ ಬರಬಾರ್ದು ಅಂತ ಕರೆಕ್ಟ್ ಆಗಿ ಅದನ್ನ ಬ್ರಿಡ್ಜ್ ಮಾಡ್ತಾರಲ್ಲ, ಅಣೆಕಟ್ಟು ಕಟ್ತಾರಲ್ಲ, ಡ್ಯಾಮ್ ಕಟ್ತಾರಲ್ಲ, ಹಂಗ ಡ್ಯಾಮ್ ಕಟ್ಟಿದಂಗೆ ಕಟ್ಟ್ಯಾರ ಬ್ರಹ್ಮಾಂಡ ಗೋಡೆ. ಬ್ರಹ್ಮಾಂಡ ಡ್ಯಾಮ್ ಕಟ್ಟಿದಂಗೆ ಕಟ್ಟ್ಯಾರ. ಅದನ್ನೆಲ್ಲ ವಾಯುದೇವರು ನೋಡ್ಕೋತಿರ್ತಾರೆ. ಅವಾಗ ಏನಾದ್ರು ಬಿಸಿಗೆ ಹಾಕ್ಬೇಕು ಎಲ್ಲ ನೋಡ್ಕೋತಿರ್ತಾರಂತ. ಆತರ ಬ್ರಹ್ಮಾಂಡದ ಗೋಡೆ ಕಟ್ಟಿದ್ದಕ್ಕೆ ನಾವೆಲ್ಲ ಆರಾಮ್ ಬದುಕೊಂಡೇವಿ. ಯಾವಾಗ ಬ್ರಹ್ಮಾಂಡ ಗೋಡೆ ಬೀಳ್ತದೋ, ಯಾವಾಗ ಆಚೆ ನೀರು ಈ ಕಡೆ ಬರ್ತದೋ, ಅದೇ ಏನದು, ಆ ನೀರು ಸ್ವಲ್ಪ ಬಂತಂತೆ, ಹೊರಗೆ ಬಂತಂತೆ. ನಮ್ಮ ಪರಮಾತ್ಮನ ಪಾದ ಬಡಿದಾಗ ಬಂತಂತೆ. ಆ ಬಿರುಕು ಉಂಟಾಯಿತು. ಬಿರುಕು ಉಂಟಾದಾಗ ಆ ಬಾಹ್ಯ ಜಲಧಾರ ಈ ಕಡೆ ಬಂದಾಗ ಬಂತು. ಅದೇ ಜನ್ನು ಮುನಿ ಕಡೆ ಹೋಗಿ ಜಾಹ್ನವಿ ಅಂತ ಕರ್ಸ್ಕೊಳ್ತು. ಅದೇ ಭಗೀರಥನ ಪ್ರಯತ್ನದಿಂದ ಬಂದದ್ದಕ್ಕೆ ಭಾಗೀರಥಿ ಅಂತ ಕರ್ಸ್ಕೊಳಂತು. ಹೀಗೆ ಬಂದಂತಹ ಅದೇ ವಿಷ್ಣುಪದಿ. ಇವತ್ತು ಅದನ್ನೆಲ್ಲ ಏನ್ ಕರಿತೇವೆ ನಾವೆಲ್ಲ? ವಿಷ್ಣುಪದಿ ಭಗವತ್ಪದಿ ಅಂತ ನಾವು ಕರಿತೇವೆ. ಅಂತಹ ಭಗವತ್ಪದಿ ಅದೇನಾಯ್ತು, ಎಷ್ಟೋ ಯುಗಗಳು ವರ್ಷಗಳ ಕಳೆದಾದ ಮೇಲೆ ಶಿವಶುಮಾರ ಲೋಕಕ್ಕೆ ಬಿತ್ತಂತದ. ಶಿವಶುಮಾರ ಲೋಕಕ್ಕೆ ಅಲ್ಲಿಂದ ಬ್ರಹ್ಮಾಂಡದ ಗೋಡೆಯಿಂದ ಬಿದ್ದ ಜಲಧಾರ ಶಿವಶುಮಾರ ಲೋಕಕ್ಕೆ ಬಿತ್ತಂತೆ. ಶಿವಶುಮಾರ, ಆ ಶಿವಶುಮಾರ ಲೋಕದಲ್ಲಿ ಯಾರಿರ್ತಾರೆ? ಶಿವಶುಮಾರನೇ ಇರ್ತಾನೆ. ಅದಕ್ಕೆ ವಿಷ್ಣು ಪದ ಅಂತಾನು ಕರೀತಾರೆ. ಅದಕ್ಕೆ ವಿಷ್ಣು ಸ್ಥಾನ, ಆದ್ದರಿಂದ ವಿಷ್ಣು ಸ್ಥಾನ ಅಂತ ಕರೀತಾರೆ. ಅದಕ್ಕೂ ಒಂದು ವಿಷ್ಣುಪದಿ ಅಲ್ಲಿಂದ ಬಂತು. ಆದ್ದರಿಂದ ವಿಷ್ಣುಪದಿಯಾದಂತಹ ಈ ಗಂಗಾ ಅಲ್ಲಿ ಯಾರಿರ್ತಾರೆ? ಶಿವಶುಮಾರನ
ಪ್ರಾರ್ಥನೆ ಮಾಡ್ತಾ ಯಾವ ಭಕ್ತ ಇರ್ತಾನೆ ಹೇಳಿ? ಭಕ್ತ ಶಿವಕುಮಾರನಿಗೆ ಭಕ್ತ ಯಾರು? ಅವ ಧ್ರುವರಾಜ. ಧ್ರುವರಾಜ ಅವನು ಧ್ರುವ ನಕ್ಷತ್ರ ಅಂತ ಆಗ್ಯಾನ. ಆ ಧ್ರುವರಾಜರು ಶಿವಕುಮಾರನ ಸೇವಾ ಮಾಡ್ತಾ ಮಾಡ್ತಾ ಈ ಗಂಗಾ ಅಭಿಷೇಕ ಮಾಡಿ ಈ ವಿಷ್ಣುಪದಿ ಅಭಿಷೇಕವನ್ನ ಮಾಡ್ತಾ ಮಾಡ್ತಾ ಅಲ್ಲಿ ಇರ್ತಾರಂತೆ. ಅಲ್ಲಿಂದ ಆ ಧ್ರುವಲೋಕ, ಅದೇ ಧ್ರುವಲೋಕ, ಶಿವಕುಮಾರ ಲೋಕ ಧ್ರುವಲೋಕ, ಅಲ್ಲಿಂದ ಕೆಳಗಿಳಿದು ಬರ್ತದೆ ಆ ಜಲಧಾರ. ಎಲ್ಲಿ? ಸಪ್ತರ್ಷಿ ಮಂಡಲಕ್ಕೆ ಬರ್ತದೆ, ಸಪ್ತರ್ಷಿ ಲೋಕಕ್ಕೆ ಬರ್ತದೆ. ಅಲ್ಲಿದ್ದ ಸಪ್ತರ್ಷಿಗಳು ಅವರೆಲ್ಲ ಯಾರು? ಸಪ್ತರ್ಷಿಗಳು ಗೊತ್ತಲ್ಲಮ್ಮ, ನಾಳೆ ಶನಿವಾರ ಹಾಕೊಂಡು ಮುಂದೆ ಬರ್ತಾರಲ್ಲ, ಮತ್ತೆ ಸಪ್ತರ್ಷಿಗಳು ಬರ್ತಾರೆ. ಕಶ್ಯಪ, ಆತ್ರಿ, ವಿಶ್ವಾಮಿತ್ರ, ಭಾರದ್ವಾಜ, ಗೌತಮ, ಇವರೆಲ್ಲ ಈ ಸಪ್ತರ್ಷಿಗಳು ಏನಿದ್ದಾರೆ ಅವರೆಲ್ಲ ಭಾರಿ ಹರಿಪಾದೋದಕವನ್ನ, ಹರಿಪಾದದಿಂದ ಬಂದದಂತ ಹೇಳಿ ಭಾರಿ ಭಕ್ತಿಯಿಂದ ಗೌರವದಿಂದ ಅದನ್ನ ಸೇವಾ ಮಾಡಿ, ಅದನ್ನ ತಪಸ್ಸು ಮಾಡಿ, ಆ ಭಕ್ತಿಯಿಂದ ತಾವೆಲ್ಲ ಜಟದಾಗಿಟ್ಕೋತಾರ, ಸೇವಾ ಮಾಡ್ತಾರೆ. ಎಲ್ಲ ಮಾಡಿ ಮಾಡಿ ಅಲ್ಲಿಂದ ಮತ್ತೆ ಕೆಳಗಿಳಿದು ಬರ್ತದಂಥದ್ದು, ಸಪ್ತರ್ಷಿ ಮಂಡಲಕ್ಕೆ ಬರ್ತದೆ. ಅಲ್ಲಿಂದ ಕೆಳಗಿಳಿದು ಬಂದು ಅನೇಕ ಕೋಟಿ ಕೋಟಿ ಮಾರ್ಗಗಳನ್ನು ದಾಟ್ತಾ ಚಂದ್ರಮಂಡಲಕ್ಕೆ ಬರ್ತದೆ. ಚಂದ್ರಮಂಡಲಕ್ಕೆ ಬಂದು ಮೇರು ಪರ್ವತದ ಶಿಖರಕ್ಕೆ ತಾಕಿ ಶತಕೋಟಿ ಅಂತ ಬ್ರಹ್ಮದೇವರ ಸ್ಥಾನಕ್ಕೆ ಬರ್ತದೆ, ಬ್ರಹ್ಮಲೋಕಕ್ಕೆ ಬರ್ತದೆ. ಅಲ್ಲಿ ಬ್ರಹ್ಮದೇವರ ಅಭಿಷೇಕ ಮಾಡ್ತಾರೆ, ಪಾದಾಭಿಷೇಕ ಮಾಡ್ತಾರೆ. ಅದನ್ನ ರುದ್ರದೇವರು ಜಟಾದೊಳಗೆ ಇಟ್ಕೋತಾರೆ. ನೋಡಿ, ಇದರಿಂದ ನಮ್ಗೆ ಗೊತ್ತಾಗ್ತದೆ ಸರ್ವೋತ್ತಮ ಯಾರು ಅಂತ ಗೊತ್ತಾಗ್ತದೆ. ಸರ್ವೋತ್ತಮ ಯಾರು? ಸಾಕ್ಷಾತ್ ನಾರಾಯಣ. ಯಾಕೆ? ನಾರಾಯಣನ ಪಾದದಿಂದ ಬಂದ ಗಂಗೆಯನ್ನ ಬ್ರಹ್ಮದೇವರು ಪಾದ ತೊಳಿತಾರೆ, ತಾವು ಅದನ್ನ ತಲೆ ಮೇಲೆ ಇಟ್ಕೋತಾರೆ ರುದ್ರದೇವರು. ಆದ್ದರಿಂದ ಇದು ಸರ್ವೋತ್ತಮ ನಾರಾಯಣ ಅಂತ. ಅಲ್ಲಿಂದ ಬ್ರಹ್ಮಲೋಕದಿಂದ ಏನು ಶತಕೋಟಿ ಅಂತ ಒಂದು ಬ್ರಹ್ಮದೇವರ ಲೋಕ ಇದೆ, ಅಲ್ಲಿಂದ ಈ ವಿಷ್ಣುಪದಿ ಜಲಧಾರ 4 ಭಾಗ ಆಗುತ್ತೆ. ಏನಾಗುತ್ತೆ? 4 ಭಾಗ ಆಗುತ್ತೆ. ಅದು ಯಾವುದ್ಯಾವುದು? ತತ್ರ ಚತುರ್ಧಾ ಭಿದ್ಯಮಾನ ಚತುರ್ಭಿಃ ನಾಮಭಿಃ ಚತುರ್ದಿಶಮಭಿಸ್ಯಂದಂತಿ ನದ ನದೀಪತಿಮೇವ ಅಭಿನಿವಿಶತಿ ಸೀತಾ ಅಲಕನಂದ ಚಕ್ಷು ಭದ್ರಾ ಅಂತ 4 ನದಿ ಆಗುತ್ತೆ. ಅದೇ ಒಂದು ಸೀತಾ ನದಿ, ಅಲಕನಂದ ನದಿ, ಚಕ್ಷುರ್ ನದಿ, ಭದ್ರಾ ನದಿ ಅಂತ 4 ನದಿ ಆಗತ್ತಂತೆ. ಆ 4 ನದಿಯಾಗಿ ಅವೆಲ್ಲ ಏನಾಗ್ತವೆ? ಕೊನೆಗೆ ಸಮುದ್ರಕ್ಕೆ ಸೇರ್ತಾವೆ. ಎಲ್ಲಿಂದ ಬಂದದ್ದು ಇದು? ಬ್ರಹ್ಮಾಂಡದಿಂದ ಬಂದ ಈ ಜಲಧಾರ ಇಷ್ಟೆಲ್ಲ ದಾಡ್ಕೊಂಡು ಬಂದು ಕೊನೆಗೆ ಒಂದು ಸಮುದ್ರವನ್ನು ಸೇರ್ತಾವೆ. ಅದ್ರೊಳಗೆ ಯಾವ್ದ್ಯಾವ್ದು ಹೆಂಗೆ ಸಮುದ್ರಕ್ಕೆ ಸೇರ್ತಾವೆ, ಏನೇನ್ ಮಾಡ್ತಾವೆ ಅನ್ನೋದು ಲಿಸ್ಟ್ ಕೊಡ್ತಾರೆ. ಸೀತಾತು, ಅದ್ರೊಳಗೆ ಸೀತಾ ನದಿ ಏನ್ 4 ಮಾಡಿದ್ರಲ್ಲ ಸೀತಾ, ಅದು ಶತಕೋಟಿ, ಅದಕ್ಕೆಲ್ಲವೂ ಶತಕೋಟಿಯಾಗಿ ನಿಂತ್ಕೊಂಡ್ಬಿಟ್ಟಾವೆ. ಈಗ ಬ್ರಹ್ಮಲೋಕಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಾವೆ. ಅದ್ರೊಳಗ ಸೀತಾ ನದಿ ಪೂರ್ವ ದಿಕ್ಕಿಗೆ ಹೊರಟು, ಅಂದ್ರೆ ಶತಲೋಕೋಟಿ ಎಂಬ ಲೋಕದ ಪೂರ್ವ ದಿಕ್ಕಿನ ಕಡೆ ಹೊರಟು ಮೇರು ಪರ್ವತಕ್ಕೆ ಬಂದು ಅಲ್ಲೆಲ್ಲ ಕುರಂಗ, ಕುರರ, ಕುಸುಂಬ ಅಂತ ಪರ್ವತಗಳನ್ನು ದಾಟ್ತಾ ಗಂಧಮಾದನ ಪರ್ವತಕ್ಕೆ ಬಂದು, ಗಂಧಮಾದನ ಪರ್ವತ ನಾನೇನು ಹೇಳಿದೆಲ್ಲ ಹನುಮಪ್ಪನ ಪರ್ವತ, ಆ ಗಂಧಮಾದನ ಪರ್ವತಕ್ಕೆ ಬಂದು ಅಲ್ಲಿ ಭದ್ರಾಶ್ವಖಂಡ ಅಂತ ಆ ಮಾರ್ಗಕ್ಕೆ ಬಂದು ಪೂರ್ವ ದಿಕ್ಕಿನ ಸಮುದ್ರದಲ್ಲಿ ಸೇರ್ಕೊಳ್ತದೆ ಸೀತಾ ಪೂರ್ವ ದಿಕ್ಕಿನ ಸಮುದ್ರ ಅಂತ ಏನಿದೆ ಅಲ್ಲಿ ಸೇರ್ಕೊಂಡ್ಬಿಡ್ತದೆ ಸೀತಾ. ಇನ್ನು ಚಕ್ಷು ಅದು ಏನ್ ಮಾಡ್ತದೆ? ಶತಕೋಟಿ ಇಂದ ಪಶ್ಚಿಮ ದಿಕ್ಕಿಗೆ ಹೊರಟದು. ಪಶ್ಚಿಮ ದಿಕ್ಕಿಗೆ ಹೊರಟು ಕೇಸರ ಪರ್ವತವನ್ನ ದಾಟಿ, ಮಾಲ್ಯವತ್ ಪರ್ವತವನ್ನ ದಾಟಿ ಶಿಖರದಿಂದ ಕೆಳಗಿಳಿದು ಕೇತುಮಾಲಾ ಖಂಡಕ್ಕೆ ಬಂದು ಅಲ್ಲಿಂದ ಪಶ್ಚಿಮ ಲವಣ ಸಮುದ್ರಕ್ಕೆ ಪಶ್ಚಿಮ ಲವಣಕ್ಕೆ ಸೇರ್ಕೋತದೆ. ಭದ್ರಾ ಅದು ಅಲ್ಲಿಂದ ಶತಕೋಟಿಯಿಂದ ಹೊರಟು ಮೇರು ಶಿಖರದಿಂದ ಉತ್ತರ ದಿಕ್ಕಿಗೆ ಹೊರಟು ಮೇರು ಶಿಖರದಿಂದ ಉತ್ತರ ದಿಕ್ಕಿಗೆ ಬಂದು ನೀಲ ಪರ್ವತ, ಶ್ವೇತ ಪರ್ವತ, ಶೃಂಗವತ್ ಪರ್ವತ ಶಿಖರವನ್ನ ದಾಟಿ ಕೊನೆಗೆ ಉತ್ತರ ಕುರುಖಂಡ ಅಂತ ಒಂದು ಖಂಡಕ್ಕೆ ಬಂದು ಉತ್ತರ ದಿಕ್ಕಿನಲ್ಲಿರುವ ಸಮುದ್ರ ಸೇರ್ಕೊಂಡ್ಬರ್ತದೆ. ಉತ್ತರ ದಿಕ್ಕಿನ ಸಮುದ್ರ ಒಟ್ಟೆಲ್ಲಾ ಬಂದು ಎಲ್ಲ ಸೇರ್ಕೊಳ್ಳವು ಇವು ಮಹಾನದಿ ಅಂತ ಕರೀತಾರೆ. ಸಮುದ್ರ ಸೇರುವ ನದಿಗಳು ಮಹಾನದಿಗಳು ಹಿಂಗ್ ಸೇರ್ಕೊಂಡ್ಬಿಡ್ತಾರೆ. ಇನ್ನು ಉಳಿದದ್ದು ನಮಗೆ ಕಾಣುವ ನದಿ ಅಲಕನಂದ. ಅದು ಏನ್ ಮಾಡ್ತದೆ? ತಥೈವ ಅಳಕನಂದ ದಕ್ಷಿಣೇನ ತು ಬ್ರಹ್ಮ ಸದನಾತ್ ಬಹೂನಿ ಗಿರಿಕೂಟಾನಿ ಅತಿಕ್ರಮ್ಯ ನಿಷದ ಹೇಮಕೂಟ ಹಿಮಕೂಟ ಅತಿ ರಭಸ ರಂಹಸತಯಾ ರಮ್ಮಸಾಲುಠತಿ ಭಾರತಂ ಅಭಿವರ್ಷಂ ದಕ್ಷಿಣಸ್ಯಾಂ ದಿಶಿ ಜಲಧಿಂ ಪ್ರವಿಶತಿ. ನಮಗೆ ಕಾಣುವ ನದಿ ಅಲಕನಂದ. ಆ ಅಲಕನಂದ ಏನ್ ಮಾಡ್ತದೆ? ಶತಕೋಟಿ ದಕ್ಷಿಣಕ್ಕೆ ಹೊರಡ್ತದೆ. ದಕ್ಷಿಣಕ್ಕೆ ಹೊರಟು ಅನೇಕ ಪರ್ವತಗಳನ್ನು ದಾಟಿ ಹೇಮಕೂಟ, ಹಿಮಾಲಯ, ನೋಡಿ ಹಿಮಾಲಯದಾಗ ಬರ್ತದ ಅಂತಾನೆ ನಮಗೆ ಸಿಗ್ತಾ ಇದೆ. ಅದು ಹಿಮಾಲಯಕ್ಕೆ ಬರ್ತದೆ. ಅಲ್ಲೇ ಹಿಮಾಲಯದಲ್ಲಿ ಬದರಿ ಎಲ್ಲ ಇರೋದು. ಆ ಹಿಮಾಲಯ ದಾಟಿ ಅತಿ ರಭಸದಿಂದ, ಭಾರೀ ರಭಸದಿಂದ ಎಲ್ಲವನ್ನ ಭೇದನೆ ಮಾಡ್ತಾ ನೋಡ್ಬೇಕು ನೀವು. ಬದರಿ ಯಾತ್ರಾ ಮಾಡುವಾಗ ಏನು ಗಾಡಿ ಒಳಗೆ ಕುತ್ಕೊಂಡಾಗ ನಮ್ಮ ಪ್ರಾಣ ಉಳಿಸೋದು ಇಲ್ಲೋ ಅನಿಸ್ಬಿಡ್ತದೆ. ದೇಹ ಏನು ಹೋಗೇ ಬಿಡ್ತೇವೆ ಅನ್ನೋ ಅನಿಸ್ತದೆ. ಯಾಕೆ ಹಂಗೆ ಹೋಗ್ಬೇಕು. ಮತ್ತೆ ಬದರಿ ಯಾತ್ರಾ ಅಂದ್ರೆ ಹಂಗೆ
ಬದ್ರಿ ಯಾತ್ರಾ. ಅದಕ್ಕೆ ಕೆಲವೊಬ್ರು ಹಿಂದಿನ ಕಾಲದ ಜನ ಹೆಂಗ್ ಮಾಡ್ತಿದ್ರು ಗೊತ್ತಾನೋ, ಮೊಮ್ಮಕ್ಕಳನ್ನ ನೋಡಿ, ಮೊಮ್ಮಕ್ಕಳಿಗೂ ಮದುವೆ ಮಾಡಿ, ಆದಷ್ಟು ಮರಿ ಮೊಮ್ಮಕ್ಕಳನ್ನ ನೋಡಿ, ಆಮೇಲೆ ಹೂ ಹಾರಿಸ್ಕೊಂಡು ಕೊನೆಗೆ ಬದ್ರಿ ಯಾತ್ರಾ ಇಟ್ಕೊತಿದ್ರು. ಕೊನೆ ಬದ್ರಿ ಯಾತ್ರಾ. ಬದ್ರಿ ಯಾತ್ರಾ ಅಂದ್ರೆ ಯಾವಾಗಪ್ಪ ಅಂದ್ರೆ ಕೊನೆಗೆ. ಯಾಕ? ವಾಪಸ್ ಬಂದ್ರ ಬದ್ರಿ ಸಮಾರಾಧನೆ, ಇಲ್ಲ ಅಂದ್ರೆ ವೈಕುಂಠ ಸಮಾರಾಧನೆ ಅಂತ. ಹಂಗಿತ್ತು ಅವಾಗಿನ ಕಾಲ, ಹಂಗಿತ್ತು. ಈಗೂ ಹಂಗ ಅದ. ಎಷ್ಟೋ ರೋಡ್ ಚುನಾವ್ ಮಾಡ್ಯಾರ, ಎಷ್ಟೋ ಡಬಲ್ ರೋಡ್ ಮಾಡ್ಯಾರ, ಅಂದ್ರೂ ಕೂಡ ಈಗೂ ಭಯ ಮಾತಾಡ, ಈಗೂ ಭಯ. ಯಾಕಂದ್ರೆ ಅಕಸ್ಮಾತ್ ಏನೋ ಮಿಸ್ ಆಗಿ ಗಾಡಿ ಬಿದ್ದು ಬಿಡ್ತು ಅಂದ್ರೆ ಗೋವಿಂದ ಅಷ್ಟೇ. ಶ್ರೀಕೃಷ್ಣಾರ್ಪಣ ತಂದು ಬರ್ತಾ ಇರೋದು ಅಷ್ಟೇ, ಏನ್ ಹುಡುಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪಾತಾಳ ಗಂಗಾ ಅಲಕನಂದ ಇರ್ತಾಳೆ. ಇನ್ನು ಅಕಸ್ಮಾತ್ ಇದೇನಾದ್ರೂ ಪುಟ್ಟದ ಅಲ್ಲೆಲ್ಲ ಯಾವಾಗ ಪರ್ವತ ಕುಸಿತಾವೋ ಹೇಳಿ ಬರಂಗಿಲ್ಲ, ಕುಸಿದು ಗಾಡಿ ಮೇಲೆ ಬಿದ್ರೆ ಅವಾಗೂ ಗೋವಿಂದ, ಅವಾಗೂ ಗೋವಿಂದ, ಹಿಂಗ್ ಹೋದ್ರೆ ಗೋವಿಂದ. ಹಿಂಗ ಈ ತರ ರೋಡಿನಲ್ಲಿ ಹೋಗ್ಬೇಕಾಗಿತ್ತು. ಈಗೂ ಹಂಗೆ ಹೋಗ್ಬೇಕು. ಅವಾಗಂತೂ ಹೆಂಗ್ ಹೋಗ್ಬೇಕಾಗಿತ್ತು ಅಂದ್ರೆ, ಇವ ಒಬ್ಬ ಗಾಡಿ ಬಿಟ್ಟಾನಂದ್ರ ಆ ಕಡೆ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವ ವಾಪಸ್ ಮುಟ್ಟಿದ ಮೇಲೆ ಆ ಕಡೆ ಗಾಡಿ ಬರ್ಬೇಕು. ಹಂಗ ಒಂದೇ ಸಿಂಗಲ್ ರೋಡ್ ಇರ್ತದ ಅವಾಗೆಲ್ಲ. ಈಗ ಡಬಲ್ ರೋಡ್ ಮಾಡ್ಯಾರ, ಆದ್ರೂ ಕಷ್ಟಕರವಾಗಿ ಹೋಗ್ಬೇಕು. ಅದಕ್ಕೆ ಅಲ್ಲಿ ಬರ್ದಿರ್ತಾರೆ, ಧರ್ಮೋ ರಕ್ಷತೆ ರಕ್ಷಿತ ಅಂತ ಬರೀತಾರೆ ಬದ್ರಿಗೆ ಹೋಗುವಾಗೆಲ್ಲ. ಯಾಕೆ? ನಿಮ್ಮ ಧರ್ಮ ನಿಮ್ ಕಡೆ ಇದ್ರೆ ನಿಮ್ಮನ್ನ ಕಾಪಾಡ್ತದ. ಯಾವ ಮಿಲಿಟರಿ, ಯಾವ ಪೊಲೀಸರು ಬಂದು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಅಲಕನಂದ ಬಿದ್ಬಿಟ್ರೆ ಗೋವಿಂದ ಅಷ್ಟೇ. ಅಂತಹ ಅಲಕನಂದ ಏನ್ ರಭಸ, ಏನು ನೀವು ಗಾಡಿ ಒಳಗೆ ಹೋಗುವಾಗ ನೀವೆಲ್ಲ ಅನುಭವಿಸ್ತೀರಿ. ಆ ಗಾಡಿ ಒಳಗೆ ಹೋಗುವಾಗ ಢಗ 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 ಅಂತ ಸೌಂಡ್ ಬರ್ತಾ ಇರ್ತದೆ. ಅಲಕನಂದ ಏನ್ ರಭಸ, ಅದನ್ನೇ ಹೇಳ್ತದೆ ನೋಡಿ. ಭಾರಿ ರಭಸದಿಂದ ಬರ್ತಾಳೆ ಅಲಕನಂದ. ಜೋರ ಬಂದು ಎಲ್ಲ ಭೇದ ಮಾಡುತ್ತಾ ಭರತಖಂಡ ಮಾರ್ಗವಾಗಿ ದಕ್ಷಿಣ ಸಮುದ್ರ ಸೇರ್ಕೋತಾಳೆ. ಅಲಕನಂದ ದಕ್ಷಿಣ ಸಮುದ್ರಕ್ಕೆ ಅವಳು ಸೇರ್ಕೋತಾಳೆ. ಹೀಗೆ ಭೂಲೋಕದಲ್ಲಿ ಇವು ನದಿಗಳು ಬಂದದ್ದು. ಇವೆಲ್ಲ ಇಷ್ಟೇ ನದಿಗಳು ಅಂತಲ್ಲ, ಭೂಲೋಕದಲ್ಲಿ ಅನೇಕ ನದಿಗಳು ಹಾಗೂ ನದಗಳು. ನದಿಗಳು ಗೊತ್ತು, ನದಗಳು ಅಂದ್ರೆ ಹೇಳಿ, ಗಂಡನದ ಅಂತ ಅರ್ಥ. ಗಂಡ ನದಿಗಳು ಇವು ಇದ್ದಾವೆ. ಅವು ಯಾವ್ಯಾವು ಅಂತ ಸ್ವಲ್ಪ ಸಣ್ಣ ಲಿಸ್ಟ್ ಕೊಡ್ತಾರೆ. ಹೀಗೆ ಅವು ಎಲ್ಲ ಅನೇಕ ನದಿಗಳು, ನದಗಳು ಅಂತ ಹೇಳ್ತಾ, ನಮ್ಮ ಅತ್ರಾಪಿ ಜಂಬೂದ್ವೀಪೇ ಭಾರತಮೇವ ವರ್ಷಂ ಕರ್ಮಕ್ಷೇತ್ರಂ. ನಮ್ಮ ಏನು ಭೂಮಂಡಲ ಇದೆ ಅದರೊಳಗೆ ಏನೋ ಜಂಬೂದ್ವೀಪ ಇದೆ. ಆ ಜಂಬೂದ್ವೀಪದಲ್ಲಿ ಭಾರತ ಖಂಡ ಏನಿದೆ ಅದು ಏನದು? ಕರ್ಮಭೂಮಿ. ಕರ್ಮಭುವಿ ಭಾರತ ನಾಮ ಖಂಡೆ ಕಾಲೇ ಕಲೌ ಸುವಿಮಲಾನ್ವಯ ಸುಮಧ್ವಜಯ. ಇದನ್ನೇ ಅಲ್ಲಿ ಹೇಳ್ಯಾರ, ಕರ್ಮಭುವಿ. ನಮ್ಮ ದೇಶಕ್ಕೆ ಏನ್ ಕರೀತಾರೆ? ಕರ್ಮಭೂಮಿ ಅಂತ ಕರೀತಾರೆ. ಕರ್ಮಭೂಮಿ. ನಾವೇನಾದ್ರೂ ಕರ್ಮ ಮಾಡಿದ್ದಕ್ಕೆ ಪುಣ್ಯ ಬರಬೇಕಾದರೆ ಅದು ಎಲ್ಲಿ ಮಾಡ್ಬೇಕು? ಭರತಖಂಡದಲ್ಲೇ ಮಾಡ್ಬೇಕು. ಭರತಖಂಡ ಆಚೆ ಬಾರ್ಡರ್ ಒಳಗೆ ಮಾಡಿದ್ರೆ ನೋ, ಇದು ಯಾವ ಕರ್ಮಕ್ಕೂ ಅಲ್ಲಿ ಪುಣ್ಯ ಇಲ್ಲ. ಕರ್ಮ ಭೂಮಿ ಅಂದ್ರೆ ಇದು. ಕರ್ಮ ಬೇಡಪ್ಪ, ನಮಗೆ ಪುಣ್ಯ ಬೇಡ, ಬರೀ ನಾವು ಸಂಧ್ಯಾವಂದನ ಮಾಡಿ ತೋರಿಸ್ಬೇಕು ಅಂದ್ರೆ ಹೋಗಲ್ಲಿ, ಅಲ್ಲಿ ಹೋಗು. ನೀ ಸಂಧ್ಯಾವಂದನ ಮಾಡಿದ ಪುಣ್ಯ ಬರಬೇಕಾದ್ರೆ ಇಲ್ಲೇ ಮಾಡಬೇಕು ಅಂತ ಪವಿತ್ರ ಕರ್ಮಭೂಮಿ. ನಾವು ಅದನ್ನ ನಮ್ಮ ದೇಶದ ಅಭಿಮಾನದ ನಾವು ಇಟ್ಕೋಬೇಕು. ಇಲ್ಲಿ ಬರ್ಲಿಕ್ಕೆ ಎಲ್ಲರೂ ಅಪೇಕ್ಷೆ ಪಡ್ತಾರಂತೆ. ಏನೋ ಒಂದು ಪುಣ್ಯದ ಪ್ರಭಾವದಿಂದ ಸ್ವರ್ಗ ಸಿಗೋದಾಗಿದ್ರೆ, ಕೆಲವರು ಪಾಪ ಋಷಿ ಮುನಿಗಳಿಗೆ ತಮ್ಮ ಪುಣ್ಯದ ಪ್ರಭಾವದಿಂದ ಸ್ವರ್ಗ ಸಿಗೋದಾಗಿದ್ರೆ ಅವ್ರು ಬೇಡ ಅಂತಾರಂತೆ. ಸ್ವರ್ಗ ಬೇಡ, ನಮ್ಮ ಭೂಮಂಡಲಕ್ಕೆ ಹಾಕಂತಾರಂತ ಋಷಿ ಮುನಿಗಳು. ಯಾಕ? ಇನ್ನಷ್ಟು ಸಾಧನೆಗೆ ಫಲ ಸಿಗ್ತದೆ ಈ ಭೂಮಂಡಲದಲ್ಲಿ. ನಾವು ಸಾಧನೆ ಮಾಡ್ಕೊಂಡಿದ್ದಕ್ಕೆ ಇನ್ನೂ ಪುಣ್ಯ ಬರ್ತದೆ, ಇನ್ನೂ ಪುಣ್ಯ ಬರ್ತದೆ. ಅದಕ್ಕೆ ನಾವು ಭೂಮಂಡಲ ಒಳಗೆ ಇರಬೇಕು ಅಂತ ಅಪೇಕ್ಷೆ ಪಡ್ತಾರಂತೆ. ಅಂದ್ರೆ ಸ್ವರ್ಗನೂ ಬೇಡ ಅಂತ ಅಂದು ಇಲ್ಲಿಗೆ ಬರೋರು ಇದ್ದಾರೆ. ಅದಕ್ಕೆ ನೀವು ತಿಳ್ಕೊಳ್ಳಿ, ಈ ದೂರದ ಬೆಟ್ಟ ಬಹಳ ಚಂದ ಅಂತಾರ ನೋಡಿ. ದೂರದ ಬೆಟ್ಟ ನೋಡ್ಲಿಕ್ಕೆ ಚಂದ, ಹತ್ರ ಹೋದ್ರೆ ಗೊತ್ತಾಗ್ತಾ ಅಂತಾರಲ್ಲ, ಹಾಗೆ ಈ ಸ್ವರ್ಗ ಗಿರ್ಗ ಅಪೇಕ್ಷೆ ಪಡ್ಲಿಕ್ಕೆ ಹೋಗ್ಬೇಡ್ರಿ. ನಾವು ಸ್ವರ್ಗದಾಗಿರ್ಬೇಕು ಮಾಡಿ ಹೋಗಿ ಏನ್ ಮಾಡ್ತೀರಿ? ಸ್ವರ್ಗ ಇದೇ ದೊಡ್ಡ ಸ್ವರ್ಗ. ನಮಗೆ ಈ ಭೂಮಂಡಲವೇ ದೊಡ್ಡ ಸ್ವರ್ಗ. ಇಂಥ ಭಾಗ್ಯ ಎಲ್ಲಿಯೂ ಸಿಗಂಗಿಲ್ಲ ಈ ತರ ಭಾಗ್ಯ. ಯಾಕೆಂದ್ರೆ ಕೃತಯುಗದಲ್ಲಿ ಇಷ್ಟಿಷ್ಟು ಮಾಡಿದ ಪುಣ್ಯದ ಕೆಲಸಕ್ಕೆ, ಆ ಲೋಕದಲ್ಲಿ ಇಷ್ಟಿಷ್ಟು ಮಾಡಿದ ಪುಣ್ಯದ ಕೆಲಸಕ್ಕೆ ಇಷ್ಟೇ ಪುಣ್ಯ ಇರ್ತದೆ. ಭಾರತ ದೇಶದಲ್ಲಿ ನಮ್ಮ ಭೂಮಂಡಲದಲ್ಲಿ ಮಾಡಿದಂತ ಇಷ್ಟು ಪುಣ್ಯ ಕೆಲಸಕ್ಕೆ ಇಷ್ಟಿಷ್ಟು ಪುಣ್ಯ ಇರ್ತದೆ. ಇದು ಯಾರು ತಪ್ಪಿಸ್ಕೊಳ್ತಾರೆ? ಶಾರ್ಟ್ ಕಟ್ ಕರ್ಮ ನಮಗೆಲ್ಲ ಶಾರ್ಟ್ ಕಟ್. ಇವೆಲ್ಲ ನೀವು ಇಷ್ಟೇ ಮಾಡ್ರಿ ನಿಮಗೆಲ್ಲ ಇಷ್ಟು ಪುಣ್ಯ ಕೊಡ್ತೀನಿ ಅಂತ. ಕೆಲವು ಕೇಶವ ಕೀರ್ತನಾಥ್ ನಾಮಸ್ಮರಣೆ ಮಾಡಿದ್ರೆ ಸಾಕು ನಿಮಗೆ ವಿಶೇಷವಾದ ಪುಣ್ಯ ಕೊಡ್ತೀನಿ ಎಂದು ಪರಮಾತ್ಮ ಹೇಳಿದ್ದಾನೆ. ಹಾಗೆ ಅಂತಹ ಅನೇಕ ಕ್ಷೇತ್ರಗಳು, ಅನೇಕ ಕ್ಷೇತ್ರಗಳಿಂದ ಕೂಡಿದಂತಹ ಭಾರತ ವರ್ಷ, ನಾವು ಅದನ್ನು ಹೆಮ್ಮೆ ಪಡ್ಕೋಬೇಕು. ಅದಕ್ಕೆ ಆದಷ್ಟು ನಾವು ಅಲ್ಲಿ ಹೋಗಿ ದುಡಿಬೇಕು ಅನ್ಕೊಳ್ಬೇಡ. ಇಲ್ಲಿ ಏನ್ ಕಮ್ಮಿ ಆಗಿದೆ ಹೇಳಿ? ಭಾರತ ವರ್ಷದ ಏನ್ ಕಮ್ಮಿ ಆಗಿದೆ? ಸುಮ್ಮನೆ ಅದೊಂದು ದೊಡ್ಡ ಸ್ಥಿತಿ ಏನೋ ಪೇಪರ್ನ ಬರೆಯಕ್ಕೆ ವಿದೇಶ ಗಮನ ಮಾಡ್ತಾ ಇದ್ದಾರೆ, ಅವ್ರಿಗೆ ಅಭಿನಂದನೆಗಳು ಅಂತ ಹೇಳ್ಕೊಳಿಕ್ಕೆ ಹೋಗ್ಬೇಕಷ್ಟೇ. ಸುಮ್ಮನೆ ಅದೊಂದು ನಮ್ಮ ಎಲ್ಲರಿಗೂ ಹೆಂಗಾಗ್ಬಿಟ್ಟದ ಅಂದ್ರೆ, ನಿಮಗ ಫಾರಿನ್ದಾಗ ಇಲ್ಲ ಅನ್ರಿ ಅಂದ್ರೆ ಇಲ್ರಿಪ್ಪ ಇಲ್ರಿ ಅಂತ ಹಿಂಗ ಆದಂಗ ಆಗ್ಬಿಟ್ಟದ.
ಅವರು ಆಶ್ಚರ್ಯದಿಂದ ಕೇಳ್ತಾರೆ, ಫಾರ್ದಾಗ ಇಲ್ಲನ್ರಿ ನಿಮಗ ಅಂತ ಅವ್ರು ಹಂಗೆ ಕೇಳ್ತಾರೆ. ಹೌದ್ರಿ ಅದೊಂದು ತಪ್ಪಿಸ್ಕೊಂಡ್ರಿ ಹಿಂಗೆ ಹೇಳೋಂಗಾಗಿದ್ದ ಪರಿಸ್ಥಿತಿ. ಭಾರತದೊಳಗಿದ್ದೀವಿ ಅಂತ ನಾವು ಗಟ್ಟಿ ಅಂತ ಹೇಳ್ಕೋಬೇಕು, ಹೆಮ್ಮೆ. ಹಂಗ ಏನ್ರಿ ನಾವು ಭಾರತದೊಳಗಿದ್ದೀವಿ, ಏನ್ ಕಮ್ಮಿ ಆಗಿದೆ ಭಾರತದೊಳಗೆ? ಏನಿಲ್ಲ, ಎಲ್ಲವೂ ಇದೆ. ಇನ್ನೊಂದು ಹೇಳ್ತೇನೆ, ಮತ್ತೆ ಅಷ್ಟೆಲ್ಲ ಬುದ್ಧಿವಂತಿಕೆ ಏನ್ ದೇಶ ಅಂತ ಹೇಳ್ಕೊತಾವ, ಅದೆಲ್ಲ ಇಲ್ಲಿ ಹೋದವರೇ ಬುದ್ಧಿವಂತರಾದವ್ದು. ಇಲ್ಲಿಂದ ಹೋದವರೇ ಅಲ್ಲೆಲ್ಲ ಬುದ್ಧಿವಂತಿಕೆ ಆಗತ್ತೋ, ಅಲ್ಲಿ ಹೋಗಿ ಕೊಟ್ರೆ ಅಷ್ಟೇ ಹೊರತು ಎಲ್ಲ ಇಲ್ಲಿ ಭಾರತ ದೇಶದ ಬುದ್ಧಿನೇ ಎಲ್ಲ. ಸುಮ್ಮನೆ ಅಲ್ಲಿ ಹೋಗೋದು ಅಷ್ಟೇ ನಡೆದದ. ನಮ್ಮ ಶ್ರೀಶಣ್ಣ ಪಾಪ ಬಿಟ್ಬಿಟ್ಟದಕ್ಕೆ ಅವನ ಒಳ್ಳೆ ಆಫರ್ ಬಂದಿತ್ತು, ಅದಕ್ಕೆ ಒಳ್ಳೆ ಆಫರ್, ಹೋಗ್ಲೇಬೇಕಂತ ಆಫರ್ ಬಂದಿತ್ತು. ಆಫರ್ ಬಂದ್ರೂ ಪರವಾಗಿಲ್ಲ, ನಂಗೆ ಕೆಲಸ ಹೋದ್ರೂ ಪರವಾಗಿಲ್ಲ, ನಾ ಇಲ್ಲೇ ವೆಂಕಪರಾತ್ರಿ ಇರ್ತೇನೆ ಅಂತ ಇಲ್ಲೇ ಇದ್ದಾರೆ ಪಾಪ. ಇದು ನಿಜವಾದ ಅಭಿಮಾನ, ಆ ಭರತ ವರ್ಷದ ಅಭಿಮಾನ ಹಂಗಿರಬೇಕು. ಅಂತಹ ಭರತಖಂಡದಲ್ಲಿ ಯಾಕಂದ್ರೆ ಕರ್ಮಭೂಮಿ ಅಂತ ಭಾಗವತ ಹೇಳ್ತೇವೆ, ಕರ್ಮಭೂಮಿ ಅಂತ ಭಾಗವತ ಹೇಳ್ತೇವೆ. ಏನಾದ್ರೂ ಪುಣ್ಯ ಕೆಲಸ ಮಾಡಬೇಕಾದ್ರೆ, ಪುಣ್ಯ ಬರಬೇಕಾದ್ರೆ ಇಲ್ಲೇ ಮಾಡ್ಬೇಕು, ಇಲ್ಲೇ ಮಾಡ್ಬೇಕು ಹೊರತು ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಹೀಗೆ ಅಂತಹ ಇಂತಹ ಅನೇಕ ಮಹಿಮೆಗಳಿದ್ದಾವೆ. ಈ ಭೂಲೋಕದಲ್ಲಿ ಅನೇಕ ಖಂಡಗಳಿದ್ದಾವೆ. ನೀನು ಹೇಳ್ಯಾರವನ್ನೆಲ್ಲ 7 ಖಂಡಗಳು ಆಗ್ಯಾವ ಅಂತೆಲ್ಲ ಹೇಳಿದಲ್ಲ, ಅದಕ್ಕೆ ಒಂದೊಂದು ಲಿಸ್ಟ್ ಕೊಡ್ತಾ ಹೋಗ್ತಾರೆ. ಮೊದಲು ಇಳಾವರ್ತ ಖಂಡ ಅಂತ. ಇಳಾವರ್ತ ಖಂಡ, ಆ ಇಳಾವರ್ತ ಖಂಡದಲ್ಲಿ ಯಾರಿದ್ದಾರೆ ಅಂದ್ರೆ ಶಿವ ಇದ್ದಾನಂತೆ, ರುದ್ರದೇವರಿದ್ದಾರೆ. ಆಮೇಲೆ ಶಿವನ ಆರಾಧಕರಾದ ಸ್ವರ್ಗರ್ಷಣ ಮೂರ್ತಿ ಪರಮಾತ್ಮ ಇದ್ದಾನೆ. ಅಲ್ಲಿ ವಿಶೇಷ ಏನಂದ್ರೆ ಶ್ಲೋಕ ಹೇಳ್ತದೆ, ಇಳಾವೃತೇತು ಭಗವಾನ್ ಭವಃ ಏಕ ಏವ ಪುಮಾನ್. ಪುಮಾನ್ ಅಂದ್ರೆ ಗಂಡು ಅಂತ ಅರ್ಥ. ಆ ಗಂಡು ಒಬ್ಬನೇ ಇದ್ದಾನಂತೆ. ಆ ಇಳಾವರ್ತ ಖಂಡದಲ್ಲಿ ಏನ್ ಗೊತ್ತಾ ವಿಶೇಷ ಏನಂದ್ರೆ, ಗಂಡು ಅನ್ನೋವ ಶಿವ ಒಬ್ಬನೇ. ಇನ್ನು ಉಳಿದ ಎಲ್ಲಾರು ಏನಿದ್ದಾರಲ್ಲ, ಎಲ್ಲ ಏನಿದ್ದಾರೆ ಅವರು ಸ್ತ್ರೀಯರಿದ್ದಾರೆ. ಎಲ್ಲರೂ ಸ್ತ್ರೀಯರಿದ್ದಾರೆ, ಎಲ್ಲರೂ ಸ್ತ್ರೀಯರೇ. ಗಂಡು ಅನ್ನೋ ಒಬ್ಬನೇ, ರುದ್ರದೇವರು ಒಬ್ಬರೇ ಒಬ್ಬವ. ಅವಿಶತಿ ಭವಾನ್ಯಾಘ. ಯಾಕ್ರೆ ಹೆಂಗಾಗ್ಯದ? ಶಾಪ ನಿಮಿತ್ತಜ್ಞ. ಶಾಪದ ಇಳಾವರ್ತ ಖಂಡಕ್ಕೆ ಶಾಪದ. ಏನ್ ಶಾಪ? ಇಲ್ಲಿ ಯಾರಾದ್ರೂ ಗಂಡಸರು ಬಂದ್ರೆ ಅವ್ರ ಹೆಣ್ಮಕ್ಳಾಗ್ಲಿ ಶಾಪ ಅಂತ. ಅದು ಶಾಪ ಯಾರದ್ದು? ಪಾರ್ವತ್ಯಾಘ, ಪಾರ್ವತಿ ದೇವಿ ಶಾಪ. ಇಲ್ಲಿ ಯಾರಾದ್ರೂ ಬರಲೇಬಾರದು, ಗಂಡ ಮಕ್ಕಳು ಬರಲೇಬಾರದು, ಬಂದ್ರೆ ಅವ್ರು ಏನಾಗಬೇಕು? ಸ್ತ್ರೀಯರಾಗ್ಬೇಕು. ಪ್ರವಿಶ್ಯ ಸ್ತ್ರೀ ಭಾವ ತತ್ ಪಶ್ಚಾತ್ ವಕ್ಷ್ಯಾಮಹ. ಆಚಾರ್ಯ ಏನ್ರಿ ಕಥೆ ಅದು ಹೇಳ್ರಿ ಅಂದ್ರೆ ಶುಕಾಚಾರ ಅಂತಾರೆ, ವಕ್ಷ್ಯಾಮಹ ನವಮಸ್ಕಂದದಲ್ಲಿ ಹೇಳ್ತೇವೆ. ಅದನ್ನ ನಾವು ನವಮಸ್ಕಂದದಲ್ಲಿ ನಿರೂಪಣೆ ಮಾಡ್ತೇವೆ, ನನ್ನ ವಿಷಯ ಅಲ್ಲ. ಅದರಿಂದ ಭವಾನಿ ಅನಾಥೈಹಿ, ಅವಳು ಶಾಪ ಕೊಟ್ಟಾಳಂತೆ. ಅವಳಿಗೆ ಶಾಪ ಕೊಟ್ಟಾಳೆ, ಯಾರಾದ್ರೂ ಇಲ್ಲಿ ಬಂದ್ರೆ ನೀವು ಸ್ತ್ರೀಯರಾಗ್ತೀರಿ ಅಂತ ಶಾಪ ಕೊಟ್ಟಾಳೆ. ಅದಕ್ಕೋಸ್ಕರ ಅಲ್ಲೆಲ್ಲಾರು ಇದ್ದದ್ದು ರುದ್ರದೇವ ಸೇವಾ ಮಾಡ್ಕೊಂತ ಬರೀ ಸ್ತ್ರೀಯರೇ ಇದ್ದಾರೆ ಅಲ್ಲೆಲ್ಲ. ಎಷ್ಟು ಮಂದಿ ಇದ್ದಾರೆ ಸ್ತ್ರೀಯರು? ಸಾವಿರಾರು ಕೋಟಿ ಸ್ತ್ರೀಯರಿದ್ದಾರಂತೆ ಎಲ್ಲ. ಅವ್ರು ಸೇವಾ ಮಾಡ್ಲಿಕ್ಕೆ ಅವ್ರದೇ ದೇಶ ಅದು. ಇಳಾವರ್ತ ಖಂಡ ಆದ್ರೆ ಅವ್ರದೇ ಅದು, ಬರೀ ಸ್ತ್ರೀಯರದ್ದೇ. ಅಲ್ಲಿ ಪಾರ್ವತಿ ದೇವಿಯ ಶಾಪ ಇರೋದಕ್ಕೆ ಪಾರ್ವತಿ ದೇವಿ ಜೊತೆಗೆ ಅವರೇ ಸೇವಾ ಮಾಡ್ಕೋತ ಅವರಲ್ಲಿದ್ದಾರೆ. ಅಲ್ಲಿ ರುದ್ರದೇವರು ಸಂಕರ್ಷಣ ರೂಪಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರಂತೆ ಇಳಾವರ್ತ ಖಂಡದಲ್ಲಿ. ಯಾವ ಮಂತ್ರ? ಓಂ ನಮೋ ಭಗವತೆ ಮಹಾಪುರುಷಾಯ ಸರ್ವಗುಣ ಸಂಖ್ಯಾತಾಯ ಅನಂತಾಯ ಅವ್ಯಕ್ತಾಯ ನಮೋ ನಮಃ ಅನ್ನೋ ಮಂತ್ರ ರುದ್ರದೇವರ ಮಂತ್ರ ಇದು. ರುದ್ರದೇವರು ಸಂಕರ್ಷಣ ರೂಪಿ ಪರಮಾತ್ಮನನ್ನು ಆರಾಧನೆ ಮಾಡ್ತಾ ಇರ್ತಾರೆ. ಇದು ಇಳಾವರ್ತ ಖಂಡ. ಇಂಥ ಇಳಾವರ್ತ ಖಂಡದಲ್ಲಿ ಅಲ್ಲೇ ಇದ್ದ ಜನರು ಕೂಡ ರುದ್ರದೇವನ ಸೇವಾ ಮಾಡ್ತಾ, ಅಲ್ಲಿ ಯಾರು ಸ್ತ್ರೀಯರೆಲ್ಲ ರುದ್ರದೇವ ಸೇವಾ ಮಾಡ್ತಾ ಇರ್ತಾರೆ. ಇದು ಇಳಾವರ್ತ ಖಂಡ. ಇನ್ನು ಶುಕಾಚಾರ್ಯ ಹೇಳ್ತಾರೆ ಮತ್ತೊಂದು ಭದ್ರಾಶ್ವಖಂಡ ಅಂತ ಒಂದಿದೆ, ಭದ್ರಾಶ್ವಖಂಡ. ಆ ಭದ್ರಾಶ್ವಖಂಡದಲ್ಲಿ ಯಾರಿರ್ತಾರೆ? ಅಲ್ಲಿ ಹಯವದನ ಅರ್ಥಾತ್ ಹಯಗ್ರೀವ ದೇವರು ಅವ್ರು ಇರ್ತಾರಂತೆ. ಆ ಹಯಗ್ರೀವ ದೇವರ ಸ್ಮರಣೆ ಮಾಡ್ತಾ ಭದ್ರಶ್ರವ ಎಂಬುವ ಭಕ್ತ ಇರ್ತಾನಂತೆ. ಅಂದ್ರೆ ಒಂದೊಂದು ದೇಶದಾಗ ಒಂದೊಂದು ಖಂಡದಾಗ ದೇವರು ಇರ್ತಾರೆ, ಭಕ್ತರು ಇರ್ತಾರೆ. ಹಿಂಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಈಗ ಮೊದಲು ನಾವು ನೋಡಿದ್ಯಾರು? ರುದ್ರದೇವರು ಸಂಕರ್ಷಣ ರೂಪಿ ಪರಮಾತ್ಮ. ಈಗ ನೋಡೋದು ಭದ್ರಶ್ರವ ಎಂಬ ಭಕ್ತ, ಹಯವದನ ಹಯಗುರಿವ ರೂಪಿ ಪರಮಾತ್ಮ. ಅಲ್ಲಿ ಭದ್ರಾಶ್ವಖಂಡದಲ್ಲಿ ಭದ್ರಶ್ರವ ಎಂಬುವರು ಆ ಹಯಗ್ರೀವ ರೂಪಿಯನ್ನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆ ಮಂತ್ರ ಯಾವುದು? ಅವರು ಪ್ರಾರ್ಥನೆ ಮಾಡುವ ಮಂತ್ರ ಓಂ ನಮೋ ಭಗವತೆ ಧರ್ಮಾಯ ಆತ್ಮಶೋಧನಾಯ ನಮೋ ನಮಃ. ನೋಡಿ, ನಮೋ ನಮಃ ನಮೋ ನಮಃ ನಮೋ ನಮಃ. ಭದ್ರಾಶ್ರವರು ಈ ತರ ಮಾಡ್ತಾ ಇರ್ತಾರಂತೆ. ಭದ್ರಶ್ರವರು ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಹಿಂಗ ಅನೇಕರು ಅಲ್ಲಿದ್ದ ಜನರು ಕೂಡ ಇದೇ ಹಯವದನನ್ನ ಸೇವಾ ಮಾಡ್ತಾ ಇರ್ತಾರೆ. ಹಯವದನ ಅಂದ್ರೆ ಯಾರು? ಹಯಗ್ರೀವ ರೂಪಿ ಪರಮಾತ್ಮ. ಅವ ಅವತಾರ ಮಾಡಿದ್ದಕ್ಕೆ ಇವತ್ತು ವೇದಗಳು ಉಳ್ಕೊಂಡಾವ. ಇವತ್ತು ವೇದಗಳು ಉಳ್ಕೊಂಡಿದ್ದೆ ಹಯಗ್ರೀವ ರೂಪಿ ಪರಮಾತ್ಮನಿಂದ. ಅದನ್ನ ಹೇಳ್ತಾರೆ. ಯಾಕೆ ಅವತಾರ ಮಾಡಿದ ಅಂದ್ರೆ ವೇದಾನ್ ಯುಗಾಂತೆ ತಮಸಾ ತಿರಸ್ಕೃತಾನ್. ಅಪಹಾರ ಮಾಡ್ಲಿಕ್ಕೆ ಮಧು ಎಂಬ ದೈತ್ಯ ಬಂದಿದ್ದ. ಆ ಮಧುನಾಮಕ ದೈತ್ಯನನ್ನು ಕೊಲ್ಲಿಕ್ಕೆ ಅಂತಾನೆ ಹಯಗ್ರೀವ ರೂಪಿ ಪರಮಾತ್ಮ ಬಂದು ಅದನ್ನ ವೇದಗಳನ್ನ ಉದ್ಧಾರ ಮಾಡಿ ಬ್ರಹ್ಮದೇವರಿಗೆ ಕೊಟ್ಟಿದ್ದಕ್ಕೆ ಇವತ್ತು ವೇದಗಳು ಉಳ್ಕೊಂಡಾವ. ಅಂತ ವೇದಗಳು
ಅಂತ ವೇದಗಳನ್ನ ಉದ್ಧಾರ ಮಾಡಿದಂತಹ ಹಯಗ್ರೀವ ರೂಪಿ ಪರಮಾತ್ಮ ನಿನಗೆ ನಮಸ್ಕಾರ ಅಂತ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಅಲ್ಲಿದ್ದ ಭಕ್ತರು ಇರ್ತಾರೆ. ಇನ್ನು ಹರಿವರ್ಷ ಖಂಡ ಅಂತ ಒಂದು ಹರಿವರ್ಷ ಖಂಡ, ಅಲ್ಲಿ ಯಾರಿರ್ತಾರೆ? ಅಲ್ಲಿ ಹರಿವರ್ಷೇ ಚಾಪಿ ಭಗವಾನ್ ನರಹರಿ ರೂಪೇಣ. ನರಹರಿ ರೂಪೇಣ ಅಂದ್ರೆ ನರಸಿಂಹರೂಪಿ ಪರಮಾತ್ಮ ಇರ್ತಾನೆ. ಭಕ್ತ ಯಾರಿರ್ತಾರೆ? ಪ್ರಹ್ಲಾದರಾಜರು. ಪ್ರಹ್ಲಾದರಾಜರು ಭಕ್ತರು ಅವರು ಇರ್ತಾರೆ. ಅವರು ಕೂಡ ಪ್ರಾರ್ಥನೆ ಮಾಡ್ತಾ ಏನ್ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ನೋಡಿ. ಅಲ್ಲ ಯಾರ್ಯಾರು ಹೆಂಗೆಂಗ್ ಪ್ರಾರ್ಥನೆ ಮಾಡ್ತಾರೆ ಅನ್ನೋದನ್ನ ಹೇಳ್ತಾರೆ. ಓಂ ನಮೋ ಭಗವತೆ ನೃಸಿಂಹಾಯ ತೇಜಸ್ತೇಜಸೇ ಆವಿರಾವಿರ್ಭವ ವಜ್ರನಖ ವಜ್ರದಂಷ್ಟ್ರ ಕರ್ಮಾಶಯಾನ್ ರಂಧಯ ರಂಧಯ ತಮೋಗ್ರಸ ಸ್ವಾಹ ಅಭಯಾತ್ಮನೆ ಭೂಯಿಷ್ಠಾತ್ ಓಂ ಕ್ಷೋಂ ಅಂತಾರೆ. ಈ ತರ ಮಂತ್ರವನ್ನು ಪ್ರಾರ್ಥನೆ ಮಾಡಿ ಮಾಡಿ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡ್ತಾ ಇರ್ತಾರಂತೆ. ಹೇ ನರಸಿಂಹ, ನೀನ್ ಯಾಕೆ ಬಂದಿ? ಎಲ್ಲರ ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ಲಿಕ್ಕೆ ಬಂದಿ. ಆ ದುಷ್ಟನನ್ನು ಸಂಹಾರ ಮಾಡಿ ಬಂದು ಭಕ್ತನಾದ ಪ್ರಹ್ಲಾದನನ್ನ ಅನುಗ್ರಹ ಮಾಡ್ಲಿಕ್ಕೆ ಬಂದಂತಹ ನಿನಗೆ ನಮಸ್ಕಾರ. ನೃಸಿಂಹ ಪಾದಂ ಭಜತಾ ಕುತೋ ಭಯಂ. ಸಂಸಾರ ಬ್ಯಾಡಾದವರು ನರಸಿಂಹನ ಪಾದವನ್ನ ಸ್ಮರಣೆ ಮಾಡದೇ ಇರ್ತಾರ? ನರಸಿಂಹ ಹಿಂಗ್ ಕೇಳ್ತದೆ ಪ್ರಶ್ನೆ. ಸಂಸಾರ ಬೇಡ ಅಂದವರು ನರಸಿಂಹ ಪಾದವನ ಸ್ಮರಣೆ ಮಾಡದೇ ಇರ್ತಾರ? ಅಂದ್ರೆ ಅರ್ಥ ಏನು? ನರಸಿಂಹ ಪಾದವನ ಸ್ಮರಣೆ ಮಾಡಂಗಿಲ್ಲ ಅಂದ್ರೆ ಅವರಿಗೆ ಸಂಸಾರ ಬೇಕಾಗಿದೆ ಅಂತ ಅರ್ಥ. ಸಂಸಾರ ಬೇಡ ಆದವರು ನರಸಿಂಹನನ್ನು ಪ್ರಾರ್ಥನೆ ಮಾಡ್ತಾರೆ. ಯಾಕೆ? ನರಸಿಂಹದೇವರು ಎಂಥವರು? ಅವರು ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುವವರು. ನರಸಿಂಹೋ ಮಸಹ್ಯವರು ನರಸಿಂಹೋಖಿಲಾಜ್ಞಾನ ಮತಧ್ವಾಂತ ದಿವಾಕರ. ಎಲ್ಲ ಅಜ್ಞಾನ ಎಂಬ ಕತ್ತಲೆಯನ್ನ, ಎಲ್ಲ ವಿಘ್ನಗಳನ್ನ ಕಳೆಯುವುದರಲ್ಲಿ ನರಸಿಂಹದೇವರು ಅಗ್ರೇಸರರು. ಅದಕ್ಕೆ ಏನಾದರೂ ವಿಘ್ನಗಳು ಬಂದ್ರೆ ಮನೆ ಸೂಕ್ತ ಹೋಮ ಮಾಡ್ರಿ ಅಂತಾರೆ, ನರಸಿಂಹ ಜಪ ಮಾಡ್ರಿ ಅಂತಾರೆ. ಅಂತ ನರಸಿಂಹದೇವರು ವಿಶೇಷ ಅನುಗ್ರಹ ಮಾಡುವವರು ಅಂತಹ ನರಸಿಂಹರೂಪಿ ಪರಮಾತ್ಮ. ಇನ್ನು ಕೇತುಮಾಲಾ ಖಂಡ ಅಂತ ಒಂದು ಕೇತುಮಾಲಾ ಖಂಡ, ಅಲ್ಲಿ ರತಿಕಾಮರು ಇರ್ತಾರೆ. ರತಿಕಾಮರು ಕಾಮ ಏನು ಇಚ್ಛಾ ಏನೋ ಸೌಂದರ್ಯ ಅಭಿಮಾನ ದೇವತಾ ಇದ್ದಾನೆ, ಅವ ಕಾಮ ಇರ್ತಾನಂತೆ. ಅಲ್ಲೆಲ್ಲ ಇದ್ದುಕೊಂಡು ಅವರು ಏನು ಸ್ತೋತ್ರ ಮಾಡ್ತಾ ಇರ್ತಾರೆ ದೇವರನ್ನ. ಋಷಿಕೇಶ ಪ್ರದ್ಯುಮ್ನ ಮೂರ್ತಿ ಸ್ತೋತ್ರ ಮಾಡ್ತಾ ಇರ್ತಾರೆ. ಏನಂತ ಸ್ತೋತ್ರ? ಓಂ ಹ್ರಾಂ ಹ್ರೀಂ ಹ್ರೂಂ ಓಂ ನಮೋ ಭಗವತೆ ಋಷಿಕೇಶಾಯ ಸರ್ವ ವಿಶೇಷ ವಿಕ್ಷೇತ್ರಾತ್ಮನೆ ಆಕೂತೀನಾಂ ಚಿತ್ತಾನಾಂ ಚೇತಸಾಂ ವಿಶೇಷಾಣಾಂ ಚ ಅಧಿಪತಯೇ ಷೋಡಶಕಲಾಯ ಛಂದೋಮಯಾಯ ಅನ್ನಮಯಾಯ ಅಮೃತಮಯಾಯ ಸರ್ವಮಯಾಯ ಸಹಸೆ ಓಜಸೆ ಬಲಾಯ ಕಾಂತಾಯ ಕಾಮಾಯ ನಮಸ್ತೆ ಉಭಯತ್ರ ಭೂಯಾತ್ ನಮೋ ನಮಃ ಅಂತಾರೆ. ಈ ತರ ಅವರೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ರತಿಕಾಮರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಎಲ್ಲಿದು? ಕೇತುಮಾಲಾ ಖಂಡದಲ್ಲಿ. ಹಿಂಗೆ ಅಲ್ಲಲ್ಲಿರುವಂತಹ ಆಮೇಲೆ ರಮ್ಯಕ ಖಂಡ ಅಂತ ಒಂದಿದೆ. ರಮ್ಯಕ ಖಂಡ ಅಲ್ಲಿ ಯಾರಿರ್ತಾರೆ? ವೈವಸ್ವತಮೋ ಇರ್ತಾನೆ. ವೈವಸ್ವತಮನು ನಮ್ಮ ಪರಿಚಯ ಇರ್ಬೇಕಂತೆ. ಯಾಕೆ ಅಂತೇವೆ ನಾವು? ವೈವಸ್ವತ ಮನ್ವಂತರೆ, ನಮ್ಮ ಮನ್ವಂತರ ಅದೇ ನಡೆದದ. ಈಗ ವೈವಸ್ವತ ಮನ್ವಂತರೆ ಅಷ್ಟಾವೇಶತಮೇ ನಡೆದದ ಅಂತ ವೈವಸ್ವತಮನು ಅಲ್ಲೇ ಇರ್ತಾನೆ. ಅವನು ಯಾರು ಪ್ರಾರ್ಥನೆ ಮಾಡ್ತಾ ಇರ್ತಾನೆ? ರಮ್ಯಕ ದ್ವೀಪ, ರಮ್ಯಕ ಖಂಡ ಮತ್ಸ್ಯಮೂರ್ತಿಯನ್ನು ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಮತ್ಸ್ಯಮೂರ್ತಿ ಅವನ ಮಂತ್ರ ಯಾವುದು? ಓಂ ನಮೋ ಭಗವತೆ ಮುಖ್ಯತಮಾಯ ನಮಃ ಸತ್ವಾಯ ಪ್ರಾಣಾಯ ಔಜಸೆ ಬಲಾಯ ಸಹಸೆ ಮಖಾ ಮತ್ಸ್ಯಾಯ ನಮಃ ನಮೋ ನಮಃ ಅಂತ ಈ ತರ ವೈವಸ್ವತಮನ್ನು ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಅದಕ್ಕೆಲ್ಲ ಮತ್ತ ಸ್ತೋತ್ರಗಳಿದ್ದಾವೆ. ನಾ ಎಲ್ಲ ಹೇಳ್ತಾ ಇಲ್ಲ ಅಷ್ಟೇ. ದೇವರೇ ನೀ ಹೆಂಗಿದ್ದಿ? ಮತ್ಸ್ಯರೂಪಿ ಪರಮಾತ್ಮ ಯಾಕಾಗಿ ಬಂದಿ? ಏನ್ ಮಾಡಿದಿ? ಸತ್ಯವರ್ತ ರಾಜ ನನಗೆ ನೀವು ಅನುಗ್ರಹ ಮಾಡ್ಲಿಕ್ಕೆ ಬಂದವ. ಅದೆಲ್ಲ ಕಥೆ ಮುಂದೆ ಬರ್ತದೆ ನಿಮಗೆಲ್ಲ. ನಾವು ಅಷ್ಟಮ ಸ್ಕಂದದಲ್ಲಿ ಬರ್ತದೆ ಮತ್ಸ್ಯರೂಪಿ ಪರಮಾತ್ಮನ ಬಗ್ಗೆ. ಅಂತ ಆ ಪರಮಾತ್ಮನ ಬಗ್ಗೆ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಹಿರಣ್ಮಯ ಖಂಡ ಅಂತ ಒಂದು ಹಿರಣ್ಮಯ ಖಂಡ, ಅಲ್ಲಿ ಯಾರಿರ್ತಾರೆ? ಅರ್ಯಮ ಅಂತ ಒಬ್ಬ ರಾಜ, ಅರ್ಯಮ ಅಂತ ಭಕ್ತ. ದೇವರು ಕೂರ್ಮರೂಪಿ ಪರಮಾತ್ಮ. ಅವನನ್ನು ಪ್ರಾರ್ಥನೆ ಮಾಡ್ತಾರೆ. ಹೇ ಪರಮಾತ್ಮ, ಓಂ ನಮೋ ಭಗವತೆ ಕೂಪಾರಾಯ ಸರ್ವಸತ್ವ ಗುಣ ವಿಶೇಷಣಾಯ ನೋಪಲಕ್ಷಿತ ಸ್ಥಾನಾಯ ನಮೋ ವರ್ಷಮಣೇ ನಮೋ ಭೂಯಸೇ ನಮೋ ಅವಸ್ಥಾನಾಯ ನಮಸ್ತೆ ನಮೋ ನಮಃ. ಕೂರ್ಮರೂಪಿ ಪರಮಾತ್ಮನ ಪ್ರಾರ್ಥನೆ. ಅವನ ಬಗ್ಗೆ ಮತ್ತೆ ಸ್ತೋತ್ರ. ಕುರ್ಮ, ನೀ ಏನ್ ಅದಕ್ಕೆ ಬಂದಿ? ನೀ ಇಲ್ಲ ಅಂದ್ರೆ ಸಮುದ್ರ ಮಥನನೇ ಆಗ್ತಾ ಇರ್ಲಿಲ್ಲ. ನೀ ಬಂದು ಮಂದ್ರ ಪರ್ವತವನ್ನು ಕೆಳಗೆ ಹಿಡ್ಕೊಂಡಿದ್ದಕ್ಕೆ ನೀ ಇದ್ದಿ. ನೋಡಿ, ಸಮುದ್ರ ಮಥನ ಮಾಡಿದವನೆಲ್ಲ ದೇವರೇ. ಮತ್ತೆ ಯಾಕೆ? ಮಂದ್ರ ಪರ್ವತ ಕೆಳಗೆ ಹಿಡಿದು ಹೊಂಟಿತ್ತು, ಕೂರ್ಮರೂಪಿನಾಗಿ ಹಿಡ್ಕೊಂಡ. ಹಗ್ಗ ಹರಿದು ಹೊಂಟು, ಅಲ್ಲಿ ಕುತ್ಕೊಂಡ. ಮ್ಯಾಲ ಕುತ್ಕೊಂಡ. ಶಕ್ತಿ ಹೊಂಟು, ಪಾಪ ದೇವಾಸುರ ಶಕ್ತಿ ಹೊಂಟು, ಅಲ್ಲಿ ಕುತ್ಕೊಂಡ. ಎಲ್ಲ ಕುತ್ಕೊಂಡು ತಾನೇ ಮಾಡಿದ್ದು. ಈಗ ಯಾರಿಗಾದ್ರೂ 1 ಮಾರ್ಕ್ ಪ್ರಶ್ನೆ ಮಾಡಿದ್ರೆ ಸಮುದ್ರ ಮಥನ ಮಾಡಿದವ್ರು ಯಾರು ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೇವೆ? ದೇವತೆಗಳು, ಅಸುರು ಅಂದ್ಬಿಡ್ತೀವಿ. ಆದ್ರೆ ಮಾಡಿದ್ದೆಲ್ಲ ದೇವರೇ ಮಾಡಿದ್ರು ಕೂಡ ಕ್ರೆಡಿಟ್ ಮಾಡ್ರೆ ಯಾರಿಗೆ ಕೊಟ್ಟ? ದೇವಾಸುರು. ಇದು ಪರಮಾತ್ಮನ ಅಂತಃಕರಣ, ಇದು ಪರಮಾತ್ಮನ ಕಾರುಣ್ಯ ಅಂತ ಪರಮಾತ್ಮ ಮಾಡ್ತಾ ಇರ್ತಾನೆ. ಇನ್ನು ಉತ್ತರಾಖಂಡದಲ್ಲಿ ಉತ್ತರ ಕುರುಖಂಡ ಅಂತ, ಅಲ್ಲಿ ವರಾದೇವಿ, ವರಾರೂಪಿ ಪರಮಾತ್ಮ
ಭೂದೇವಿ ದೇವಿ ಇರ್ತಾಳೆ, ಭೂದೇವಿ ಭಕ್ತಿಯಾಗಿ ಅವಳಿರ್ತಾಳೆ, ಅವಳು ಸ್ತೋತ್ರ ಮಾಡ್ತಾ ಇರ್ತಾಳೆ. ಓಂ ನಮೋ ಭಗವತೆ ಮಂತ್ರ ತತ್ವಲಿಂಗಾಯ ಯಜ್ಞಕ್ರತವೇ ಮಹೀಧರಾಯ ಮಹಾಪುರುಷಾಯ ನಮಃ ಕರ್ಮ ಕರ್ಮ ಶುಕ್ಲಾಯ ತ್ರಿಯುಗಾಯ ನಮೋ ನಮಸ್ತೆ ಅಂತ ಅವಳು ಪ್ರಾರ್ಥನೆ ಮಾಡ್ತಾಳೆ. ಅವಳು ಸ್ತೋತ್ರ ಮಾಡ್ತಾಳೆ. ಏ ವರಾರೂಪಿ ಪರಮಾತ್ಮ, ನೀ ಯಾಕೆ ಬಂದಿ? ಹಿರಣ್ಯಾಕ್ಷನ ಸಂಹಾರ ಮಾಡಿ ಬಂದವ, ನನ್ನನ್ನ ಭೂಮಂಡಲವನ್ನ ಇಡೀ ಕೋರೆಯಲ್ಲಿ ದಾಡಿ ಮೇಲೆ ನೋಡಿ, ಅಲ್ಲಿದ್ದಾನೆ ವರಾರೂಪಿ ಪರಮಾತ್ಮ, ಇಲ್ಲೇ ಇದ್ದಾನೆ ಅಂತ ಕೋರೆ ದಾಡಿ ಮೇಲೆ ಹಿಡ್ಕೊಂಡು ಬಂದವ ಭೂಮಂಡಲವನ್ನ. ಅವಾಗ ನಾನು ಪ್ರಶ್ನೆ ಮಾಡಿದ್ದಕ್ಕೆ ನೀವು ಉತ್ತರ ಕೊಟ್ಟಿ, ಅದೇ ವರಾಹ ಪುರಾಣ ಅಂತ ಆದದ್ದು. ಇಂತಹ ವರಾರೂಪಿ ಪರಮಾತ್ಮನೇ ನಿನ್ನ ನಮಸ್ಕಾರ ಅಂತ ಪ್ರಾರ್ಥನೆ ಮಾಡ್ತಾ ಹೀಗೆ ಮಾಯಾ ಯಥಾಯೋ ಭ್ರಮತೆ ಯದಾಶ್ರಯ ಗ್ರಾವಣೋ ನಮಸ್ತೆ ಗುಣಕರ್ಮ ಸಾಕ್ಷಿಣೇ. ಹೇಗೆ ಪರಮಾತ್ಮನಿಗೂ ನಮಗೂ ಹೆಂಗ್ ವ್ಯತ್ಯಾಸ ಅಂದ್ರೆ, ಈ ಅಯಸ್ಕಾಂತ ಅರ್ಥಾತ್ ಮ್ಯಾಗ್ನೆಟ್ ಕಬ್ಬಿಣ, ನೀವು ಈ ಮ್ಯಾಗ್ನೆಟ್ ಹಿಂಗೆ ಇಟ್ರೆ ಕಬ್ಬಿಣ ಅಲ್ಲಾಡ್ತದೆ ನೋಡ್ರಿ. ಆ ಮ್ಯಾಗ್ನೆಟ್ ಕಬ್ಬಿಣ ಮುಂದೆ ಇದ್ರೆ ಅಷ್ಟು ಹತ್ರ ಇಡ್ಬೇಕಂತಿಲ್ಲ, ದೂರ ಇಟ್ಟರು ಹಿಂಗೆ ಅಲ್ಲಾಡ್ತದೆ. ಹೆಂಗೋ ಹಂಗ ನಮ್ಮ ದೇವರು ಅಯಸ್ಕಾಂತ ಇದ್ದಂಗ, ನಾವು ಕಬ್ಬಿಣ ಇದ್ದಂಗ. ಅವ ಅಲ್ಲಿಂದ ಆಪರೇಟ್ ಮಾಡ್ತಿರ್ತಾನ, ನಾವೆಲ್ಲ ಅಲ್ಲಿಂದ ಆಪರೇಟ್ ಮಾಡ್ತೀವಿ, ಹಿಂಗ್ ಮಾಡ್ತಿರ್ತಾನೆ, ನಾವು ಆಪರೇಟ್ ಆಗ್ತಾ ಇರ್ತೀವಿ. ಆ ತರ ಪರಮಾತ್ಮ ಮಾಯಾ ಯಥಾಯ ಅಯಹ ಅಯಸ್ಕಾಂತ, ಭ್ರಮತೆ ಯದಾಶ್ರಯ ಅಯಸ್ಕಾಂತದಿಂದ ಹೆಂಗ ಅದು ಕಬ್ಬಿಣ ತಿರುಗ್ತಾ ಇರ್ತದೋ ಹಂಗ ನಮಸ್ತೆ ಗುಣ ಕರ್ಮ ಸಾಕ್ಷಿಣೆ, ಹಾಗಪ್ಪ ನಿನ್ನಿಂದ ನಾವು ತಿರುಗ್ತಾ ಇದ್ದೇವೆ, ಮತ್ತೊಂದು ದೇಶಕ್ಕೆ ಮತ್ತೊಂದು ದೇಹಕ್ಕೆ, ಅಲ್ಲಿಂದ ಇಲ್ಲಿಗೆ ಅಲ್ಲಿಂದ ಇಲ್ಲಿಗೆ ನಾವು ತಿರುಗ್ತಾ ಇದ್ದೇವೆ. ಆಪರೇಟರ್ ಯಾರು? ನೀ ಅಂತ ನಿನಗೆ ನಮಸ್ಕಾರ. ಭೂದೇವಿ ಪ್ರಾರ್ಥನೆ. ಹೀಗೆ ಪ್ರಾರ್ಥನೆ ಮಾಡ್ತಾ ಇನ್ನ ಮತ್ತೊಂದು ಕಿಂ ಪುರುಷೇ ಸ್ವಾನಂದ ಹೇತೌ ಭಜತಾಂ ಜನಾನಾಂ ಮಗ್ನಸ್ತದಾ ರಾಮ ಕಥಾ ಸುಧಾಯಾಂ ಅಸಾವಿದಾನೀಂ ಚ ನಿಷೇವಮಾಣೋ ರಾಮಂ ಪತಿಂ ಕಿಂ ಪುರುಷೇ ಕಿಲಾಸ್ತೆ. ನಾವಾಗ ಸಮುದ್ರ ಹೇಳ್ತೇನೆ, ಯಾಕೆ ಗೊತ್ತಾ? ಎಲ್ಲದಕ್ಕೂ ಉತ್ತರ ಸಮುದ್ರ ಹೇಳ್ತೇನೆ. ನಾವು ಎಲ್ಲಾ ವಿಷಯಗಳು ಸಮುದ್ರ ಹೇಳೋದು. ಒಂದ್ ಸಮುದ್ರ ಅಧ್ಯಯನ ಮಾಡ್ಬಿಟ್ರೆ ಎಲ್ಲಾ ವಿಷಯ ಗೊತ್ತಾಗ್ತಾವ. ನೋಡಿ, ನಾ ಎಷ್ಟು ಸಮುದ್ರ ಹೇಳ್ತಾ ಇಲ್ಲ, ದಿನಾಲು 2 ಶ್ಲೋಕ ಹೇಳ್ತಾನೆ ಇರ್ತೇನೆ, ಅಲ್ಲಲ್ಲ ಕೊಟ್ಟೆ ಬಿಡ್ತಾರೆ. ಈ ಕಿಂಪುರುಷ ಖಂಡದಲ್ಲಿ ಯಾರಿದ್ದಾರೆ? ಹನುಮಂತ ದೇವರಿದ್ದಾರೆ. ಈಗೂ ಹನುಮಂತ ಇದ್ದಾನೆ. ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಶ ವಿಭೀಷಣ. ಇವತ್ತಿಗೂ ಹನುಮಂತ ದೇವರು ಇದ್ದಾರೆ, ಇವತ್ತಿಗೂ ಕೂಡ ಇದ್ದಾರೆ, ಹೋಗಿಲ್ಲ. ಹನುಮಂತೇವರು ಕೇಳ್ಕೊಂಡ್ರಂತೆ, ನಾ ಇಲ್ಲೇ ಇರ್ತೇನೆ, ಸೇವಾ ಮಾಡ್ಕೋತಿರ್ತೇನೆ ಅಂದ್ರಂತೆ. ಅದಕ್ಕೆ ರಾಮದೇವರು ಏನ್ ಮಾಡಿದ್ರು? ತನ್ನನ್ನೇ ಕೊಟ್ಕೊಂಡ್ರಂತೆ. ತಗೋಪ್ಪ, 1 ರೂಪಾಯಿ ಕೊಡ್ತೇನೆ, ಪ್ರಾರ್ಥನೆ ಮಾಡ್ಕೋತ ಇಲ್ಲೇ ಇರು ಅಂತ ಹೇಳಿ ಕಿಂಪುರುಷ ಖಂಡದಲ್ಲಿ ಇದ್ದಾರೆ. ಹನುಮಂತೇವರು ಇದ್ದಾರೆ, ಜೊತೆಗೆ ಯಾರಿದ್ದಾರೆ? ರಾಮದೇವರು ಇದ್ದಾರೆ. ಯತ್ರ ರಾಮಃ ತತ್ರ ಹನುಮಃ, ಯತ್ರ ಹನುಮಃ ತತ್ರ ರಾಮಃ. ಅವ್ರೇನಂತಾರೆ? ರಾಮದೇವರ ಪ್ರಾರ್ಥನೆ, ಓಂ ನಮೋ ಭಗವತ ಉತ್ತಮ ಶ್ಲೋಕಾಯ ನಮಃ ಆರ್ಯ ಲಕ್ಷಣ ಶೀಲವ್ರತಾಯ ನಮಃ ಉಪಶ್ರಿತಾತ್ಮನೇ ನಮಃ ಉಪಾಸಿತ ಲೋಕಾಯ ನಮಃ ಸಾಧುವಾದ ನಿಕರ್ಷಣಾಯ ನಮೋ ಬ್ರಹ್ಮಣ್ಯ ದೇವಾಯ ಮಹಾಪುರುಷಾಯ ಮಹಾರಾಜಾಯ ನಮೋ ನಮಃ. ನೋಡಿ, ಇವೆಲ್ಲ ಕಿಂಪುರುಷ ಖಂಡದಲ್ಲಿರುವಂತಹ ಪ್ರಾರ್ಥನೆಗಳಿವೆಲ್ಲ. ಅಲ್ಲಿ ರಾಮದೇವರು ಸ್ತೋತ್ರ ಮಾಡ್ತಾರೆ, ಹಿಂಗೆಲ್ಲ ಸ್ತೋತ್ರ ಮಾಡ್ತಾರೆ. ಅಲ್ಲಿದ್ದ ಜನರೆಲ್ಲ, ಅಲ್ಲೆಲ್ಲ ಬೇಕಾದಷ್ಟು ಭಕ್ತರಿದ್ದಾರೆ, ಹನುಮಂತೇವರಿಗೆಲ್ಲ ಉಪದೇಶ ಮಾಡ್ತಾ ಇರುತ್ತಾರೆ. ಅಲ್ಲಿ ಸ್ತೋತ್ರ ಮಾಡ್ತಾರೆ, ಹೇ ರಾಮ, ನೀ ಹೆಂಗ್ ಬಂದಿ ಗೊತ್ತಾ? ಮನುಷ್ಯನಾಗಿ ಬಂದಿ. ಅದು ಯಾಕೆ ಬಂದಿ? ಮನುಷ್ಯನಾಗಿ ಅಲ್ಲ, ಮರ್ತ್ಯಾವತಾರಸ್ತ್ವಿಗ ಮರ್ತ್ಯ ಶಿಕ್ಷಣಂ. ನೀನು ಮನುಷ್ಯನಾಗಿ ಬಂದದ್ದು ಯಾಕೆ? ಮನುಷ್ಯರಿಗೆ ಶಿಕ್ಷಣ ಹಾಕೋದಕ್ಕೋಸ್ಕರ ಬಂದ. ಹಿಂಗ ನಾವು ಹೆಂಗ ಕಳ್ಕೊಂಡ ಪಾಪ, ಸೀತಾಳನ್ ಕಳ್ಕೊಂಡ, ದುಃಖಪಟ್ಟ, ನಾಟಕ ಮಾಡಿದ, ಅತ್ತಂತ ನಾಟಕ. ಅವಾಗ ಯಾಕೆ ಅಳುವು ಬರ್ತದೆ? ಅದೇ ಹೇಳಿದ್ನಲ್ಲ, ಪ್ರಾಕೃತಿಕ ಶರೀರ ಇದ್ರೆ ಬರ್ಬೇಕು ಅಳು ಅವನಿಗೆ, ಇಲ್ಲವೇ ಇಲ್ಲ. ಯಾಕೆ ಬರ್ಬೇಕು ಅವನಿಗೆ? ಹಾಗಾಗಿ ತೋರಿಸಿದ. ಯಾಕೆ? ಮರ್ತ್ಯ ಶಿಕ್ಷಣಂ. ಭಾಳ ಹೆಂಡತಿ ಅಂತ ಅನ್ಕೊಳಿಕ್ ಹೋಗ್ಬೇಡ್ರಿ, ಹೆಂಡತಿ ಸರಗ ಹಿಡ್ಕೊಳಿಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅಳಬೇಕಾಗ್ತದೆ. ನನ್ನಂಗ ನೀವು ನೋಡ್ರಿ ಅಂತ ತೋರಿಸಿಕೊಟ್ಟಂತ ಪರಮಾತ್ಮ. ಹೆಂಡತಿ ಕಳ್ಕೊಂಡಾಗ ಭಾಳ ಹೆಂಡತಿನ ಹಚ್ಕೊಂಡ್ಬಿಟ್ರೆ ಪಾಪ, ಇಲ್ಲ ಈಗ CBT ಬಂದಾಗ ಒಂದ್ ಸ್ವಲ್ಪ ಎಲ್ಲರೂ ಮಾಲಿಗೆ ತರ್ಲಿಕ್ಕೆ ಅಂತ ಒಳಗೆ ಹೋಗ್ತಾಳೆ, ಕಾಣಲಿಲ್ಲ ಅಂದ್ರೆ ಅಯ್ಯೋ ಹೆಂಡತಿ ಅಂತೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ನಾವು ಹೋಗ್ಬಿಡ್ತೀವಿ. ಈ ತರ ಹಚ್ಕೋಬೇಕು ಪಾಪ, ಹೆಂಡತಿ ಬೇಕೇ ಬೇಕು. ಆದರೆ ಅತಿ ಆಗಬಾರದು, ಯಾವುದು ಸಂಸಾರವನ್ನು ಅತಿ ಹಚ್ಕೋಬಾರ್ದು. ಅದಕ್ಕೆ ಮರ್ತರಿಗೆ ಶಿಕ್ಷಣ ಹಾಕೋದಕ್ಕೋಸ್ಕರ. ಆಮೇಲೆ ರಕ್ಷೋವಧಾಯೈ, ರಾಕ್ಷಸ ಸಂಹಾರ ಆಗಬೇಕಾಯ್ತು. ರಾಕ್ಷಸ ಸಂಹಾರ, ಮರ್ತರಿಗೆ ಶಿಕ್ಷಣ ಹಾಕೋದಕ್ಕೋಸ್ಕರ ಅಂತಾನೆ ದೇವರೇ ಮಾಡಿದ ಮರ್ತ್ಯಾವತಾರ, ಮನುಷ್ಯನಾಗಿ ಅವತಾರ ಮಾಡಿದ. ಆದರೆ ಅವನಿಗೆ ಮನುಷ್ಯನ ಅಲ್ಲ, ಮನುಷ್ಯನಾಗಿ ಅವತಾರ ಮಾಡ್ತಾನೆ ಹೊರತು ಅವನಿಗೆ ಮನುಷ್ಯನ ದೇಹ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಮನುಷ್ಯನ ರೂಪಿ ಇರುವಂತಹ ಹೇ ರಾಮನೇ ನಿನ್ನ ನಮಸ್ಕಾರ. ಹಿಂಗ ಒಂದೊಂದು ಅವರ ಬಗ್ಗೆ ಮಹಿಮಾ ಹೇಳೋದು, ಸ್ತೋತ್ರ ಮಾಡೋದು, ನಮಸ್ಕಾರ ಮಾಡೋದು. ಇನ್ನ ಭಾರತ ವರ್ಷೇ ಕಿಂಪುರುಷ ಆಯ್ತು. ಭಾರತ ವರ್ಷದಲ್ಲಿ ಯಾರಿದ್ದಾರೆ? ನರನಾರಾಯಣ
ನರನಾರಾಯಣರಿದ್ದಾರೆ. ಎಲ್ಲಿ? ಬದ್ರಿ ಕ್ಷೇತ್ರದಲ್ಲಿ ತೋರಿಸ್ತಾರೆ. ನರ ಪರ್ವತ, ನಾರಾಯಣ ಪರ್ವತ ಅಂತ ತೋರಿಸ್ತಾರೆ. ಇಬ್ರು ತಪಸ್ ಮಾಡ್ಕೋತ ಇಬ್ರು ಕುತ್ಕೊಂಡಿದ್ದಾರೆ. ಅಲ್ಲಿ ನರ ಭಕ್ತ, ನಾರಾಯಣ ದೇವರು. ಅವ ಅಲ್ಲಿ ಏನಂತಾರೆ? ಅಲ್ಲಿ ಓಂ ನಮೋ ಭಗವತ, ಇದು ನಮ್ಮ ಭಾರತದ ಶ್ಲೋಕ ಇದು. ಓಂ ನಮೋ ಭಗವತ ಉಪಶಮಶೀಲಾಯ ಉಪರತ ಅನಾತ್ಮ್ಯಾಯ ಅಕಿಂಚನ ವಿತ್ತಾಯ ಋಷಿ ಋಷಭಾಯ ನರ ನಾರಾಯಣಾಯ ಪರಮಹಂಸಾಯ ಪರಮ ಗುರವೇ ಆತ್ಮ ರಾಮಾಧಿಪತಯೇ ನಮೋ ನಮಃ ಎಂಬುದಾಗಿ ಸ್ತೋತ್ರ ಮಾಡ್ತಾರೆ. ಹೀಗೆ ಅಂತಹ ಅದ್ಭುತವಾದ ಕ್ಷೇತ್ರಗಳು, ಅದ್ಭುತವಾದ ಇಷ್ಟೆಲ್ಲ ಹೇಳಿ ಹೇಳಿ ಮತ್ತೆ ಅಂತಾರೆ ನೋಡಿ, ಭಾರತೆ ಅಪಿ ಅಸ್ಮಿನ್ ವರ್ಷೇ ಕರ್ಮಣಿ ಭಾರತೆ. ನೋಡಿ ಭಾರತ ಈಗ ಇಷ್ಟೆಲ್ಲ ಬಿಟ್ಟು ಪಾಪ ಕಿಂಪುರುಷ ಖಂಡದಲ್ಲಿ ಹನುಮದೇವರು ಇರ್ತಾರೆ, ಮತ್ತೊಂದರಲ್ಲಿ ಇರ್ತಾರೆ ಅಂತ ಹೇಳಿ ಭಾರತದ ಬಗ್ಗೆ ಸ್ಪೆಷಲ್ ಶುರು ಮಾಡಿದ್ರು ನೋಡಿ. ಅದಕ್ಕೆ ಭಾರತ ಕೊನೆಗೆ ಇಟ್ಕೊಂಡ್ರು ಶುಕಾಚಾರ್ಯ. ಭಾರತ ಕೊನೆಗೆ ಇಟ್ಟುಕೊಂಡು ನರನಾರಾಯಣ ಇರ್ತಾರ ಅಂತ ಹೇಳಿ, ಇಂತಹ ಭಾರತ ಪವಿತ್ರ ಭೂಮಿ, ಕರ್ಮಭೂಮಿ, ಬಹಳ ಪಾವನವಾದ ಕ್ಷೇತ್ರ. ಇಲ್ಲಿ ಯಾಕೆ ಪಾವನ ಅಂತ ಕರೀತಾರೆ ಅಂದ್ರೆ ಶುರು ಮಾಡಿದ್ರು ನೋಡಿ ಶುಕಾಚಾರ್ಯರು. ಏನು ಇದ್ರೊಳಗ ಭಾರತದೊಳಗೆ ಏನದ? ಆಗ ಕೇಳಿದ್ನಲ್ಲ, ಏನಿಲ್ಲ ಹೇಳ್ರಿ ಅಂತ ಕೇಳಿದ್ನಲ್ಲ, ಅದನ್ನ ಹೇಳ್ತಾರೆ ನೋಡಿ. ಏನಿಲ್ಲ ಭಾರತ ಒಳಗ ಶುರು ಮಾಡ್ತಾರೆ. ಭಾರತೇಪಿ ಅಸ್ಮಿನ್ ವರ್ಷೆ ಸರಿಚ್ಛೈಲಾಘ ಸಂತಿ ಬಹವಃ. ಅನೇಕ ನದಿಗಳು ಹರಿತಾವೆ, ಅನೇಕ ಪರ್ವತಗಳು ಇದ್ದಾವೆ, ಅನೇಕ ಗುಡ್ಡಗಳು ಇದ್ದಾವೆ, ಅನೇಕ ಕ್ಷೇತ್ರಗಳು ಇದ್ದಾವೆ. ಅದಕ್ಕೆ ಭಾರತ ಶ್ರೇಷ್ಠ. ವೇದವ್ಯಾಸ ದೇವರಿಂದ ಹಿಡ್ಕೊಂಡು ಎಲ್ಲರೂ ಅವತಾರ ಮಾಡಿದ್ದು ಯಾವ ದೇಶದಲ್ಲಿ? ಭಾರತದಲ್ಲಿ. ಬೇಕಾದ್ರೆ ನೋಡಿ, ಎಲ್ಲ ದಾಸರು ತಗೊಳ್ಳಿ, ಪುರಂದರದಾಸರು, ಮತ್ತೊಂದು ದಾಸರು, ಎಲ್ಲ ಮಹಾನುಭಾವರಾದಂತಹ ದೊಡ್ಡ ದೊಡ್ಡ ಯತಿಗಳು ಎಲ್ಲರೂ ಇದನ್ನೇ ಆರಿಸ್ಕೊಂಡಾರ ಹೊರತು ಅಯ್ಯೋ ಅಲ್ಲಿ ಭಾಳ ಫ್ಲೈಟ್ನಾಗ ಹೋಗ್ಲಿ ಭಾಳ ಚಂದ ಅಂತೇಳಿ ಯಾವುದೋ ದೇಶ ಆರಿಸ್ಕೊಳ್ಳಿಲ್ಲ ಅವರು. ಯಾವುದೋ ಅಲ್ಲಿ ಹೋದ್ರೆ ಇಲ್ಲಿ ಹೋದೆ ಅಲ್ಲ. ಅವೆಲ್ಲ ಅದಕ್ಕೇನು ಕರೀತಾರೆ? ಅವಕ್ಕೆಲ್ಲ ಭೋಗ ಭೂಮಿ. ಅದು ಭೋಗ ಭೂಮಿ. ಯೋಗ ಭೂಮಿ ಯಾವುದು? ಜ್ಞಾನ ಭೂಮಿ. ಅದು ಇದೇ ಆಗ್ಬೇಕು. ಈ ಭಾರತ ವರ್ಷದಲ್ಲಿ ಅನೇಕ ಸುಮ್ಮನೆ ಕೇಳಬೇಕು ಅಂತಾರೆ, ಅದನ್ನ ಭಾಗವತ್ ಹೇಳ್ತದೆ. ಏತಾಸಾಮಪೋ ಭಾರತ್ಯಃ ಪ್ರಜಾ ನಾಮಭಿರೇವ ಪುನಂತಿ ನಾಮ ಆತ್ಮನ ಚೋಪಸ್ಪೃಶಂತಿ. ಹೋಗ್ತೀವೋ ಬಿಡ್ತೀವೋ, ಕೇಳ್ಬಿಟ್ರೆ ಉದ್ಧಾರ ಆಗ್ತೀವಿ ಅಂತ ಭಾಗವತ. ನೀವು ಎಲ್ಲಿಗೆ ಹೋಗ್ಲಿಕ್ಕೆ ಆಗ್ತದೆ ಅಲ್ಲ. ಮತ್ತೆ ಹೊಳ್ಳ ಮಳಿ ನಮ್ಗೆ ಅಲಕನಂದ, ತುಂಗಭದ್ರಾ ಬಿಟ್ಟು ಬೇರೆ ಗೊತ್ತಿಲ್ಲ ನಮಗೆ. ನಮ್ಮ ದಿನ ಮಲಪ್ರಭಾ ಕುಡಿತೀವಿ ಅಷ್ಟೇ, 4 ಮಂದಿ ನದಿ ಗೊತ್ತು, ಯಾವ ಗೊತ್ತಿಲ್ಲ ಇವೆಲ್ಲ. ಅದು ಇವನ್ನ ಕೇಳಿದ್ರೆ ನೀವು ಉದ್ಧಾರ ಆಗ್ತೀರಿ ಅಂತ ಭಾಗವತ್ ಹೇಳ್ತದೆ. ಯಾವ ಎಲ್ಲ ನದಿಗಳು, ಬೆಟ್ಟಗಳು? ಮೈನಾಕ, ತ್ರಿಕೂಟ, ಋಷಭ, ಕನಕ, ಕೊಲ್ಲ, ಸಹ್ಯ, ವೇದಗಿರಿ, ಋಷ್ಯಮೂಕ, ಶ್ರೀಶೈಲ, ವೆಂಕಟ. ಇವೆಲ್ಲ ಗೊತ್ತು. ಶ್ರೀಶೈಲ ಗೊತ್ತು ನಮಗೆ, ವೆಂಕಟ ಗೊತ್ತು, ವೆಂಕಟಾದ್ರಿ ಗೊತ್ತು. ವೆಂಕಟ, ಮಹೇಂದ್ರ, ವಾರಿಧರ, ವಿಂಧ್ಯ, ಶುಕ್ತಿಮಾನ್, ವೃಕ್ಷಗಿರಿ, ಶಾರಿಯಾತ್ರ, ದ್ರೋಣ, ಚಿತ್ರಕೂಟ, ಗೋವರ್ಧನ, ರೈವತ, ಕಕುಭ, ನೀಲ, ಕೋಕಾಮುಖ, ಇಂದ್ರಕೀಲ, ಕಾಮಗಿರಿ. ಇವು ಸುಮ್ಮನೆ ನಿಮ್ಗೆ ತಿಳ್ಕೊಳ್ಳಿಕ್ಕೆ ಕೇಳವಿ, ಹಿಂಗ ಅನೇಕ ಅವ ಅಂತ ಹೇಳ. ಇನ್ನು ಸಾವಿರಾರು ಕೋಟಿ ಅವು. ಯಾವುವು ಇವೆಲ್ಲ? ಏನಿವು? ಪರ್ವತಗಳು. ಇವೆಲ್ಲ ಪರ್ವತಗಳಿದ್ದಾವೆ. ಇನ್ನು ಲೆಕ್ಕವಿಲ್ಲದಷ್ಟು ನದಿಗಳಿದ್ದಾವೆ, ಲೆಕ್ಕವಿಲ್ಲದಷ್ಟು ನದಿಗಳು. ಅವಾಗ ಹೇಳ್ತೇವೆ ಕೇಳ್ರಿ ಯಾವ್ಯಾವು ನದಿಗಳು. ಸುಮ್ಮನೆ ಅದೊಂದಿಷ್ಟು ಕೊಡ್ತಾರೆ. ಚಂದ್ರವಟ, ತಾಮ್ರಪರ್ಣಿ, ಅವಟೋದ, ಘೃತಮಾಲ, ವೈಹಾಯಸಿ, ಕಾವೇರಿ. ನಿಮಗೆ ಅಲ್ಲೆಲ್ಲ ಗೊತ್ತಾಗ್ಬೋದು. ನೀವು ಕಾವೇರಿ ಗೊತ್ತು. ಕಾವೇರಿ, ವೇಣಿ, ಪಯೋದ, ಶರ್ಕರಾವರ್ತ, ತುಂಗಭದ್ರಾ, ಕೃಷ್ಣ, ಭೀಮರಥಿ, ಗೋದಾವರಿ, ನಿರ್ವಿಂಧ್ಯ, ಪರುಷ್ಣಿ, ತಾಪಿ, ರೇವಾ, ಸುರಸ, ನರ್ಮದಾ, ಚರ್ಮಣ್ವತಿ. ಇವೆಲ್ಲ ಮಹಾನದಿಗಳು ನೋಡಿ. ಇವೆಲ್ಲ ದೊಡ್ಡ 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 ನದಿಗಳು. ಇವೆಲ್ಲ ಎಲ್ಲ ಹರಿತಾವ? ಜರ್ಮನಿ ಒಳಗಲ್. ಮತ್ತೆ ಎಲ್ಲ ಇಲ್ಲೇ ಹರಿತಾವ. ಎಲ್ಲ ಭಾರತ ವರ್ಷ ಒಳಗೆ ಹರಿಯೋದು. ಇವೆಲ್ಲ ಭಾರತ ಒಳಗೆ ಹರಿಯೋವು. ಸಿಂಧು, ಅಂಧ, ಶೋಣ. ಇವೇನಿವು? ಸಿಂಧು, ಅಂಧ, ಶೋಣ. ಇವು ನದಿಗಳು, 3 ನದಿಗಳು ಭಾರತದಲ್ಲಿ ಹರಿಯುವಂತವು ನದಿಗಳು. ಇವೆಷ್ಟೆಲ್ಲ ನದಿಗಳಾದ್ರೆ ಗಂಡ ನದಿಗಳು ಅವು 3. ಶೋಣ ನದ ಅಂತ ನಾವು ಹೋಗಿದ್ವಿ ಸಾಮ್ರಾಜ್ಯ ಸಂಚಾರದಲ್ಲಿ ಹೋಗುವಾಗ. ಶೋಣ ನದಿ ಅಂತ ಒಂದು ಆ ಕಡೆ ಎಲ್ಲೋ ಬರ್ತದೆ, ನಿಮಿಷಾರಣ್ಯ ಕಡೆ ಬರ್ತದೆ, ಅಲ್ಲಿ ಹೋಗಿದ್ವಿ. ಇನ್ನು ಸಿಂಧೂ ನದ, ನಿಮಗೆಲ್ಲ ಬಹಳ ಸಿಂಧೂ ನದಿ ಪ್ರಸಿದ್ಧ. ಅಲ್ಲಿ ಸಿಂಧೂ ನದ, ಲೇಹ್ ಲಡಾಖ್ ಅಲ್ಲಿ ಹೋಗಿ ಬರ್ತಾರೆ ಸಿಂಧೂ ನದ. ಇನ್ನು ಅಂಧ ಅಂತ ಒಂದು ನದ. ಹೀಗೆ 3 ಗಂಡು ನದಗಳು. ಇನ್ನು ಎಲ್ಲ ಹೆಣ್ಣು ನದಿಗಳು. ಇವೆಲ್ಲ ಹೆಣ್ಣು ನದಿಗಳಂತೆ. ಇವೆಲ್ಲ ಇನ್ನು ಮುಗಿಸಂಗಿಲ್ಲ. ವೇದ ಸ್ಮೃತಿ, ಋಷಿಕುಲ್ಯ, ತ್ರಿಸಾಮ, ಕೌಶಿಕಿ, ಮಂದಾಕಿನಿ, ಯಮುನಾ, ಸರಸ್ವತಿ, ದೃಷದ್ವತಿ, ಗೋಮತಿ ನದಿ. ದ್ವಾರಕಾ ಒಳಗೆ ಎಷ್ಟು ಚಂದ ಗೊತ್ತಾ ಗೋಮತಿ ನದಿ. ಅದರ ಸ್ವಾರಸ್ಯ. ನೀವು ಬೆಳಗ್ಗೆ 6 ಗಂಟೆಗೆ ಹೋಗ್ರಿ, ಅಲ್ಲಿ ಏನಿರಂಗಿಲ್ಲ ನಿಮಗೆ. ಮೊದಲು ನಮ್ಮ ಅಜ್ಜಿ ಹೇಳ್ತಿರ್ತಾಳೆ, ನಮ್ಮ ಅಪ್ಪ ಹೇಳ್ತಿರ್ತಾರೆ, ಮೊದಲು ನೀರು ಸ್ವೀಟ್ ಇರ್ತಿತ್ತಂತ. ಏನೋ ಮೊದಲು ಗೋಮತಿ ನದಿ ಅಂತ ಅನಿಸ್ತಿತ್ತಂತ. ಗೋಮತಿ ಸ್ವೀಟ್ ಇರ್ತಿತ್ತು.
11 ಗಂಟೆಗೆ ಹೋಗ್ರಿ, ಗೋಮತಿ ನದಿ ಹೋಗಿ ಸಮುದ್ರ ಬಿಟ್ಟಿರ್ತದ. ನೀವು ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಏನು ಹರಿತಿರಂಗಿಲ್ಲ, ಹಂಗ ಇರ್ತದದು. ಹಂಗ ನದಿ ಇದ್ದಂಗೆ ಇರ್ತದೆ, ಗೋಮತಿ ನದಿ ಇದ್ದಂಗೆ ಇರ್ತದೆ. ಬೆಳಿಗ್ಗೆ 11 ಸೂರ್ಯೋದಯ ಆದಂಗ ಅಲ್ಲಿ ಸಮುದ್ರ ಸೇರ್ಕೊಂಡ್ಬಿಡ್ತದೆ. ಇದು ಅತ್ಯದ್ಭುತವಾದ ಆಕರ್ಷಣೀಯವಾದದ್ದು. ಈಗೂ ಗೋಮತಿ ನದಿ ನೋಡಿ ಸಿಗ್ತದೆ. ಅಂತಹ ಗೋಮತಿ, ಸರಯೂ, ಸರಯೂ ಎಲ್ಲದ? ಅಯೋಧ್ಯ. ಸರಯೂ, ರೋಧವತಿ, ಸಪ್ತವತಿ, ಘೋಣ, ಸುಷೋಮ, ಶತಮಾಲ, ಚಂದ್ರಭಾಗ, ಶತುದ್ರಿ, ಮರುದ್ವ್ರದ, ವಿತಸ್ತ, ಅಸಿಕ್ನಿ, ವಿಶ್ವ, ಇವೆಲ್ಲ ಮಹಾನದಿಗಳು ನೋಡಿ. ಇವೆಲ್ಲ ಮಹಾನದಿಗಳು ಲಿಸ್ಟ್ ಕೊಡ್ತದೆ. ಮಹಾನದ್ಯ ಅಂತದೆ ಭಾಗವತ. ನಮಗೆ ಹೊಳ್ಳಾಮಳಿ ಏನ್ ಗೊತ್ತು? ಗಂಗಾ, ಸಿಂಧು, ಸರಸ್ವತಿ, ಯಮುನಾ, ಗೋದಾವರಿ, ಮಂಗಳಾಶಕ ಹೇಳಿ ಮಂದಾಕ್ಷರ ಹಾಕ್ಬಿಟ್ಟು ಅಷ್ಟೇ ಗೊತ್ತು ನಮಗೆಲ್ಲ. ಅದೇ ಗಂಗಾ, ಸಿಂಧು, ಸರಸ್ವತಿ, ಯಮುನಾ, ಗೋದಾವರಿ, ನರ್ಮದಾ ಹೇಳ್ತೀವಿ. ಮಹಾನದಿಗಳು ಅಂದ್ರೆ ಏನು? ಡೈರೆಕ್ಟ್ ಸಮುದ್ರ ಸೇರೋ ನದಿಗಳು. ಇವೆಲ್ಲ ಸೇರ್ತಾವ ನೋಡಿ. ಇವೆಲ್ಲ ಎಲ್ಲ ಕಾಣ್ತಾವೋ ಏನೋ, ಇವೆಲ್ಲ ಇಂತಹ ನದಿಗಳು. ಹೀಗೆ ಇಂತಹ ಹರಿಯುವಂತಹ ಈ ದೇಶದಲ್ಲಿ ನಮಗೆ ಯಾವಾಗ ಜನ್ಮ ಸಿಗ್ತದೋ ಅಂತ ಋಷಿಮುನಿಗಳು ಒದ್ದಾಡ್ತಿರ್ತಾರಂತೆ. ಋಷಿಮುನಿಗಳೆಲ್ಲ ಒದ್ದಾಡ್ತಿರ್ತಾರೆ, ನಮಗೂ ಬೇಕು. ಅಸ್ಮಿನ್ನೇವ ವರ್ಷೇ, ಇದೇ ಖಂಡದಲ್ಲಿ, ಇದೇ ಭರತ ದೇಶದಲ್ಲಿ ನಾವು ಕೂಡ ಜನ್ಮ ತಾಳ್ಬೇಕು. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ಮಾಧ್ವತ್ವಂ, ಮಾಧ್ವಂ. ಅಂದ್ರೆ ಕೋಟಿ 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 ದಾಟ್ಕೊಂಡು ಇಂಥ ಭಾಗ್ಯ ಸಿಕ್ಕದ ನಮಗ. ಅದನ್ನ ನಾವು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲೋ ಹೋಗಿ ಹುಟ್ಬಿಟ್ರೆ ಏನ್ ಮಾಡ್ತೀವಿ ಹೇಳ್ರಿ? ಎಲ್ಲೋ ಹುಟ್ಬಿಟ್ರೆ ಅಲ್ಲೇ ಕೇಳ್ತೀವಿ ಪಾಪ, ಯಾಗೋ ದೇಶಕ್ಕೆ ಹೋಗಿ ಬಂದಿರ್ತಾರ ಪಾಪ, ಹೋಗಿ ಕೇಳ್ತೀವಿ, ಇಲ್ರಿ ಇಲ್ಲಿ ಇದ್ದಂಗೆ ಇಲ್ಲಿ ಬಿಡ್ರಿ, ಇಲ್ಲಿ ಇದ್ದಂಗಿಲ್ಲ, ಮತ್ತೆ ಏನ್ ತಿನ್ಲಿಕ್ಕೆ ಸರಿ ಇಲ್ರಿಪ್ಪ, ಏನ್ ಅಕ್ಕಿನ ಇರಂಗಿಲ್ಲಪ್ಪ, ಏನ್ ತಿನ್ಬೇಕು ಅಂತ ಹಿಂಗೆಲ್ಲ ಹೇಳ್ತಿರ್ತಾರೆ. ನನ್ಗೆ ಬಹಳ ಗೊತ್ತಿಲ್ಲ. ಅದು ಆತರ ಒಟ್ಟಾರೆ ಭೋಗಭೂಮಿ ಅದು ಪುಣ್ಯ ಭೂಮಿ ಇದು. ಇಲ್ಲಿ ಏನ್ ಕಮ್ಮಿ ಆಗಿದೆ ಹೇಳ್ರಿ? ಏನ್ ತಿನ್ಲಿಕ್ ಬೇಕಾ ನಿಮಗ? ತಿನ್ಲಿಕ್ ಬೇಕಾ? ಏನ್ ಬೇಕಾ ತಿನ್ಲಿಕ್ಕೆ ಅದು. ನಾಳಿಂದ ಶುರು ಆಗತ್ತೆ. ಇಷ್ಟು ಪಾಪ ಕಟ್ಟು ಇಟ್ಟು ತಿಂದಿದ್ವಿ, ನಾಳೆ ಶುರು ಆಗತ್ತೆ. ಏನ್ ತಿನ್ಲಿಕ್ಕೆ ಏನದ? ಕರೆದದ್ದು, ಹುರಿದದ್ದು, ಕುಡಿಯೋದು, ನೆಕ್ಕೋದು, ತಿನ್ನೋದು ಎಲ್ಲ ಅದ. ಎಲ್ಲ ತಿನ್ಲಿಕ್ಕದ. ತಿನ್ಲಿಕ್ಕದ ಪ್ರವಚನ ಕೇಳಲಿಕ್ಕಂದ್ರೆ ಗುಡಿ ದೇವಸ್ಥಾನಗಳವ. ಅದಕ್ಕೆ ಬೇಕು ಎಲ್ಲದಕ್ಕೂ ಸಿದ್ಧವಾದ ಭೂಮಿ ಅದು ಪುಣ್ಯ ಭೂಮಿ, ಭಾರತ ಭೂಮಿ. ಅಹೋ ಬತೈಷಾಂ ಕಿಮಕಾರಿ ಶೋಭನಂ, ಪ್ರಸನ್ನ ಯೇಷಾಂ ಸ್ವಿದುತ ಸ್ವಯಂ ಹರಿಹಿ, ಯೈರ್ಜನ್ಮ ಲಬ್ಧಂ ನೃಷು ಭಾರತೆ ಜಿರೇ, ಮುಕುಂದ ಸೇವೌಪೈಕ ಸ್ಪೃಹಾತ್ಮಭಿಹಿ. ಇದೆಲ್ಲ ದೊಡ್ಡವ್ರ ಮಾತಿವೆಲ್ಲ. ಯಾವಾಗ ನಾ ಭಾರತಕ್ಕೆ ಬಂದಿನಿ ಕಾಯ್ಕೊಂಡು ಕೂತಿರ್ತಾರಂತೆ ನೋಡಿ. ನಾವು ಕೂಡ ಎಷ್ಟು ಭಾಗ್ಯವಂತರಲ್ವಾ, ಎಂತ ಭಾರತದಾಗ ಬಂದೇವಿ. ಏನ್ ತಿರುಪತಿ ತಿಮ್ಮಪ್ಪ ಎಲ್ಲಿದ್ದಾನೆ? ತಿರುಪತಿ ಅಂದ್ಕೊಳ್ಳಿ ಬಾಯಿ ತೆಗೆದ್ಬಿಡಿ. ಹೌದನ್ರಿ, ತಿರುಪತಿ ಅನ್ರಿ, ದರ್ಶನ ಅಂದ್ರಿ, ಫ್ರೀ ದರ್ಶನ ಅನ್ರಿ, ಬಾಯಿ ತೆಗೆದ್ಬಿಡ್ತೀವಿ. ಎಲ್ಲ ಈಗ ಫ್ರೀ. ಅಲ್ಲಿ ಹೋದ್ರೆ ಏನ್ ದರ್ಶನ ಇಲ್ಲ, ಈಗ ಎಲ್ಲ ಆನ್ಲೈನ್ ಟಿಕೆಟ್. ಈಗ ಎಲ್ಲ ಆನ್ಲೈನ್ ಟಿಕೆಟ್, 300 ರೂಪಾಯಿ ಟಿಕೆಟ್, 500 ಟಿಕೆಟ್. ಅದ ಏನಾದ್ರೆ ಲಕ್ಕಿದ್ರೆ ಹತ್ತಿದ್ದು ಟಿಕೆಟ್ ಸಿಗ್ತಾವ, ದರ್ಶನ ಆಗ್ತದೆ. ಇಲ್ಲಾಂದ್ರೆ ಆ ದರ್ಶನ ಹೋಗ್ಬಿಡ್ತಾವೆ. ಅವಾಗೆಲ್ಲ ಅಲ್ಲೇ ಹೋಗಿ ದರ್ಶನ ಮಾಡೋದಿತ್ತು, ಈಗೆಲ್ಲ ಹೋಯ್ತು ಆನ್ಲೈನ್ ಟಿಕೆಟ್ ಎಲ್ಲ. ಈಗ ಕೆಲವೊಬ್ಬರಿಗೆ ಪಾಪ ಸೀನಿಯರ್ ಸಿಟಿಜನ್ ಇದ್ರೆ ಏನೋ ಸ್ವಲ್ಪ ಬಿಡ್ತಾರಂತ. ಆತರ ಎಷ್ಟು ನಮ್ಮ ವೆಂಕಪ್ಪ ಅಂದ ತಕ್ಷಣ ಏನೋ ಆನಂದ. ವೆಂಕಪ್ಪ ಅಂದ ತಕ್ಷಣ ಎಷ್ಟೋ ಮೆಟ್ಲೋತ್ಸವ ಅಂತ ಹೋಗ್ತಾರೆ, ಪಾಪ ಭಜನಾ ಮಾಡ್ಲಿಕ್ಕೆ ಕಟ್ಕೊಂಡು ಹೋಗ್ತಾರೆ, ಏನೋ ಒಂದು ಕಾರಣ ಇಟ್ಕೊಂಡು ಹೋಗಿ ಹೋಗ್ತಾರೆ. ವೆಂಕಪ್ಪ ಬೇಕು ಅಂತ. ಅಲ್ಲಿ ಹೋದಾಗ ಅನ್ಸಿರ್ತಾರೆ ಪಾಪ ಎಲ್ಲ ಹೆಣ್ಮಕ್ಳಿಗೂ ಎಲ್ಲರಿಗೂ, ಇನ್ನೂ ಬಾಡು ಮಾರಾಯ ತಿರುಪತಿ ಅನ್ಬಾರ್ದು ನೋಡಿ, ಬಾಯಿಂದ ಅನ್ಬಾರ್ದು ಪಾಪ. ಹಂಗಾಗಬಿಟ್ಟಿರ್ತಾರೆ. ಅಲ್ಲಿ ಜನಜಂಗುಳಿ, ಅಲ್ಲಿ ಜಾತ್ರಿ, ಅಲ್ಲಿ ತುಳಿತ, ಅಲ್ಲಿ ನುಗ್ಗಲು. ಅಯ್ಯೋಯ್ಯೋಪ್ಪ, ಇನ್ನ ಸಾಕಪ್ಪ, ಲಾಸ್ಟ್ ಇನ್ ತಿರುಪತಿ ಯಾತ್ರ, ಇನ್ನ ಬರಲ್ಲ ಅಂದಿರ್ತಾರ ಪಾಪ. ಅಲ್ಲಿ ಹಂಗ ಹೋಗ್ತಾರೆ. ಜೈವಿಜರ ಹತ್ರ ದರ್ಶನ ಆಗತ್ತೆ, ರಾಂಡೆ ಪೋಂಡೆ ಅಂತ ಇರ್ತಾರೆ. ಅಲ್ಲಿ ಒಂದು ಝಲಕ್ ದರ್ಶನ ಆಗತ್ತೆ ದೇವರದ್ದು. ಎಂದೂ ಬರಲ್ಲ ಅಂತಂದ ನಾವೇ ಅಪ್ಪ ವೆಂಕಪ್ಪ ಮತ್ತೆ ಯಾವಾಗ ದರ್ಶನ ಕೊಡ್ತೀವೋ ಅಂತೀವಿ. ಎಂದೂ ಬರಲ್ಲ ಅಂದ ನಾವೇ ಮತ್ತೆ ಯಾವಾಗ ದರ್ಶನ ಕೊಡ್ತೀವೋ ಅಂತ ಕೇಳ್ತೀವಲ್ಲ. ಇದೇ ನಮ್ಮ ವೆಂಕಪ್ಪನ ಮಹತ್ವ. ಎಲ್ಲಿದ್ದಾನೆ ವೆಂಕಪ್ಪ? ಭೂಮಂಡಲದಲ್ಲಿ ಇದ್ದಾನೆ. ಅದಕ್ಕೆ ಏನಂತ ಕರೀತಾರೆ? ಭೂವೈಕುಂಠ ಅಂತ ಕರೀತಾರೆ. ಭೂವೈಕುಂಠ ಇದೇ ನಮ್ಮ ಪಾವನವಾದ ಕ್ಷೇತ್ರ, ಪಾವನವಾದ ಪುಣ್ಯ ಭೂಮಿ ಭಾರತ. ಇಲ್ಲೇ ಇಂಥವೆಲ್ಲ ಇದ್ದಾವೆ. ಇಂಥವದನ್ನು ನೀವ್ಯಾರು ಕಳ್ಕೋಬಾರ್ದು. ಇಲ್ಲೆಲ್ಲ ಪ್ರಾರ್ಥನೆ ಮಾಡ್ತಾ ಇರಬೇಕು. ಈ ಕರ್ಮಭೂಮಿಯಾದ ಭಾರತದಲ್ಲೇ ಏನು ದೇವತೆಗಳಂತಾರ ನೋಡಿ, 1000 ವರ್ಷ ಸ್ವರ್ಗದಾಗಿರೋಕ್ಕಿಂತ ಒಂದು ಕ್ಷಣ ನಂಗೆ ಭಾರತದಾಗ ಹುಟ್ಟಿಸುವಂತಾರಂತ. 1000 ವರ್ಷ ಸ್ವರ್ಗ ಕೊಡೋಕ್ಕಿಂತ ಒಂದು ಕ್ಷಣೇನ ಮರ್ತೇನ ಕೃತಂ ಮನಸ್ವಿನಘ ಸನ್ಯಸ್ಯ ಸಂಯಾತ್ಯ ಭಯಂ ಪದಂ ಹರೇಗೆ. ನೀ ಅಷ್ಟು 1000 ಜನ್ಮ 1000 ವರ್ಷ ನಂಗ ಸ್ವರ್ಗ ಕೊಡೋದು ಬೇಡ. ಕೊಟ್ರೆ
ಒಂದು ಕ್ಷಣ ಭಾರತದಾಗ ಹುಟ್ಟಿಸೋ ಭಾಗ್ಯ ಕೊಡು. ಅವ್ರ ದೇವತೆಗಳು ಕೇಳ್ತಾರಂದ್ರೆ ಏನದ ಇದ್ರೊಳಗೆ ಅಂತ ಮಹತ್ವ ಎಂತದ್ದಿದೆ, ಅದಕ್ಕೆ ಅಷ್ಟು ಪುಣ್ಯ ಹೇಳಿದ್ರು. ಏನ್ ನದಿಗಳು ಹರಿತಾವೆ, ಎಂತ ನದಿಗಳು, ಎಂತ ಕ್ಷೇತ್ರಗಳು, ಎಂತ ಪುಣ್ಯ ಭೂಮಿಗಳು. ಇಂತಹ ಪಾವನವಾದ ಕ್ಷೇತ್ರದಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ ಅಂದ್ರೇನೆ ದೊಡ್ಡ ಸ್ಥಿತಿ ನಮ್ದು. ನಾವು ಕಚ್ಕೋಬೇಕಿದನ್ನ. ಅವರಿಗೆಲ್ಲ ಏನೋ ಕೊಚ್ಕೋತಾರಲ್ಲ, ನಾವು ಭಾರತ ದೇಶ ಅಂತ ಕೊಚ್ಕೋಬೇಕು. ನಾವೆಲ್ಲ ಭಾರತ ದೇಶ ಅಂತ ಪುಣ್ಯ ಭೂಮಿ ನಮ್ದು. ಇಂತಹ ಪುಣ್ಯ ಭೂಮಿ ಬಗ್ಗೆ ವಿವರಣೆ ಕೊಡ್ತಾ ಮುಂದೆ ಶುಕ ಉವಾಚ ಜಂಬುದ್ವೀಪಸ್ಯ, ಈ ಜಂಬುದ್ವೀಪ ಅಂತ ಏನದಲ್ಲ, ಈಗೇನು ಪ್ರಿಯವ್ರತ ಮಾಡಿದ 7 ಖಂಡಗಳು ಅಂತ ಏನಾಯ್ತಲ್ಲ, ಹಂಗ ಈ ಸಗರ ಪುತ್ರ ಬದುಕಿಸ್ಬೇಕು ಅಂತ ಹೇಳಿ ಯಜ್ಞಾಶ್ವವನ್ನು ಕಟ್ಕೊಂಡು ಹೋದ್ರಂತೆ. ಅಶ್ವವನ್ನು ಕಟ್ಕೊಂಡು ಹೋದ್ರು. ಅವಾಗ ಆ ಅಶ್ವವನ್ನು ಕಟ್ಕೊಂಡು ಹೋಗಿದ್ದಕ್ಕೆ ಭೂಮಿ ಸುತ್ತಾಡ್ಸಿದ್ರಂತೆಲ್ಲ. ಭೂಮಿ ಸುತ್ತಾಡ್ಸಿದಕ್ಕೆ ಅದು ಅಗದು ಅವಾಗ ಒಂದು ಮತ್ತೊಂದು ಮತ್ತೆ ಭೂಮಿ ಆಗಿತ್ತಂತೆ. ಅವಾಗ ಅವು 8 ದ್ವೀಪಗಳಾದಂತೆ. ಅವಾಗ 8 ದ್ವೀಪಗಳು, 8 ಸಲ ಕರ್ಕೊಂಡು ಹೋದಂತೆ 8 ದ್ವೀಪಗಳು. ಅದಕ್ಕೆ ಉಪದ್ವೀಪಗಳು ಅಂತ ಕರೀತಾರೆ. ಇವು ಮಹಾದ್ವೀಪಗಳು, ಅವು ಆ ಕಾರಣದಿಂದ ಉಪದ್ವೀಪಗಳು ಅಂತ ಕರೀತಾರೆ. ಜಂಬುದ್ವೀಪಸ್ಯ ರಾಜನ್ ಉಪದ್ವೀಪಾನ್ ಅಷ್ಟೌ, ಅವು 8 ಅವು ಯಾವ್ಯಾವು? ಸ್ವರ್ಣಪ್ರಸ್ಥ, ಚಂದ್ರಶುಕ್ಲ, ಆವರ್ತನ, ರಮಣಕ, ಮಂದಹಾರ, ಪಾಂಚಜನ್ಯ, ಸಿಂಹಳ, ಲಂಕಾ. ಬಹುಶಃ ಲಂಕಾ ನಮಗೆ ಗೊತ್ತು. ಲಂಕಾ ನಿಮಗೆ ರಮಣಕ ಅನ್ನೋದು ಗೊತ್ತು. ರಮಣಕ ಅನ್ನೋದು ನಿಮಗೆ ಕೇಳಿರಿ. ಎಲ್ಲ ಗೊತ್ತಾ? ಕಾಳಿಂಗ ಮರ್ದನ ಮಾಡುವಾಗ ಕೃಷ್ಣ ಪರಮಾತ್ಮ ಕಾಳಿಂಗನನ್ನ ಕಳಿಸ್ತಾನೆ. ಕಾಳಿಂಗ ನಿನ್ನ ಊರಿಗೆ ಹೋಗು ಅಂತಾನೆ. ಅವನ ಊರು ಯಾವುದು? ರಮಣಕ. ಎಲ್ಲಿಂದ ಬಂದೀನಿ ನೀನು ಕೇಳ್ತಾನೆ. ನಾನು ರಮಣಕ ದ್ವೀಪದಿಂದ ಬಂದೀನಿ ಅಂತ ಅವ ಹೇಳ್ತಾನೆ. ಕಾಳಿಂಗನ ಊರು ರಮಣಕ. ಅವ ರಮಣಕ ಅಲ್ಲಿ ಇದ್ದ ದ್ವೀಪದಲ್ಲಿ. ಹಾಗೆ ಹಿಂಗ ಅನೇಕ ದ್ವೀಪಗಳು, ಇವೆಲ್ಲ 8 ದ್ವೀಪಗಳು ಇದ್ದಾವೆ ನೋಡಿ. ಈ ದ್ವೀಪಗಳನ್ನ ತಿಳ್ಕೊಳ್ಳೋದೇ ಕಷ್ಟ ಆಗಿದೆ ನಮಗ. ಈ ಜಂಬೂ ದ್ವೀಪ ಅದರೊಳಗೆ ತಿಳ್ಕೊಳ್ಳೋದೇ ಕಷ್ಟ ಆಗೈತದ ಅಂತ. ಮತ್ತೆ 8 ದ್ವೀಪ ಅಂತ, ಮತ್ತೆ 8 ಉಪದ್ವೀಪಗಳಂತ. ಹೆಂಗ ದಿಕ್ಕು ಉಪದಿಕ್ಕು ಮಾಡ್ಯಾರಲ್ಲ, ಆಗ್ನೇಯಾನ ಇರುತ್ತೆ ಉಪದಿಕ್ಕುಗಳು. ಹಂಗ ಈ 9 ದಿಕ್ಕು 7 ದಿಕ್ಕು ಅಲ್ಲದೆ 8 ಉಪದಿಕ್ಕುಗಳು ಅಂತ, 8 ಉಪ ದ್ವೀಪಗಳು, ದಿಕ್ಕುಗಳಲ್ಲ ದ್ವೀಪಗಳು ಅಂತ ಇದ್ದಾವೆ. ಹೀಗೆ ಏವಂ ತವ ಭಾರತೋತ್ತಮ ಜಂಬೂ ದ್ವೀಪ ವರ್ಷ ವಿಭಾಗೋ ಯಥೋಪದೇಶಂ ಉಪವರ್ಣಿತಃ. ನೋಡಪ್ಪ, ಇಷ್ಟೆಲ್ಲ ಮಾಡಿದ ಏನು ಗೊತ್ತಾ? ಕಿಂಚಿತ್ ಅಂತಾರ ಅಂತ ಶುಕಾಚಾರ್ಯ. ಸ್ವಲ್ಪ ಅವ್ರು ಈಟ್ ಅಂತಾರ ಅಂದ್ರೆ ನಾನು ಎಷ್ಟು ಹೇಳಕ್ಕಾಗ, ಏನೋ ಈಟ್ ಮಾಡೇನಷ್ಟೇ, ಏನೋ ಸ್ವಲ್ಪ ಮಾಡೇನಿ ಅಂತ ಶುಕಾಚಾರು ಅಂತಾರೆ. ಇನ್ನು ಇದು ಜಂಬೂ ದ್ವೀಪದ ಮುಗಿಸಿದ್ರು. ಇನ್ನು ಮತ್ತೊಂದು ದ್ವೀಪ, ಅದು ಯಾವುದು? ಪ್ಲಕ್ಷದ್ವೀಪ ಅಂತ ಒಂದು. ಯಾಕೆ ದ್ವೀಪ? ಪ್ರಿಯವ್ರತ ರಾಜನ ಕಡೆಯಿಂದ ದ್ವೀಪ ಆಗ್ಬಿಟ್ಟಾವ. ಮತ್ತೆ ಪ್ರಿಯವ್ರತ ರಾಜ ಕಡೆಯಿಂದ 7 ದ್ವೀಪ ಅಂತ ಆಗ್ಬಿಟ್ಟಾವ. ಒಂದೊಂದು ದ್ವೀಪದ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಜಂಬೂ ದ್ವೀಪದಲ್ಲಿ ಯಾವ್ಯಾವ ಖಂಡ ಬರ್ತಾವ ಅಂತ ಹೇಳ್ತಾ ಬಂದು, ಯಾರ್ಯಾರು ಇರ್ತಾರ ಅಂತ ಹೇಳ್ತಾ ಬಂದು ಭಾರತ ವರ್ಷದ ಬಗ್ಗೆ ಇಷ್ಟು ಮಹತ್ವ ಕೊಟ್ರು ನೋಡಿ. ಯಾವ ವರ್ಷದ ಬಗ್ಗೆ ಅಷ್ಟು ಮಹತ್ವ ಕೊಟ್ಟು ಹೇಳಿಲ್ಲ ಶುಕಾಚಾರ್ಯರು. ಇದ್ರ ಬಗ್ಗೆ, ಭಾರತ ವರ್ಷದ ಬಗ್ಗೆ ಮಾತ್ರ ಇಷ್ಟು ವಿವರಣೆ ಕೊಟ್ಟರು. ಇನ್ನು ಮುಂದೆ ಜಂಬೂ ದ್ವೀಪ ಮುಗಿದ ಮೇಲೆ ಪ್ಲಕ್ಷದ್ವೀಪ ಅಂತ. ಆ ಪ್ಲಕ್ಷದ್ವೀಪಗಳ ಬಗ್ಗೆ ಹೇಳ್ತಾರೆ. ಆ ಜಂಬೂದ್ವೀಪ ಎಷ್ಟದನೋ ಅಷ್ಟೇ ಗಾತ್ರದಲ್ಲಿ ಪ್ಲಕ್ಷದ್ವೀಪನೂ ಅದಂತೆ. ಪ್ಲಕ್ಷದ್ವೀಪ ಅಷ್ಟೇ ಇದೆ ಅಂತ. ಅಲ್ಲಿ ಯಾರಿರ್ತಾರೆ? 7 ನಾಲಿಗೆ ಉಳ್ಳ ಅಗ್ನಿದೇವರು ಇರ್ತಾರಂತೆ. ಆ ಪ್ಲಕ್ಷದ್ವೀಪದಲ್ಲಿ ಅಗ್ನಿದೇವರು ಇರ್ತಾರೆ. ದ್ವಿಗುಣ ವಿಶಾಲೇನ ಯತ್ರ ಅಗ್ನಿ ಉಪಾಸಕಃ ಉಪಾಸ್ತೆ ಸಪ್ತಜಿಹ್ವಃ. ಸಪ್ತಜಿಹ್ವ ಅಂತ ಕರೀತಾರೆ. ವೈಶ್ವದೇವ ಮಾಡುವಾಗ ಮಂತ್ರ ಬರ್ತದೆ, ಸಪ್ತಜಿಹ್ವ ಅಂತ ಅಗ್ನಿದೇವರನ್ನ 7 ನಾಲಿಗೆ ಅಂತದ ಅಗ್ನಿದೇವರಿಗೆ. ಅಂತಹ 7 ನಾಲಿಗೆಯುಳ್ಳ ಅಗ್ನಿದೇವರು ದೇವರನ್ನು ಧ್ಯಾನ ಮಾಡ್ತಾ ಪ್ಲಕ್ಷದ್ವೀಪದಲ್ಲಿ ಇರ್ತಾರೆ. ಪ್ಲಕ್ಷದ್ವೀಪದಲ್ಲಿ ಅವ್ರು ಇರ್ತಾರೆ. ಆ ಪ್ಲಕ್ಷದ್ವೀಪದಲ್ಲಿ ನೋಡಿ, ಪ್ರಿಯವ್ರತ ರಾಜ ಅವ ತನ್ನ ಮಕ್ಕಳಿಗೆ ಎಲ್ಲ ಹಂಚಿಬಿಟ್ಟ. ಇವನೆಲ್ಲ ಅಂದ್ರೆ ತನಗೂ ಮಕ್ಕಳು ಹುಟ್ಟಿದ್ರು. ಒಬ್ಬೊಬ್ಬರನ್ನ ಈ ದ್ವೀಪಕ್ಕಿರು ಅಂದ್ರೆ 7 ದ್ವೀಪ ಹೆಂಗೂ ಅವನಿಂದ ಆಗಿದ್ವಲ್ಲ, ಹಂಗ ನೀ ಇದಕ್ಕಿರು ಅಂತ ಹಂಚಿಬಿಟ್ಟಿದ್ದ. ಮುಂದೆ ಈಗ ಹೇಳ್ತಾರೆ, ಶಿವ ಯಶಸ್ಯ ಸುಭದ್ರ ಶಾಂತ ಕ್ಷೇಮ ಅಮೃತ ಅಭಯ. ಆ ಪ್ಲಕ್ಷದ್ವೀಪದಲ್ಲಿ ಈ 7 ಪರ್ವತಗಳಂತೀವೇನೋ, ಲಕ್ಷದ್ವೀಪಗಳಲ್ಲಿ 7 ಪರ್ವತಗಳು 7 ನದಿಗಳು ಅಲ್ಲೂ ಹರಿತಾ ಇದ್ದಾವೆ. 7 ಪರ್ವತಗಳು 7 ನದಿಗಳು. ಈ ಅದರೊಳಗೆ ನೋಡಿ ಕನ್ಫ್ಯೂಸ್ ಆಗ್ತದೆ. ಇದೇನು ಇವೆಲ್ಲ ಶಿವ ಯಶಸ್ಯ ಸುಭದ್ರ ಶಾಂತ ಕ್ಷೇಮ ಅಮೃತ ಅಭಯ. ಈ ಪ್ಲಕ್ಷದ್ವೀಪಗಳಲ್ಲಿ ಮತ್ತು ದ್ವೀಪಗಳು ಇವೆಲ್ಲ 7 ದ್ವೀಪಗಳಲ್ಲಿ. ಈ 7 ದ್ವೀಪಗಳಲ್ಲಿ ಪ್ಲಕ್ಷದ್ವೀಪ ನಾವು ಕಟ್ಟಿ ಹೊಂಟೇವೆ. ಈಗ
ಪ್ರಿಯವ್ರತ ರಾಜ ಮಾಡಿದ 7 ದ್ವೀಪಗಳಲ್ಲಿ 2ನೇ ದ್ವೀಪ ನಡೆದದ ಪ್ಲಕ್ಷದ್ವೀಪ ಅಂತ. ಆ ಪ್ಲಕ್ಷದ್ವೀಪದಲ್ಲಿ ಮತ್ತೆ 7 ದ್ವೀಪ. ಮತ್ತ ಆ ಪ್ಲಕ್ಷದ್ವೀಪಕ್ಕೆ ಒಬ್ಬ ಪ್ರಿಯವ್ರತ ರಾಜ ನಮ್ಮ ಮಗನ ನೇಮಿಸಿದ್ನಲ್ಲ, ಅವ ಪ್ಲಕ್ಷದ್ವೀಪನ 7 ಭಾಗ ಮಾಡಿದ. ಮತ್ತವ ಇವ ಏನ್ ಮಾಡಿದ, ಭೂಮಂಡಲವನ್ನು 7 ಭಾಗ ಮಾಡಿ ತನ್ನ ಮಕ್ಕಳಿಗೆ ಹಂಚಿದ್ದ. ಅವ ಪ್ರಿಯವ್ರತ ರಾಜನ ಒಬ್ಬ ಮಗ ಅವ ಏನ್ ಮಾಡಿದ, ತನ್ನ ದ್ವೀಪವನ್ನ 7 ಭಾಗ ಮಾಡಿದ. ಮತ್ತೆ 7 ಭಾಗ ಮಾಡಿ ಆ ದ್ವೀಪಗಳ ಯಾವ ಹೆಸರು ಅದನ್ನ ಹೇಳಿದ್ರು ಅವರು, ಶಿವ, ಯಶಸ್ಯ, ಸುಭದ್ರ ಅಂತ. ಇಂತಹ ದ್ವೀಪಗಳು ಆಯಾ ದ್ವೀಪಗಳಲ್ಲಿ ಹೆಂಗ ಇವೆಲ್ಲ ನದಿಗಳು ಹರಿದು ಅಂತ ನಾವ್ ಹೇಳಿದ್ವಲ್ಲ, ಹಂಗ ಅಲ್ಲಲ್ಲಿ 7 ನದಿಗಳು ಹೇಳ್ತಾವ. ಮತ್ತು ಅಲ್ಲೆಲ್ಲ 7 ನದಿಗಳು. ಅಲ್ಲಿ ಯಾವ್ಯಾವು ಗಿರಿಗಳು, ಮಣಿಕೂಟ, ವಜ್ರಕೂಟ, ಇಂದ್ರಸೇನ, ಜ್ಯೋತಿಷ್ಮಾನ್, ಧೂಮ್ರವರ್ಣ, ಹಿರಣ್ಯಗ್ರೀವ, ಮೇಘಮಾಲಾ ಅಂತ ಪರ್ವತಗಳು. ಅಲ್ಲಿ ಹರಿಯುವ ನದಿಗಳು ಯಾವುವು, ಅರುಣ, ಅನುಗುಣ, ಅಂಗೀರಸಿ, ಸಾವಿತ್ರಿ, ಸುಪ್ರಭಾತ, ಋತಂಬರ, ಸತ್ಯಂಬರ ಅಂತ 7 ನದಿಗಳು ಅಲ್ಲಿ ಹರಿತಾವೆ. ಎಲ್ಲಿವು ಇವು ಹರಿಯುವು ಪ್ಲಕ್ಷದ್ವೀಪಗಳಲ್ಲಿ ಅಲ್ಲಿ ಮತ್ತು 7 ದ್ವೀಪಗಳಲ್ಲಿ ಇವು ಹರಿತಾವೆ. ಇನ್ನು ಮುಂದೆ ಶಾಲ್ಮಲ ದ್ವೀಪ ಅಂತ, ಶಾಲ್ಮಲ ದ್ವೀಪ. ಅಲ್ಲಿ ಶಾಲ್ಮಲ ದ್ವೀಪ, ಅದಕ್ಕೆ ಯಾಕೆ ಶಾಲ್ಮಲ ದ್ವೀಪ ಅಂತ ಕರೀತಾರಂದ್ರೆ, ಇಕ್ಷುರಸ ಸಮುದ್ರದಿಂದ ಕೂಡಿದಂತ. ಇಕ್ಷುರಸ ಸಮುದ್ರ ಹಿಂಗ ಒಂದೊಂದು ದ್ವೀಪಗಳು ಕೂಡ ಒಂದೊಂದು ಸಮುದ್ರದಿಂದ ಕೂಡ್ಯಾವ. ಒಂದೊಂದು ಸಮುದ್ರ ಇದು ಇಕ್ಷುರಸ ಅಂದ್ರೆ ಕಬ್ಬಿನ ರಸ. ಆ ಕಬ್ಬಿನ ರಸದಿಂದ ಕೂಡಿದಂತಹ ಈ ದ್ವೀಪ. ಈ ದ್ವೀಪದಲ್ಲಿ ಶಾಲ್ಮಲಿ ವೃಕ್ಷ ಬೆಳೆದಾವಂತ. ಶಾಲ್ಮಲಿ ಅಂದ್ರೆ ಕನ್ನಡದಾಗ ಬೂರುಗದ ಅಂತ ಕರೀತಾರೆ. ಉಷಾ ಬೋರೆಹಣ್ಣ ಯಾರು ಗೊತ್ತು, ಬೂರುಗದ ಅಂತ ಏನೋ ಕರೀತಾರಲ್ಲ. ಹಳ್ಳಿ ಅನ್ನೋಕ್ಕಿಂತ ಈ ಬೂದ್ರ ಹಣ್ಣು ಅಂತ ಬರ್ತದೆ. ಅದನ್ನ ಹಿಂಗ್ ಕಾಯಿ ಹೊಡೆದಂಗೆ ಹೊಡಿತಾರ. ಅದನ್ನ ಕಾಯಿ ಹೊಡೆದಂಗೆ ಹೊಡೆದು ಅಲ್ಲ ಒಂಥರ ಬರ್ತದೆ. ಈ ಪಡುಲ್ಕ ಇದು ಬೆಳೆದಣ್ಣು ಇರ್ಬೋದು, ಬೆಳೆದಣ್ಣು ಇರ್ಬೋದು. ಅದಕ್ಕೆ ಆ ತರ. ಹೀಗೆ ಯತ್ರ ಹವೈ ಶಾಲ್ಮಲಿ ಪ್ಲಕ್ಷಾಯಮಾಯಸ್ಯಾಶ್ಚ ಅಧಃ ಕಿಲ ನಿಲಯಮಾಹುರ್ಭಗವತ್ ಛಂದಸ್ತುತಃ ಪತತ್ರಿ ರಾಜಸ್ಯ ಸ್ಯಾದ್ಯರ್ಧ ಜಂಬೂತ ಉಪಲಕ್ಷ್ಯತೆ. ಹಿಂಗ ಆ ಶಾಲ್ಮಲಿ ವೃಕ್ಷ ಅಂತ, ಆ ವೃಕ್ಷದಿಂದ ಆಗಿದ್ದಕ್ಕೆ ಅದಕ್ಕೆ ಶಾಲ್ಮಲ ಅಂತ ಖಂಡ ಅಂತ ಕರೀತಾರೆ. ಶಾಲ್ಮಲ ದ್ವೀಪ ಅಂತ ಅದು ಕರೀತಾರೆ. ಅಲ್ಲಿಯೂ ದೇವರನ್ನು ಕೊಂಡಾಡುವಂತಹ ಭಕ್ತರಿರ್ತಾರೆ. ಅಲ್ಲಿ ವಿಶೇಷವಾಗಿ ಯಾರಿರ್ತಾರೆ ಅಂದ್ರೆ ಗರುಡ ದೇವರು ಇರ್ತಾರಂತೆ. ಅಲ್ಲಿ ಶಾಲ್ಮಲ ದ್ವೀಪದಲ್ಲಿ ಗರುಡ ದೇವರು ಇರುತ್ತೆ. ಆ ಗರುಡ ದೇವರು ದೇವರನ್ನು ಧ್ಯಾನ ಮಾಡ್ತಾ ಇರ್ತಾರೆ. ಅಲ್ಲಿ ಮತ್ತೆ 7 ಪರ್ವತಗಳು, ಅಲ್ಲಿಯೂ ಕೂಡ 7 ಪರ್ವತಗಳು ಆ ಶಾಲ್ಮಲ ದ್ವೀಪಗಳಲ್ಲಿ. ಅಲ್ಲಿ ಒಂದು ಶಾಲ್ಮಲ ದ್ವೀಪ ಅಂದಮೇಲೆ ಪ್ರಿಯವ್ರತ ರಾಜ ಮಗ ಇದ್ದಾನೆ, ಅವ ಮತ್ತೆ 7 ಭಾಗ ಮಾಡ್ಯಾನ. ಅದನ್ನ 7 ಭಾಗ ಮಾಡ್ಯಾನ. ಪರ್ವತಗಳು ಇದ್ದಾವೆ, ನದಿಗಳಿದ್ದಾವೆ. ಯಾವ್ಯಾವ, ಸ್ವರಸ, ಶತಶೃಂಗ, ವಾಮದೇವ, ಕುಂದ, ಮುಕುಂದ, ಪುಣ್ಯವರ್ಷ, ಸಹಸ್ರಶ್ರುತಿ ಅಂತ 7 ಪರ್ವತಗಳು. ಅನುಮತಿ, ಸಿನಿವಾಲಿ, ಸರಸ್ವತಿ, ಕುಹು, ರಜನಿ, ನಂದ, ರಾಕ ಅಂತ 7 ಮಹಾನದಿಗಳು. ಇವೆಲ್ಲ ಅಲ್ಲಿ ಹರಿತಾವೆ. ಅಲ್ಲಿ ಪರಮಾತ್ಮನ ಸ್ತೋತ್ರ ಮಾಡ್ತಾ ಇರುತ್ತಾರೆ. ಇನ್ನು ಮುಂದೆ ಕುಶದ್ವೀಪ ಅಂತ, ಕುಶದ್ವೀಪ ಒಂದೊಂದು ದ್ವೀಪದ ಬಗ್ಗೆ ಹೇಳ್ತಾ ಇರ್ತಾರೆ. ಕುಶದ್ವೀಪ ಅದು ಕೂಡ ಕುಶದ್ವೀಪ ದೊಡ್ಡದ ಆಕಾರದಲ್ಲಿದೆ. ಅಲ್ಲಿ ಪ್ರಿಯವ್ರತ ರಾಜನ ಮಗ ಹಿರಣ್ಯರೇತ ಅಂತಿದ್ದಾನೆ. ಒಬ್ಬೊಬ್ಬರ ಹೆಸರನ್ನ ಹೇಳ್ತಾ ಇದ್ದಾನೆ. ಅಲ್ಲಿ ಹಿಂಗ ಇಲ್ಲಿ ಕುಶಖಂಡದಲ್ಲಿ ಕುಶದ್ವೀಪದಲ್ಲಿ ಯಾರಿರ್ತಾರೆ, ಹಿರಣ್ಯರೇತ ಅಂತ ಪ್ರಿಯವ್ರತ ರಾಜನ ಮಗ. ಅವ ಕೂಡ ಅವನು ಏನ್ ಮಾಡಿದ, ಅಲ್ಲಿ 7 ವರ್ಷಗಳನ್ನಾಗಿ ಮಾಡಿದ. ನೋಡಿ, ಪ್ರಿಯವ್ರತ ರಾಜನ ಮಕ್ಕಳು ನಮ್ಮಪ್ಪಗೆ ನಾ ಏನ್ ಕಮ್ಮಿ ಅಂತ ಅವರು 7 ಮಾಡಿದ್ರು. ಮತ್ತೆ ಇವ 7 ಮಾಡಿ ಹೋಗಿದ್ದ, ಅವ್ರು ಮತ್ತೆ 7 ಖಂಡವನ್ನಾಗಿ ಮಾಡಿ ಅಲ್ಲಿಯೂ ಕೂಡ ಮಾಡಿದ್ದಾರೆ. ಅಲ್ಲಿ ಯಾವ್ಯಾವು, ವಸುದಾನ, ದೃಢರುಚಿ, ನಾಗಬಿಗುಪ್ತ, ಸತ್ಯವ್ರತ, ವಿಪ್ರ, ವಾಮದೇವ ಅಂತ ಅವ್ರ ಹೆಸರುಗಳು, ಅವರ ಎಲ್ಲ ಮಕ್ಕಳ ಹೆಸರುಗಳು, ಅವೆಲ್ಲ ಮಕ್ಕಳ ಹೆಸರುಗಳು. ಅಲ್ಲಿ ಪರ್ವತಗಳು ಯಾವ್ಯಾವು, ಚಕ್ರ, ಕೃತಶೃಂಗ, ಕಪಿಲ, ಚಿನ್ನಕೂಟ, ದೇವಾನೀಕ, ಊರ್ಧರೋಮ, ದ್ರವಿಣ ಅಂತ ಪರ್ವತಗಳು. ರಸಕುಲ್ಯ, ಮಧುಕುಲ್ಯ, ಶ್ರುತವಿಂದ, ಮಿತ್ರವಿಂದ, ದೇವಗರ್ಭ, ಗೃಧಚ್ಯುತ, ಮಂತ್ರಮಾಲಾ ಅಂತ ನದಿಗಳು. ಇವು ಕುಶ ದ್ವೀಪದ್ದು. ಹಿಂಗ ಕ್ರೌಂಚ ದ್ವೀಪ ಅಂತ ಒಂದು ಆ ಕ್ರೌಂಚ ದ್ವೀಪದಲ್ಲಿ ಘೃತ ಸಮುದ್ರದಿಂದ ಅದು ಸುತ್ತುವರಿಯಲ್ಪಟ್ಟಂತಹ ಒಂದು ದ್ವೀಪ. ಆ ದ್ವೀಪದಲ್ಲಿ ಅನೇಕ ಭಕ್ತರು ಅಲ್ಲಿಯೂ ಇರುತ್ತಾರೆ. ಅಲ್ಲಿಯೂ ಕೂಡ ಆಮ, ಮಧ್ವರ್ಹ, ಮೇಘಪೃಷ್ಠ, ಸುಧಾಮ, ಋಷಿಜ್ಯೋತಿ, ಲೋಹಿತಾರಣ, ವನಸ್ಪತಿ ಅಂತ ಅಲ್ಲಿದ್ದ ಪ್ರಿಯವ್ರತ ರಾಜನ ಮಗನ ಮಕ್ಕಳು ಇವರಲ್ಲ, ಇವರ ಮಕ್ಕಳು. ಅವರು ಕೂಡ ಮತ್ತೆ 7 ದೇಶಕ್ಕೆ ಅಲ್ಲಿ ಇದ್ದಾರೆ, 7 ಖಂಡಕ್ಕೆ ಇದ್ದಾರೆ. ಅಲ್ಲಿರುವಂತಹ ಪರ್ವತಗಳು ಅವ್ರ ಹೆಸರಲ್ಲೇ ಇರ್ತವೆ, ಅವ್ರ ಹೆಸರಲ್ಲೇ ಪರ್ವತಗಳು.
ಹೆಂಗ ನಮ್ಮ ಪ್ರಿಯವ್ರತ ರಾಜ ತನ್ನ ಮಕ್ಕಳ ಹೆಸರಲ್ಲೇ ಖಂಡ ಮಾಡ್ಬಿಟ್ಟ, ಹಂಗ ಅವ್ರ ಮಕ್ಕಳು ತಮ್ಮ ಹೆಸರಲ್ಲೇ ಖಂಡಗಳನ್ನು ಮಾಡಿಬಿಟ್ರು. ಅಲ್ಲಿ ಮಹಾನದಿಗಳು ಯಾವ್ಯಾವ ಹರಿತಾವ ಅಂದ್ರೆ ಶುಕ್ಲ, ವರ್ಧಮಾನ, ಉಪಬರ್ಹಣ, ಉಪಭೋಜನ, ನಂದ, ನಂದನ ಅಂತ ಅಲ್ಲಿ ಪರ್ವತಗಳು. ಅಭಯ, ಅಮೃತೌಗ, ಆರ್ಯಕ, ತೀರ್ಥವತಿ, ರೂಪವತಿ, ಪವಿತ್ರ, ಶುಕ್ಲ ಅಂತ ಮಹಾನದಿಗಳು. ಹಿಂಗ ಅಲ್ಲಿ ನದಿಗಳು ಹರಿತಾವೆ. ಆಮೇಲೆ ಶಾಖದ್ವೀಪ ಅಂತ, ಶಾಖ ಅಂದ್ರ ಶಾಖವೃತ ಬಂದ್ ನೋಡಿ, ಶಾಖವೃತ ಬಂದಲ್ಲ, ಹಂಗ ಶಾಖದ್ವೀಪ ಅಂತ. ಆ ಶಾಖದ್ವೀಪದಲ್ಲಿ ಶಾಖ ಅಂತ ಒಂದು ವೃಕ್ಷದಂತ, ಶಾಖ ಅಂತ, ಅದಕ್ಕೆ ಶಾಖದ್ವೀಪ ಅಂತ ಕರೀತಾರೆ. ಆ ಶಾಖ ಅಂತ ಕರೀತಾರೆ. ಭಾರಿ ಸುಗಂಧಮಯವಾದ ವೃಕ್ಷಗಳು, ಆ ಸುಗಂಧವನ್ನ ಕೊಡುವಂತಹ ವೃಕ್ಷಗಳು ಅಲ್ಲಿ ದ್ವೀಪದಲ್ಲಿ ಇದ್ದಾವೆ. ಅಲ್ಲಿ ಪ್ರಿಯವ್ರತ ರಾಜನ ಮಗ ಮೇಧಾತಿಥಿ ಅಂತ ಒಬ್ಬ ರಾಜ ಇದ್ದಾನೆ. ಎಲ್ಲಿದ್ದಾನೆ? ಶಾಖದ್ವೀಪದಲ್ಲಿ ಮೇಧಾತಿಥಿ ಎಂದು ಒಬ್ಬ ರಾಜ ಇದ್ದಾನೆ. ಅವ ತನ್ನ ಮಕ್ಕಳಿಗೆ 7 ಮಕ್ಕಳು ಹುಟ್ಟಿಸ್ತಾನೆ. ಮತ್ತ ಅವ ತನ್ನ 7 ಮಕ್ಕಳು ಅವ್ರು ಯಾರ್ಯಾರು? ಪುರೋಜವ, ಮನೋಜವ, ವೇಪಮಾನ, ಧೂಮ್ರಾನಿಕ, ಚಿತ್ರರಥ, ಬಹುರೂಪ, ವಿಶ್ವಧರ ಅಂತ 7 ಮಕ್ಕಳು. ಸಾಕಲ್ಲ? ಸಾಕಾಯ್ತಲ್ಲ? ಏನ್ರಿ ಆಚಾರ್ಯ ಇವೆಲ್ಲ ಇವೇ. ಮತ್ತೆ ಪಂಚಮಸ್ಕಂದ ಅಂದ್ರೆ ಇಷ್ಟೇ. ಪಂಚಮಸ್ಕಂದ ಅಂದ್ರೆ ಇದೆ. ಗದ್ಯ ರೂಪದಲ್ಲಿ ಹೇಳ್ತಾ ಎಲ್ಲೆಲ್ಲಿ ಯಾವ್ಯಾವ ಖಂಡ, ಏನೇನು ವರ್ಷ, ಏನೇನು ಯಾವ್ಯಾವ್ರಿದ್ದಾರೆ, ಏನೇನ್ ಮಾಡ್ತಾ ಇದ್ದಾರೆ ಎಲ್ಲ ಹೇಳುವಂತಹ ಖಂಡಗಳು, ಹೇಳುವಂತಹ ವರ್ಷಗಳು. ಇವನ್ ಕೇಳೋದೇ ನಾವು ಭಾಗ್ಯ ಅಂತ. ಭಾಗವತ ಕೇಳೋದೇ ಒಂದು ದೊಡ್ಡ ಭಾಗ್ಯ. ಇವೆಲ್ಲ ಎಲ್ಲ ಸಿಗೋದಿಲ್ಲ. ನೀವು ಭಾಗವತ ಸಪ್ತಾಹ ಕೇಳ್ರಿ. ಸಪ್ತಾಹ ಕೇಳಿದಾಗ ಸಪ್ತ ಖಂಡಗಳು ಅವ ಪ್ರಿಯವ್ರತ ರಾಜ ಮಾಡಿದ. ಅಷ್ಟಮ ಸ್ಕಂದ ಒಂದು 6ನೇ ಸ್ಕಂದಕ್ಕೆ ಹೋಗ್ಬಿಡ್ತಾರೆ ಅಷ್ಟೇ. 6ನೇ ಸ್ಕಂದ ಅಜಾಮೇಳ ಬಂದ ಹಿಂಗೆ ಹೋಗ್ಬಿಡ್ತಾರೆ. ಇವೆಲ್ಲ ಡೀಟೇಲ್ಸ್ ಸಿಗೋದು ಪಂಚಮ ಸ್ಕಂದ ಕೇಳುವಾಗಲೇ ಸಿಗೋದು. ಹಿಂಗೆಲ್ಲ ಇರ್ತಾರೆ ಅವರೆಲ್ಲ ಮಕ್ಕಳು. ಅವರು ಮಕ್ಕಳು ಕೂಡ ಅವ್ರು ಏನ್ ಮಾಡಿದ್ರು, ಮತ್ತೆ ಅವರೊಂದು ಎಲ್ಲ ಅವ್ರವ್ರ ರಾಜ ಆದ್ರು. ಹಿಂಗೂ ಆಗಿರ್ತದೆ. ಮತ್ತೆ ಅವ್ರು ಮತ್ತೆ 7 ಮಕ್ಕಳು, ಮತ್ತೆ 7 ಮಕ್ಕಳು, ಹಿಂಗೆ ಹೇಳ್ಕೋದು ಹೋಗಿರ್ತದೆ ಅವೆಲ್ಲ. ಅವರು ಈಶಾನ, ಉರುಶೃಂಗ, ಬಲಭದ್ರ, ಶತಕೇಸರ, ಸಹಸ್ರಸ್ರೋತ, ದೇವಪಾಲ, ಮಹಾನಸ ಅಂತ 7 ಪರ್ವತಗಳು. ಅವೇ ನದಿಗಳು ಅನಘ, ಅಯುರ್ಧ, ಉಭಯಸ್ಪೃಷ್ಟಿ, ಅಪರಾಜಿತ, ಪಂಚಪದಿ, ಸಹಸ್ರಶ್ರುತಿ, ನಿರ್ಜಗ್ನು ಅಂತ ಮಹಾನದಿಗಳು. ನೋಡಿ ಏನ್ ನದಿಗಳು, ಏನ್ ಹೆಸರುಗಳು, ಏನ್ ದೊಡ್ಡ ದೊಡ್ಡ ನದಿಗಳು. ಇವೆಲ್ಲ ನದಿಗಳು ಅಲ್ಲಿ ಹರಿತಾ ಇದ್ದಾವೆ, ನದಿಗಳು ಹರಿತಾ ಇದ್ದಾವೆ. ಹೀಗೆ ಇನ್ನೊಂದು ದ್ವೀಪ ಯಾವುದು? ಪುಷ್ಕರ ದ್ವೀಪ ಅಂತ. ಪುಷ್ಕರ ದ್ವೀಪ ಅಲ್ಲಿ ಆ ಪುಷ್ಕರದಂತೆ ಅದಂತೆ ಏನು, ಪುಷ್ಕರ ಅಂದ್ರೆ ಕಮಲದಂತೆ ಆ ದ್ವೀಪದಂತ ಆದ್ದರಿಂದ ಪುಷ್ಕರ ದ್ವೀಪ ಅಂತ ಕರೀತಾರೆ ಅದಕ್ಕೆ. ಆ ಪುಷ್ಕರ ದ್ವೀಪದಲ್ಲಿ ಅಲ್ಲಿಯೂ ಕೂಡ ಪ್ರಿಯವ್ರತ ರಾಜನ ಮಗ ವೀತಿಹೋತ್ರ ಅಂತ ರಾಜ ಆಗ್ಯಾನ. ಪುಷ್ಕರ ದ್ವೀಪದಲ್ಲಿ ಯಾರವ? ವೀತಿಹೋತ್ರ ಅಂತ ಅವ ಅಧಿಪತಿ ಆಗ್ಯಾನ. ಅವ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ 2 ಮಕ್ಕಳು. ಅವನಿಗೆ 7 ಮಕ್ಕಳಿಲ್ಲ, ಯಾಕೆ ಪಾಪ ಅವನಿಗೆ. ಅವ 2 ಮಕ್ಕಳು. ಅವ್ರು ಯಾರು? ರಮಣ ಮತ್ತು ಧಾತಕಿ ಅಂತ ಮಕ್ಕಳ ಹೆಸರು. ರಮಣ ಮತ್ತು ಧಾತಕಿ. ಅವರಿಗೆ 2 ವರ್ಷ ಕೊಟ್ಟ. ಇವ್ರು ಹೆಂಗ 7 ಮಕ್ಕಳು ಹೆಂಗ 7 ಕೊಟ್ಟ, ಹಂಗ ಇವರಿಗೆ ಇಬ್ಬರಿಗೆ 2 ಕೊಟ್ಟ. 2 ಕೊಟ್ಟು ಅವರು ಕೂಡ ಭಗವಂತನ ಆರಾಧನೆಯಲ್ಲಿ ಇದ್ರು. ಹೀಗೆ ಅಲ್ಲಿ ಪುಷ್ಕರ ದ್ವೀಪದಲ್ಲಿ ಯಾರಿದ್ದಾರೆ ಅಂದ್ರೆ ಬ್ರಹ್ಮರೂಪಿ ಪರಮಾತ್ಮ. ಬಹುಶಃ ಇದೇ ಪುಷ್ಕರ ಅಂತ ಅನಿಸ್ತದೆ. ಯಾಕಂದ್ರೆ ಈ ಪುಷ್ಕರದಲ್ಲೂ, ನಾವು ಹೋಗೋ ಪುಷ್ಕರದಲ್ಲೂ ಬ್ರಹ್ಮದೇವರು ಇದ್ದಾರೆ. ಬ್ರಹ್ಮದೇವರು ಲೋಕ ಇದೆ. ಇಡೀ ಜಗತ್ತೊಳಗೆ ಬ್ರಹ್ಮದೇವರ ಸ್ಥಾನ ಇರೋದು ಅಂದ್ರೆ ಪುಷ್ಕರ ಒಳಗೆ. ಮತ್ತೆ ಬ್ರಹ್ಮದೇವರ ಗುಡಿ ಇರೋದು ಅಂದ್ರೆ ಅಲ್ಲೇ. ಇನ್ನು ಉಳಿದ ಕಡೆ ಎಲ್ಲೂ ಬ್ರಹ್ಮದೇವರ ಲೋಕ, ಬ್ರಹ್ಮದೇವರ ಸ್ಥಾನ ಅಂತ ಇಲ್ಲವೇ ಇಲ್ಲ. ಅಲ್ಲೊಂದು ಸಿಗ್ತದೆ. ಬಹುಶಃ ಪುಷ್ಕರ ಅಂತ ಇರ್ಬೋದೇನೋ, ನಾ ಹೇಳಿಕದ ಅಷ್ಟೇ. ಹೆಂಗ ಪುಷ್ಕರ ಎಲ್ಲ ಒಟ್ಟಾರೆ ಆತರ ಬ್ರಹ್ಮ ಇದ್ದಾನೆ ಅಂದ ಮೇಲೆ ಹೇಳ್ಬೇಕು. ಅಲ್ಲಿ ಯತ್ತೇ ಕರ್ಮಮಯಂ ಲಿಂಗಂ ಬ್ರಹ್ಮಲಿಂಗಂ ಜನೋರ್ಚತಿ ಭೇದೇನ ಏಕಾಂತಮದ್ವೈತಂ ತಸ್ಮೈ ಭಗವತೆ ನಮೋ ನಮಃ. ಅಲ್ಲಿರುವಂತಹ ಬ್ರಹ್ಮನಿಗೆ, ಪರಬ್ರಹ್ಮನಿಗೆ ನಮಸ್ಕಾರ ಅಂತ ಅಲ್ಲಿ ಮಾಡ್ಕೋತ ಇರ್ತಾರೆ. ಹೀಗೆ ಎಷ್ಟು ಅನೇಕ ಕ್ಷೇತ್ರಗಳು, ಅನೇಕ ತೀರ್ಥಗಳು ಇವೆಲ್ಲವೂ ಕೂಡ ಎಷ್ಟಿದ್ದಾವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಶುಕಾಚಾರ್ಯ. ಇಷ್ಟೆಲ್ಲ ಹೇಳಿದ ಮೇಲೆ ಕೊನೆಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರ ಮೇಲೇನೆ ಮತ್ತೆ ಇನ್ನ ಶುರು ಮಾಡ್ತಾರೆ. ಆಕಲ್ಪಾಂತಮೇವಂ ಭಗವಾನ್ ಯೋಗ ಮಾಯಯಾ ವಿರಚಿತ ವಿವಿಧ ಲೋಕ ಯಾತ್ರಾ ಗೋಪೀಥಾಯ. ಇವೆಲ್ಲ ಯಾಕೆ ಮಾಡ್ಯಾನ ಪರಮಾತ್ಮ? ತನ್ನ ಮಹಿಮಾ ತೋರಿಸ್ಲಿಕ್ಕೆ, ತನ್ನ ಬಗ್ಗೆ ಎಲ್ಲರೂ ತಿಳ್ಕೋಬೇಕು ಅಂತ ಹೇಳಿ ಇವಿಷ್ಟೆಲ್ಲ ಪರಮಾತ್ಮ ಮಾಡಿ ತಾನು ಮಾತು ಎಲ್ಲ ಕಡೆ ಕೂತ್ಕೊಂಡ. ನೋಡಿ, ಎಲ್ಲಾ ಕಡೆ ಏನೇನು ಹೇಳಿವೆ, ಎಲ್ಲ ದೇವರಿದ್ದಾನೆ, ಎಲ್ಲ ಕಡೆ ದೇವರಿದ್ದಾನೆ. ಎಲ್ಲ ತನ್ನ ಪ್ರಾರ್ಥನೆ ನಡಿಬೇಕು, ಎಲ್ಲರನ್ನ ರಕ್ಷಣೆ ಮಾಡಬೇಕು ಅಂತಾನೆ ಪರಮಾತ್ಮ ಕೂತ್ಕೊಂಡಿದ್ದಾನೆ. ಹೀಗೆ ಅಂತಹ ಪರಮಾತ್ಮನ ಬಗ್ಗೆ ಇವಿಷ್ಟೆಲ್ಲ ಬ್ರಹ್ಮಾಂಡದ ಕಾಲು ಭಾಗನೂ ಅಲ್ಲ ಅಂತಿದೇನೋ. ಇದಿಷ್ಟೆಲ್ಲ ಬ್ರಹ್ಮಾಂಡಗಳ ಕಾಲು ಭಾಗನೂ ಅಲ್ಲ ಇಷ್ಟೆಲ್ಲ ಹೇಳಿದ್ದು. ಅಂತ ಒಂದು ದೊಡ್ಡ ಬ್ರಹ್ಮಾಂಡ ಇದು, ಪರಮಾತ್ಮನ ಬ್ರಹ್ಮಾಂಡ.
ಅಂತಹ ಬ್ರಹ್ಮಾಂಡ ಲೋಕದ ಒಡೆಯನಾದಂತಹ ಸಮಸ್ತ ಬ್ರಹ್ಮಾಂಡ ಅಧಿಪತಿಯಾದಂತಹ ಆ ಪರಮಾತ್ಮನಿಗೆ ನಮಸ್ಕಾರ ನಮಸ್ಕಾರ ಅಂತ ಶುಕಾಚಾರ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಥ ಯೋಂತರ ವಿಸ್ತಾರ ಏತೇನ ಹ್ಯಲೋಕ ಪರಿಮಾಣಂ ವ್ಯಾಖ್ಯಾತಂ ಯದ್ ಬಹಿರ್ಲೋಕಾಲೋಕಾಚಲಾತ್ ತತಃ ಪರಸ್ತಾತ್ ಯೋಗೇಶ್ವರ ಗತಿಂ ವಿಶುದ್ಧಾಂ ಉದಾಹರಂತಿ. ಈ ಮೇರು ಪರ್ವತ ಅಂತ ಏನದಲ್ಲ, ಮೇರು ಪರ್ವತ, ಆ ಮೇರು ಪರ್ವತ ಮತ್ತು ಲೋಕಾಲೋಕ ಪರ್ವತ ಅಂತ ಒಂದು ನಡುವದ ಲೋಕಾಲೋಕ ಪರ್ವತ. ಆ ಲೋಕಾಲೋಕ ಪರ್ವತ ಮತ್ತು ಮೇರು ಪರ್ವತದ ನಡುವೆ ಒಂದು ಲೋಕದ ವಿಸ್ತಾರ ಹೇಳ್ತಾರೆ. ಆ ಲೋಕಾಲೋಕ ಪರ್ವತ ಅಂತ ಒಂದದ ಒಂದ್ ಕಡೆಗೆ, ಆಮೇಲೆ ಮೇರು ಪರ್ವತ ಅಂತ ಒಂದ್ ಕಡೆಗದ. ಅದರ ನಡುವೆ ಇರುವಂತಹ ಲೋಕ ವಿಸ್ತಾರ ಎಷ್ಟದ ಅಂತಂದ್ರೆ 3.5 ಕೋಟಿ ಯೋಜನ ಅದಂತ. 3.5 ಕೋಟಿ ಯೋಜನ ಅದನ್ನ ಹೇಳ್ತಾ ಇದ್ದಾರೆ, 3.5 ಕೋಟಿ ಯೋಜನ. ಆ ಲೋಕಾಲೋಕದ ಆಚೆ ಇರುವಂತಹ ಏನು ದೇಶದ ಅದು 3.5 ಕೋಟಿ ಯೋಜನ ಅಂತಾನೆ ತಿಳ್ಕೋ ಅಂತ ಇಷ್ಟು ಹೇಳಿ, ಅಲ್ಲೆಲ್ಲ ಯಾರಿರ್ತಾರೆ ಮುಂದೆ ಆ ಲೋಕಾಲೋಕ ದಾಟಿ ಆದ್ಮೇಲೆ ಏನ್ ಬರ್ತದ ಅಂದ್ರೆ ಅನಂತಾಸನ ಬರ್ತದೆ. ಅದು ಯೋಗೇಶ್ವರ ಗತಿಂ ಅನಂತಾಸನಂ. ಅದು ಯಾರಿರ್ತಾರೆ? ಮುಕ್ತರಿರ್ತಾರೆ. ಒಂದಿಷ್ಟು ಹೇಳ್ಯಾರ ಅಂತೇಳಿ ಬಹಳ ಹೇಳ್ಯಾರ ಮತ್ತೆ ಎಲ್ಲ ಹೋಗೋದು ಹೋಗ್ಬೇಡ, ಎಲ್ಲ ಕಡೆ ಎಲ್ಲೆಲ್ಲಿ ಸಿಗ್ತದೆ ಅಂತ ಹೇಳಿ ಎಲ್ಲ ಕೇಳೋ ಅಷ್ಟೇ. ಇವೆಲ್ಲ ಕೇಳಿ ಆನಂದ ಪಡೋದು, ಸಂತೋಷ ಪಡೋದು. ಮತ್ತೆ ನಮಗೆ ಅದೇ ನಮ್ಮ ಮನೆ ಅದ ಅಲ್ಲೇ ಆ ಟಿವಿ ಮುಂದೆ ಕೊಡೋದು ಇದ್ದೇ ಅದ, ಅದೇ ನಮ್ಮ ಮನೆ. ಅಲ್ಲಿ ಅಂತಹ ಮನೆಯಲ್ಲೇ ನಾವಿರ್ಬೇಕು, ದೇವರನ್ನಲ್ಲೇ ಕಾಣಬೇಕು. ನಮ್ಮ ಆಚಾರ್ಯರು ಕೂಡ ಇವತ್ತಿಗೂ ಇದ್ದಾರೆ. ನಮ್ಮಪ್ಪ ಇದ್ದಾನೆ, ಶ್ರೀಮದಾಚಾರ್ಯರು ಇವತ್ತಿಗೂ ಇದ್ದಾರೆ. ಎಲ್ಲಿದ್ದಾರೆ? ಬದರಿ ಒಳಗಿದ್ದಾರೆ. ನಮ್ಮ ಸುಮಧ್ವ ಕೋಟ್ ಮಾಡ್ತದೆ ಬದರಿ ಒಳಗೆ ಇವತ್ತಿಗೂ ಕೂಡ ಬದರಿಯಲ್ಲಿ ಇವತ್ತಿಗೂ ಇದ್ದಾರೆ. ನಾವೆಲ್ಲ ಬದರಿ ನೋಡಿದ್ದೇವೆ ಬದರಿ, ಆದ್ರೆ ಈ ಬದರಿ ಒಳಗಿದ್ದಾರಾ? ಇಲ್ಲ. ಆ ಬದರಿನೇ ಬೇರೆ, ನಮಗೆ ಕಣ್ಣಿಗೆ ಕಾಣದೇ ಇರುವ ಬದರಿಯಲ್ಲಿ ಇದ್ದಾರೆ ಆಚಾರ್ಯರು. ಅಂದ್ರೆ ವೇದವ್ಯಾಸರಲ್ಲಿ ಇದ್ದಾರೆ. ಆ ವೇದವ್ಯಾಸ ಸೇವಾ ಮಾಡ್ಕೊಂಡು ಅಲ್ಲೇ ಇದ್ದಾರೆ. ಅದೇ ಇದೇ ಬದರಿ ಮೇಲೆ ಹೋಗ್ಬೇಕು. ಮತ್ತೆ ಆ ಬದರಿಗೆ ಹೋಗ್ಬೇಕು, ಅದಕ್ಕೆ ಹಿರೇ ಬದರಿ ಅಂತ ಕರೀತಾರೆ, ಅದನ್ನ ದೊಡ್ಡ ಬದರಿ ಅಂತ ಕರೀತಾರೆ. ಆ ದೊಡ್ಡ ಬದರಿಗೆ ಹೋಗಬೇಕಾದ್ರೂ ಈ ಬದರಿ ರೂಟ್, ಈ ಬದರಿ ಮೇಲೆ ಹೋಗ್ಬೇಕು. ಮತ್ತೆ ಆಚಾರ ನಾವು ನಾಳೆ ಹೋಗೋರಿದ್ದ ದೊಡ್ಡ ಬದರಿ ಹತ್ರ ಅಲ್ಲಿ ಹೋಗಿ ಬರ್ತೀವಿ ಅಂತ ಹೇಳ್ಬೇಡ್ರಿ ಯಾರು. ಅಲ್ಲಿ ಇಲ್ಲವೇ ಇಲ್ಲ, ಹೋಗೋದು ಅಸಾಧ್ಯ. ಅದು ಅನೇಕ ಬೆಟ್ಟ ಗುಡ್ಡ ದಾಡ್ಕೊಂಡು ಯಾರು ಹೋಗ್ಯಾರ? ಸತ್ಯತೀರ್ಥರು ಹೋಗಿದ್ರು ಪಾಪ. ಸತ್ಯತೀರ್ಥರು ನಮ್ಮ ಆಚಾರ ಬೆನ್ನತ್ತಿ ನಾನೂ ಹೋಗ್ತೀನಿ ಅಂತ ಹೋಗಿದ್ರು ಪಾಪ. ಬೆಳಗ್ಗೆ ಬಿಟ್ಟಾರ ಆಚಾರು, ಅವ್ರು ಬೆನ್ನತ್ತಿ ಹೋಗಿ ಸಾಯಂಕಾಲ ಆದ್ರೂ ಸಹಿತ ನಮ್ಮ ಆಚಾರು 1000 ಕಿಲೋಮೀಟರ್ ದೂರ ಹೋಗಿದ್ರೆ ಇವ್ರು ಇಲ್ಲೇ ಇದ್ದಾರೆ ಪಾಪ. ಸತ್ಯತೀರ್ಥರು ಯಾರು ಅಂದ್ರೆ ಇವತ್ತಿನ ಭಂಡಾರಕೆರೆ ಮಠದ ಮೂಲ ಪುರುಷರು ಸತ್ಯತೀರ್ಥರು, ಆಚಾರ ಶಿಷ್ಯರು. ಆಚಾರ್ಯರ ಮುಖದಿಂದ ಪಾಠ ಕೇಳಿದಂತ ಮಹಾನುಭಾವರು. ಅಂತ ಸತ್ಯತೀರ್ಥರು ಬೆನ್ನತ್ತಿ ನಾವು ಎಲ್ಲಾ ಶಿಷ್ಯರು ಇಲ್ಲೇ ಕುತ್ಕೊಂಡಾರಂತೆ, ಇಲ್ಲಿ ಬದರ್ಯಾಗ ಕುತ್ಕೊಂಡಾರ, ನಾವು ನೋಡೋ ಬದರ್ಯಾಗ ಕುತ್ಕೊಂಡಾರ. ಅವ್ರು ಮಾತ್ರ ನಾವು ಹೋಗೇ ಬಿಡ್ತೀವಿ, ನಾ ಆಚಾರ ಬಿಟ್ಟು ನಂಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೋಗೇ ಬಿಟ್ರಂತೆ. ಅವಾಗ ಹೋಗಿ ನಮ್ಮ ಆಚಾರ ಬೇಗ ಏನು, ಇವ್ರ ಬೇಗ ಏನು. ಆಚಾರು ಒಂದೊಂದು ಶಿಖರದಿಂದ ಇನ್ನೊಂದು ಶಿಖರಕ್ಕೆ ಕಾಲಿಡ್ತಿದ್ರು ಅವ್ರು. ಈ ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ. ಇವರು ಅಲ್ಲಿ ಹಂಗೆ ಬರ್ಬೇಕು ಇವ್ರಿಗೆ. ಈ ಬೆಟ್ಟ ಮ್ಯಾಲ ಹತ್ತಿ ಕೆಳಗಿಳುದು, ಮತ್ ಮ್ಯಾಲ ಕೆಳಗ ನಮ್ಮ ಆಚಾರ ಇನ್ನೂ ಎಲ್ಲೋ ಹೋಗ್ಬಿಡ್ತಿದ್ರು. ಹಿಂಗ ಸಾಯಂಕಾಲ ತನಕ ದಾಟಿದ್ರಂತೆ. ರಾತ್ರಿ ಆಯ್ತು, ಕತ್ಲೆ ಆಯ್ತು, ಭಯ ಶುರು ಆಯ್ತು ಸತ್ಯತೀರ್ಥರಿಗೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹಿಂಗ ಹೋಗ್ತಾ ಇದ್ರು. ಆಚಾರ ಪಾಪ ಕರುಣೆಯಿಂದ ನೋಡಿದ್ರಂತೆ, ಹಿಂಗ್ ನೋಡಿದ್ರಂತೆ, ಕೈ ಮಾಡಿದ್ರು. ಏನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನು ರೋಡು ಹೋಗಿದ್ರು, ಕ್ಷಮಾಪಟ್ಟು ಹೋಗಿದ್ರು, ಒಂದು ಕ್ಷಣದಾಗ ಬದರಿ ಬಂದ್ಬಿಟ್ರಂತೆ. ಒಂದು ಕ್ಷಣದಾಗ ವಾಪಸ್ ಏರ್ ಬಂದ್ಬಿಟ್ರು ಬದರಿಗೆ. ಶಿಷ್ಯರು ಮುಂದೆ ಹೇಳ್ತಾರಂತೆ, ಅಯ್ಯೋಪ್ಪ ಆಚಾರ ವೇಗ ನೋಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ, ನಾನು ನೋಡ್ಲಿಕ್ಕಂತ ಹೋದೆ, ನಂಗೆ ಆಗ್ಲಿಲ್ಲ, ಇಲ್ಲಿ ಹೆಂಗ್ ಬಂದೋ ಗೊತ್ತಿಲ್ಲ, ಆಚಾರ ಬಂದು ಕೂತ್ಕೊಂಡೆಪ್ಪ ಅಂತ ಶಿಷ್ಯರ ಮುಂದೆ ವರ್ಣನೆ ಮಾಡ್ತಾರಂತೆ. ಅದು ಆಚಾರ್ಯರ ವೇಗ. ಹಂಗ ಹೋಗ್ಯಾರ ಆಚಾರು. ಹೋಗಿದ್ದ ಹಂಗ ನಮ್ಮ ಕೊನೆಯ ಶ್ಲೋಕ ಹೇಳ್ತದೆ, ಇತಿ ನಿಗದಿತವಂತಹ ತತ್ರ ವೃಂದಾರ ಕೇಂದ್ರ ಪುಷ್ಪ ವೃಷ್ಟಿ ಮಾಡಿದ್ರಂತೆ. ಎಲ್ಲಿ? ಉಡುಪಿ ಕ್ಷೇತ್ರದಲ್ಲಿ. ಇವತ್ತೇನು ಅನಂತೇಶ್ವರ ದೇವಾಲಯ ನೋಡ್ತೇವಲ್ಲ, ಅನಂತೇಶ್ವರ ದೇವಸ್ಥಾನ, ಅಲ್ಲಿ ಅನಂತೇಶ್ವರ ದೇವಾಲಯ ನೋಡಿ ಹಿಂಗ ಪ್ರದಕ್ಷಿಣೆ ಮಾಡುವಾಗ ಅಲ್ಲೊಂದು ಕಿಂಡಿ ಮಾಡ್ಯಾರ. ಕಿಂಡಿ, ಆ ಕಿಂಡಿಯಲ್ಲಿ ಹಾಕ್ಯಾರ ಮೇಲೆ ಬೋರ್ಡ್, ಶ್ರೀಮದಾಚಾರ್ಯರು ಬದರಿಕಾಶ್ರಮ ಪ್ರವೇಶ ಮಾಡಿದ ಸ್ಥಳ ಅಂತ ಹಾಕ್ಯಾರ. ಅಂದ್ರೇನು? ಅದೃಶ್ಯರಾದ ಸ್ಥಳ. ಹಿಂದೆ ಅದೃಶ್ಯರಾದ ಸ್ಥಳ ಅಂತಿತ್ತು, ಈಗ ಚೇಂಜ್ ಮಾಡ್ಯಾರ, ಅದೃಶ್ಯರಾಗಿ ಇರುವ ಸ್ಥಳ ಅಂತ. ಅದೃಶ್ಯರಾಗಿ ಇರುವ ಸ್ಥಳ, ಬರೀ ಅದೃಶ್ಯರಾಗಿ ಇಲ್ಲ, ಅದೃಶ್ಯರಾಗಿ ಈಗೂ ಇದ್ದಾರೆ. ಹೆಂಗ ಅದೃಶ್ಯರಾದಾಗ ಅಲ್ಲಿ ಪಾಪ ಭಕ್ತರ ಕಣ್ಣಾಗೆಲ್ಲ ನೀರು ಬಂದಂತೆ. ಅಯ್ಯೋ ಆಚಾರ, ಎಷ್ಟು ನೀವು ನಮಗೆ ಅನುಗ್ರಹ ಮಾಡ್ಲಿಕ್ಕಿದ್ರಿ, ನೀವು ಹೋಗ್ಬಿಟ್ರೆ ನಮ್ಮ ಜೀವನ ಹೆಂಗ, ನಾವೇನ್ ಮಾಡ್ಬೇಕು? ಅದಕ್ಕೆ ಯಾರು ಭಯ ಪಡಬೇಡ್ರಿ, ಯಾರು ದುಃಖ ಪಡಬೇಡ್ರಿ. ನಾನು ಅದೃಶ್ಯನಾಗಿ ಇಲ್ಲೇ ಇದ್ದೇನೆ. ಇಲ್ಲಿ ಅಂದ್ರೆ ಏನು? ಉಡುಪಿಯಲ್ಲಿ ಇದ್ದೇನೆ. ದೃಶ್ಯನಾಗಿ ಬದರಿಯಲ್ಲಿ ಇದ್ದೇನೆ ಅಂತ ಅಶರೀರವಾಣಿ ಆಯ್ತಂತೆ. ಅಶರೀರವಾಣಿ ಅಂದ್ರೆ ಅದೃಶ್ಯರಾಗಿ ಈಗೂ ಉಡುಪಿಯಲ್ಲಿ ಇದ್ದಾರೆ. ದೃಶ್ಯರಾಗಿ ಎಲ್ಲಿದ್ದಾರೆ? ಬದರಿಯಲ್ಲಿ ವೇದವ್ಯಾಸರ ಸನ್ನಿಧಾನದಲ್ಲಿ ಇದ್ದಾರೆ. ಹಂಗ ಆಚಾರ ಅಲ್ಲಿ ಹೋಗ್ಯಾರಂತ. ಆ ಬದರಿಗೆ ಹೋಗೋದೇ ಕಷ್ಟದ. ಬದರಿಗೆ ಹೋಗೋದೇ ಇನ್ನು ಇವೆಲ್ಲ ಬದರಿ ಆಚೆ ಇರುವಂತ ಆ ಕಡೆ ಹೆಂಗ ಇರುವಂತಹ ಇವೆಲ್ಲ ದಾಟಿ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ನಮಗೆಲ್ಲ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ?
ಇಂತಹ ಬದರಿಯನ್ನು ಸ್ಮರಣೆ ಮಾಡ್ಬೇಕಷ್ಟೇ. ಇಂಥ ಕ್ಷೇತ್ರಗಳನ್ನು ಸ್ಮರಣೆ ಮಾಡೋದು. ಇಷ್ಟೆಲ್ಲ ಸ್ಮರಣೆ ಮಾಡಿ ನೋಡಪ್ಪ, ಇಲ್ಲಿಗೆ ಏನ್ ಮುಗೀತು? ಈ ಭೂಲೋಕದ ವರ್ಣನೆ ಎಲ್ಲ ಮುಗೀತು. ಇನ್ನ ಅಂಡ ಮಧ್ಯಗತಃ ಸೂರ್ಯೋದ್ಯಾವಾ ಭೂಮ್ಯೋರ್ಯದಂತರಂ ಸೂರ್ಯಾಂಡ ಗೋಳಯೋರ್ಮಧ್ಯೆ ಕೋಟ್ಯಸ್ಯು ಪಂಚವಿಂಶತಿ. ಇನ್ನ ಏನ್ ಶುರು ಆಗ್ತದೆ ಅಂದ್ರೆ ಅಂತರಿಕ್ಷದ ವರ್ಣನೆ ಶುರು ಆಗ್ತದೆ. ಅಂತರಿಕ್ಷ, ಇನ್ನು ಅಂತರಿಕ್ಷದ ಮೊನ್ನೆ ಕೇಳಿದ್ವಲ್ಲ ನಾವು, ಹಾರಿಸಿದ್ರ ಮ್ಯಾಲ ಹಾರಿಸಿದ್ರಲ್ಲ, ಏನ್ ಹಾರಿಸಿದ್ರು? ಚಂದ್ರಯಾನ್ ಅಂತ ಮಾಡಿದ್ರಲ್ಲ. ಚಂದ್ರಯಾನ, ಸೂರ್ಯಯಾನ ಮತ್ತು ಮಂಗಳಯಾನ, ಬುಧಯಾನ ಮಾಡಿದ್ರಲ್ಲ. ಇವೆಲ್ಲವೂ ಶುರು ಆಗ್ತವೇನೆಲ್ಲ, ಇವೆಲ್ಲ ಶುರು ಆಗ್ತವೆ. ಅಂತರಿಕ್ಷ, ಅಂತರಿಕ್ಷ ಲೋಕ, ಅದೂ ಕೂಡ ಪರಮಾತ್ಮನದ್ದು, ಅದೂ ಕೂಡ ಪರಮಾತ್ಮನ ವೈಭವ. ಏನ್ ಅಂತರಿಕ್ಷ, ಏನು ಲೋಕಗಳು, ಏನ್ ಸೃಷ್ಟಿಗಳು. ಈ ಸೂರ್ಯ ಎಲ್ಲಿರ್ತಾನೆ ಅಂದ್ರೆ ಅದನ್ನ ಹೇಳ್ತಾರೆ. ಮೃತೇಂಡ ಏಷಃ ಏತಸ್ಮಿನ್ ಯದಭೂತ್ ತತೋ ಮಾರ್ತಾಂಡವ್ಯಪದೇಶಃ ಹಿರಣ್ಯಗರ್ಭಃ ಇತಿ ಯದ್ಹಿರಣ್ಯಮಯಾಂಡ ಸಮುದ್ಭವಃ. ನಮ್ಮ ಸೂರ್ಯನಿಗೆ ಮಾರ್ತಾಂಡ ಅಂತ ಕರೀತಾರಂತೆ. ಸೂರ್ಯನಿಗೆ ಏನ್ ಕರೀತಾರೆ? ಮಾರ್ತಾಂಡ. ಯಾಕಂದ್ರೆ ಕರೆಕ್ಟ್ ಆಗಿ ಮಧ್ಯಭಾಗಕ್ಕಿದ್ದಾನಂತವೇನೋ, ಕರೆಕ್ಟ್ ಆಗಿ ಮಧ್ಯಭಾಗಕ್ಕಿದ್ದಾನೆ. ಅಂದ್ರೆ ಅದನ್ನೇ ಹೇಳ್ತಾರೆ. ಮೃತೆ ಅಂಡಃ ಏಷಃ ಏತಸ್ಮಿನ್ ಯದಭೂತ್ ತತಃ ಮಾರ್ತಾಂಡಃ. ಇಡೀ ಬ್ರಹ್ಮಾಂಡದ ಮಧ್ಯಭಾಗದಲ್ಲಿದ್ದವನೇ ಸೂರ್ಯ. ಅದಕ್ಕೆ ಅವನಿಗೆ ಏನ್ ಕರೀತಾರೆ? ಮಧ್ಯಭಾಗದ ಅಂಡದಲ್ಲಿ, ಅಂದ್ರೆ ಅಂಡ ಅಂದ್ರೆ ಬ್ರಹ್ಮಾಂಡ, ಈ ಅಂಡದಲ್ಲಿ ಮಧ್ಯಭಾಗದಲ್ಲಿ ಇದ್ದಾನಾದ್ದರಿಂದ ಅವನಿಗೆ ಮಾರ್ತಾಂಡ ಅಂತ ಕರೀತಾರೆ. ಆ ಸೂರ್ಯನಿಗೆ ಮಾರ್ತಾಂಡ ಅಂತ ಕರೀತಾರೆ. ಆಮೇಲೆ ಅವನಿಗೆ ಇನ್ನೊಂದು ಹೆಸರು ಕರೀತಾರೆ, ಹಿರಣ್ಯ ಗರ್ಭ ಅಂತ ಕರೀತಾರೆ. ಅಂದ್ರೆ ಗರ್ಭ ಅಂದ್ರೆ ಏನು? ಗರ್ಭ ಅಂದ್ರೆ ನಡುವೆ ಅಂತ ಅರ್ಥ. ಈ ಗರ್ಭ ಅಂದ್ರೆ ಹೊಟ್ಟೆ, ಹೊಟ್ಟೆ ನಡುವೆ ಇರ್ತದಿಲ್ಲೋ, ಹಂಗ ಅವ ನಡುವೆ ಇದ್ದಾನಾದ್ದರಿಂದ ಅವನಿಗೆ ಹಿರಣ್ಯ ಗರ್ಭ ಅಂತಾನೂ ಕರೀತಾರೆ. ಇಂತಹ ಸೂರ್ಯಲೋಕ ಇವೆಲ್ಲ ಇದ್ದಾವೆ. ಈ ಸೂರ್ಯೇಣ ಹಿ ವಿಭಜ್ಯಂತೆ ದಿಶಃ ಖೌಂ ಯೌರ್ಮಹಿ ತಥಾ ಸ್ವರ್ಗ ಅಪವರ್ಗ ನರಕ ರಸೌಕಾಂಸಿ ಚ ಸರ್ವಶಃ. ನೋಡಪ್ಪ, ಈ ಸೂರ್ಯ ಇವ ತಿರುಗ್ತಾನಾದ್ದರಿಂದಲೇನೆ, ಸೂರ್ಯ ತಿರುಗ್ತಾ ಇರ್ತಾನಾದ್ದರಿಂದ ಇವೆಲ್ಲ ಚಲನವಲನಗಳು ಇವೆಲ್ಲ ನಮಗೆ ಗೊತ್ತಾಗ್ತಾ ಹೋಗ್ತಾವೆ. ಇವೇ ಆಕಾಶ, ಅಂತರಿಕ್ಷ, ಭೂಮಿ, ಸ್ವರ್ಗ, ಮೋಕ್ಷ, ನರಕ, ಪಾತಾಳ ಇವೆಲ್ಲವೂ ಪರಮಾತ್ಮ ಬೇರೆ ಬೇರೆಯಾಗಿ ನಿರ್ಮಾಣ ಮಾಡಿದ್ದಾನೆ. ಪಾತಾಳ ಲೋಕಗಳೆಲ್ಲ ಕೆಳಗೆ, ಅಂತರಿಕ್ಷ ಲೋಕಗಳೆಲ್ಲ ಮೇಲೆ, ಈ ಭೂಮಲೋಕಗಳೆಲ್ಲ ಇಲ್ಲಿ ಇದ್ದಾಗಳೆಲ್ಲ. ಹಿಂಗ ಬ್ರಹ್ಮಾಂಡದ ಸೃಷ್ಟಿ ಪರಮಾತ್ಮ ಮಾಡಿದ್ದಾನೆ. ಅದ್ರೊಳಗ ದೇವತಿರ್ಯಂಗ್ ಮನುಷ್ಯಾಣಾಂ ಸರೀಸೃಮ್ನ ವಿರುಧಾಂ ಸರ್ವ ಜೀವನಿಕಾಯಾನಾಂ ಸೂರ್ಯ ಆತ್ಮ ದೃಗೀರಿತಃ. ಇಲ್ಲೆಲ್ಲ ಇದ್ದವರಿಗೆ ಯಾರು ದೇವತ್ವ ಅಂದ್ರೆ ಸೂರ್ಯನೇ ದೇವ. ನಮಗೆ ಸೂರ್ಯನೇ ದೇವ. ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ತೀವಿ, ಸೂರ್ಯಾಂತರ್ಗತ ನಾರಾಯಣಾಯ ನಮಃ ಅಂತೀವಿ. ಅರ್ಘ್ಯ ಕೊಡುವಾಗ ಸೂರ್ಯನಿಗೆ ಅರ್ಘ್ಯ, ಅರ್ಘ್ಯನಿಗೆ ಹೆಂಗ್ ಕೊಡ್ತೀವಿ? ಸೂರ್ಯನಿಗೆ ಅರ್ಘ್ಯ ಕೊಡ್ತೀವಿ. ಯಾಕೆ? ನಮಗೆಲ್ಲ ದೇವತೆ, ಕಣ್ಣಿಗೆ ಕಾಣುವ ದೇವತೆ ಅವನ ಸೂರ್ಯ. ಅಂತ ಸೂರ್ಯನ ಬಗ್ಗೆ ಆ ತರ ಮಾಡಿ, ಜೀವನಿಕಾಯ ಸೂರ್ಯ ಆತ್ಮ ದೃಗೀರಿತಃ. ದೇವತೆಗಳು, ಪಶುಗಳು, ಮನುಷ್ಯರು, ಸರೀಸೃಪ, ವೃಕ್ಷಾಲತ ಸರ್ವ ಜೀವ ಸಮೂಹಗಳಿಗೂ ನಿಯಾಮಕನಾಗಿ ಸ್ವಾಮಿಯಾಗಿರುವವ ಸೂರ್ಯ ಅಂತರ್ಗತ ನಾರಾಯಣ. ಸೂರ್ಯಾಂತರ್ಗತ ನಾರಾಯಣ ಪರಮಾತ್ಮ ಇದ್ದಾನೆ. ಯಾಕಂದ್ರೆ ನಮ್ಮ ಸೂರ್ಯ ಬರದ ಹೊರತು ಡೇ ಇಲ್ಲವೇ ಇಲ್ಲ. ಸೂರ್ಯ ಬಂದ ಮೇಲೆನೆ, ಈಗಂತೂ ಕೆಲವೊಬ್ರು ಹೆಂಗ್ ಹೇಳ್ತಾರ ಅಂದ್ರೆ, ಸೂರ್ಯ ಬಂದ ಅಂದ್ರೆ ಮುಸುಕಾಕ್ಬಿಡ್ತಾರೆ. ಸೂರ್ಯ ಬರ್ತಾನ ಗೊತ್ತಾಗ ಮುಸುಕಾಕ್ಬಿಡ್ತಾರೆ. ಮುಸುಕ್ ಹಾಕಿ 9 ಗಂಟೆಗೆ ಸೂರ್ಯನಿಗೆ ನಾವು ಆ ಕಡೆ ಹೋಗ್ತೇವೆ. ಹಂಗೆ ಹೇಳ್ಬಾರ್ದು. ಹಂಗ ಸೂರ್ಯ ಬರ್ತಾನ ಅಂದ್ಕೊಂಡು ನಾವು ರೆಡಿ ಆಗ್ಬೇಕು. ಸೂರ್ಯ ರೆಡಿ ಆಗ್ಬಾರ್ದು ನಮಗೋಸ್ಕರ. ಹೇಳ್ರಿಪ್ಪ ಅಂತ ಅವ ಎಬ್ಬಿಸ್ಬಾರ್ದು. ಸೂರ್ಯ ಬರ್ತಾನ ಅಂದ ತಕ್ಷಣ ನಾವು ರೆಡಿಯಾಗಿ ನಿಲ್ಬೇಕು. ಸೂರ್ಯ ಬರ್ತಾ ಇದೆಯಲ್ಲಪ್ಪ ತಗೋ ಅರ್ಘ್ಯ ಅಂತ ಅರ್ಘ್ಯ ಪ್ರದಾನ ಮಾಡ್ಬೇಕು. ಅರ್ಘ್ಯ ಪ್ರದಾನ ಹೆಂಗ್ ಮಾಡ್ಬೇಕು ಗೊತ್ತಾ? ಸೂರ್ಯ ಬರೋಕ್ಕಿಂತ ಮುಂಚೆನೇ ಅರ್ಘ್ಯ ಪ್ರದಾನ ಹೆಂಗ ಯಾವಾಗ ಮಾಡ್ಬೇಕು? ಸೂರ್ಯ ಬರೋಕ್ಕಿಂತ ಮುಂಚೆ ಕೊಟ್ಟಾಗಿರ್ಬೇಕು. ಅವಾಗ ಸೂರ್ಯ ಬರ್ತಾ ಇರುವಾಗಲೇ ಅವಾಗ ಅರ್ಘ್ಯ ಕೊಟ್ಟೆ ಆಗಿರ್ಬೇಕು. ಸಾಯಂಕಾಲ ಸೂರ್ಯ ಹೋದ್ಮೇಲೆ ಅಲ್ಲ, ಸೂರ್ಯ ಹೋಗೋಕ್ಕಿಂತ ಮುಂಚೆ ಕೊಡ್ಬೇಕು. ಸೂರ್ಯ ಹೋಗೋಕ್ಕಿಂತ ಮುಂಚೆ ಸಾಯಂಕಾಲ, ಸೂರ್ಯ ಬರೋಕ್ಕಿಂತ ಮುಂಚೆ ಬೆಳಗ್ಗೆ. ಈ ತರ ಅರ್ಘ್ಯ ಪ್ರದಾನವನ್ನ ಮಾಡಬೇಕು. ಈಗ ಇಲ್ವೇ ಇಲ್ಲ. ಸೂರ್ಯ ಮಧ್ಯಾಹ್ನ ಮಧ್ಯಾಹ್ನ 12 ಗಂಟೆ ಬಂದಾಗ ಒಂದೇ ಅರ್ಘ್ಯ ಕೊಡ್ತೀವಿ. ಸಾಯಂಕಾಲ ಎಲ್ಲ ಬಾಯ್ ಹೇಳಿ ಎಲ್ಲ ಮಾಡ್ಕೊಂಡ್ಮೇಲೆ 10 ಗಂಟೆ ಆಫೀಸಿನ ಬಂದಾಗ ಕೊಡ್ತೀವಿ. ಅವಾಗ ಕೊಡ್ತೀವಿ. ಹಿಂಗ ಸಾಯವಾಗೋ ಕೊಡೋದು. ಒಟ್ಟು ಅಂತೂ ಕೊಡ್ತಾರಲ್ಲ ಅಂತ ಸಂತೋಷ ಅಷ್ಟೇ, ಅಂತೂ ಕೊಡ್ತಾರಲ್ಲ ಅಂತ. ಈ ಎಲ್ಲ ಸಂಧ್ಯಾವಂದನ ಹೋಗ್ಬಿಟ್ಟ. ಮೊದಲು 3 ವರ್ಷ ಸಂಧ್ಯಾವಂದನ, ತ್ರಿಕಾಲ ಖರೇ ಒಬ್ಬ ಬ್ರಾಹ್ಮಣನಾದವ ಎಷ್ಟು ವರ್ಷ ಸಂಧ್ಯಾವಂದನ? ತ್ರಿಕಾಲ ಸಂಧ್ಯಾವಂದನ ಮಾಡಬೇಕು ಅಂತದ. ತ್ರಿಕಾಲ ಸಂಧ್ಯಾವಂದನ ಈಗ ಹೆಂಗ್ ಹೇಳ್ತಾರ ಅಂದ್ರ, ಎಲ್ಲರೂ ಈಗ ಆಶೀರ್ವಾದ ಮಾಡೋ ಒಂದು ಆಚಾರ 2 ವರ್ಷ ಸಂಧ್ಯಾನ ಮಾಡ್ತೀನಿ ಕೇಳ್ತಾರೆ. ಪಾಪ 2 ವರ್ಷ ಸಂಧ್ಯಾನ ಮಾಡು ಅಂತ ಆಶೀರ್ವಾದ ಮಾಡ್ತಾರೆ. ಯಾಕೆ? ಅಷ್ಟರ ಮಾಡುವ ಮಾರಾಯ ಅಂತ ತಾತ್ಪರ್ಯ. ನೀ ಆಚಾರ ಹೇಳ್ಯಾರ ಅಂತೇಳಿ 2 ವರ್ಷ 3 ಹೊತ್ತು ಮಾಡಿದ್ರು ಬಿಟ್ಟು 2 ಹೊತ್ತು ಮಾಡಬಾರ್ದು. ಮತ್ತೆ ಅದಕ್ಕೆ 2 ಹೊತ್ತಾದ್ರೂ ಮಾಡುವ ಮಾರಾಯ, 2 ಹೊತ್ತಾದ್ರೂ ಸಂಧ್ಯಾನ ಮಾಡು ಅಂತ ತಾತ್ಪರ್ಯ ಅಷ್ಟೇ ಹೊರತು
2 ಹೊತ್ತಂತಲ್ಲ 3 ಹೊತ್ತು ಸಂಧ್ಯಾ ಮಾಡ್ಬೇಕು. ತ್ರಿಕಾಲ ಸಂಧ್ಯಾ ವಂದನ. ಹೆಂಗ ನಾವು 3 ಫುಡ್ ಮಾಡ್ಕೊಂಡಿರ್ತೇವೆ, 3 ಫುಡ್. ಬೆಳಗ್ಗೆ ಏನಂತಾರ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಡಿನ್ನರ್, ಸಾಯಂಕಾಲ ಡಿನ್ನರ್, ಮಧ್ಯಾಹ್ನ ಲಂಚ್. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅಂತ ಮಾಡ್ಕೊಂಡೇವಲ್ಲ, ಹಂಗ ನಮಗ ನಿಜವಾದ ಡಿನ್ನರ್, ನಿಜವಾದ ಬ್ರೇಕ್ಫಾಸ್ಟ್ ಅರ್ಘ್ಯಗಳು. ಅವು ಕೊಟ್ಟಂಗ ನಾವು ಅಪ್ಡೇಟ್ ಆಗ್ತಾ ಇರ್ತೇವೆ. ಅವು ಹೆಂಗೆ ಕೊಡ್ತೇವೋ, ಹೆಂಗೆ ನಾವು ಕೊಡ್ತಾ ಹೋಗ್ತೇವೋ ಹಂಗಂಗ ನಾವು ಚೇಂಜ್ ಆಗ್ತಾ ಇರ್ತೇವೆ. ನಾವು ಸೂರ್ಯಾರ್ಘ್ಯನಿಗೆ ಅರ್ಘ್ಯ ಕೊಟ್ರೆ ಸೂರ್ಯ ಆಶೀರ್ವಾದ ಮಾಡ್ತಾ ಇರ್ತಾನೆ. ಹಬ್ಬ ಕೊಟ್ಟ ತಗೋ ನಿಂಗೆ ಆಶೀರ್ವಾದ ಅಂತ ಅರ್ಘ್ಯ ಪ್ರದಾನವನ್ನು ಮಾಡಲಿಲ್ಲ. ಹೆಂಗೂ ಕೊಡೋದು ನಿಶ್ಚಿತ ಅಂದ್ಮೇಲೆ, ಗ್ಯಾರಂಟಿ ಕೊಡ್ತೀವಿ ಅಂದ್ಮೇಲೆ ಸರಿಯಾಗಿ ಕೊಟ್ಬಿಟ್ಟು ಸಾಕು, ಸರಿಯಾಗಿ ಕೊಟ್ಬಿಟ್ರೆ ಆಯ್ತು. ಮತ್ತೆ ಅದೇ ನಾವು ಪ್ರಾಯಶ್ಚಿತ್ತಾರ್ಘ್ಯಂ ಕರಿಸಿ ಕೊಡೋದೇ, ಮತ್ತೆ ಪ್ರಾಯಶ್ಚಿತ್ತಾರ್ಘ್ಯ ಕೊಡೋದೇ ನಾವು ಸಂಧಾನನೇ ಇಲ್ಲ ಅಂತ. ಒಟ್ಟ ಸೂರ್ಯ ಹೋದ ಮೇಲೆ ಪ್ರಾಯಶ್ಚಿತ್ತಾರ್ಘ್ಯ ಕೊಟ್ಟು ಒಟ್ಟ ಕೊಡ್ತೀವಿ. ಆ ಸೂರ್ಯನ ಉಪಾಸನೆ ವೈಭವದಿಂದ ಮಾಡಬೇಕು. ಯಾಕೆ ಸೂರ್ಯನ ಪ್ರಾರ್ಥನೆ ಮಾಡಿದ್ದಕ್ಕೆ ಸತ್ರಾಜಿತ ಏನ್ ಪಡ್ಕೊಂಡ? ಸ್ಯಮಂತಕ ಮಣಿ ಪಡ್ಕೊಂಡ. ಸ್ಯಮಂತಕ ಮಣಿ ಸಿಕ್ಕಿದ್ದೇ ಸೂರ್ಯನಿಂದ. ಎಷ್ಟು ಸಂಧಾನ ಮಾಡೇನ್ರಿ, ನಮಗೇನ ಅವ ಪಡ್ಕೊಂಡದ್ದು ಸಮಂತಕ ಮಣಿ. ಎಷ್ಟು ಅಂತ ಸಮಂತಕ ಮಣಿ, ದಿನಾಲು 100 kg ಬಂಗಾರ ಕೊಡ್ತಿತ್ತು ಸಮಂತಕ ಮಣಿ. ಅದು ದಿನಾಲು 100 kg ಬಂಗಾರ ಕೊಡ್ತಿತ್ತು. ಈಗೂ ಕೂಡ ನಾಳೆ ಗಣಪತಿ ಹಬ್ಬಕ್ಕೆ ಸಮಂತಕೋಪಾಖ್ಯಾನ ಕೇಳ್ತೇವೆ, ಸಮಂತಕೋಪಾಖ್ಯಾನ ಅಂತ. ಆ ಸಮಂತಕ ಮಣಿಯನ್ನು ಕೊಡೋದು ಸೂರ್ಯ. ಹಾಗೆ ನಮಗೂ ಕೂಡ ಸಮಂತಕ ಮಣಿ ಅಂದ್ರೆ ಏನು? ಭಗವಂತನ ನಾಮಸ್ಮರಣೆಯ ಸಮಂತಕ ಮಣಿ ಕೊಡ್ತಾನ. ಆದ್ದರಿಂದ ಅದೇ ದೊಡ್ಡದ ಮಣಿ. ಇನ್ನೇನು ಮಣಿ ಬೇಕು ನಮಗೆ? ಅದೇ ಅಂತ ಸಮಂತಕ ಮಣಿ ಬೇಕು. ಆ ಭಗವಂತ ನಾಮಸ್ಮರಣೆ ದಿನಾನು ನಡೆಯುವಂತೆ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು. ಅವ ಅನುಗ್ರಹ ಮಾಡಿದ್ರೆ ನಾವು ವಿಶೇಷವಾಗಿ ಅನುಗ್ರಹ ಆಗುತ್ತೆ ಅಂತ ಶುಕಾಚಾರ್ಯರು ಹೇಳುತ್ತಾ, ಇನ್ನು ಮುಂದೆ ಸೂರ್ಯನ ಸಂಚಾರ ಹೇಗಿರ್ತದೆ, ಸೂರ್ಯನ ರಥದ ಸಂಚಾರ ಏನೇನಿರ್ತದೆ ಅದನ್ನೆಲ್ಲ ನಿರೂಪಣೆ ಮಾಡ್ತೀನಿ ಕೇಳು ಅಂತ ಅವ್ರು ಹೇಳ್ತಾರೆ. ಶುಕ ಉವಾಚ ಏತಾವಾನೇವ ಭೂವಲಯಸ್ಯ ಸನ್ನಿವೇಶಃ ಪ್ರಮಾಣ ಲಕ್ಷಣತೋ ವ್ಯಾಖ್ಯಾತಃ ಏತೇನೈವ ಹಿ ದಿವೋ ಮಂಡಲಮಾನಂ ತದ್ವಿಧ ಉಪದಿಶಂತಿ. ಅದನ್ನ ವಿಸ್ತಾರ ಏನೇನದ ಹೆಂಗ ಹೇಳ್ತಾನ ಅಂತ ಹೇಳ್ತೀನಿ ಕೇಳು ಅಂತ ಅವ್ರ ಅಂದಾರೆ. ಪರೀಕ್ಷಿತ ರಾಜ, ಹೌದನ್ರಿ ಸೂರ್ಯ ಅಂದ್ರೆ ಹಿಂಗಿರ್ತಾನನ್ರಿ, ಗೊತ್ತೇ ಇದ್ದಿಲ್ಲರಿ ಅಂತ ಅವ ಅಂದಿಲ್ಲ. ನಮ್ಮ ಮನೆ ಬರ ನಾವ್ ಅನ್ಬೇಕಾಗಿ ಅಷ್ಟೇ. ಬಹಳ ಚಂದ ಸೂರ್ಯನ ಬಗ್ಗೆ ಬಹಳ ಚಂದ ಹೇಳಿದ್ರಿ ಅಂತ ಸೂರ್ಯನ ಬಗ್ಗೆ ಹೇಳಿಕೊಡ್ರಿ ಅಂತ ಪರೀಕ್ಷಿತ ರಾಜ ಪ್ರಶ್ನೆ ಮಾಡಿದಾಗ ಶುಕಾಚಾರ್ಯರು ಏನು ಉತ್ತರ ಕೊಟ್ರು ಅನ್ನೋದನ್ನ ನಾಳೆ ನೋಡೋಣ ಅಂತ ಹೇಳ್ತಾರೆ. ಶ್ರೀಕೃಷ್ಣ.